ತೊಂದರೆ ಆಗಿಲ್ಲ ಅಂತಂದ್ರೆ ಯಾರು ಡಾಕ್ಟರ್ ಹತ್ರನೂ ಹೋಗೋದಿಲ್ಲ, ಲಾಯರ್ ಹತ್ರನೂ ಹೋಗೋದಿಲ್ಲ. ನಾನು 1 ಕೋಟಿ ಡಿಫಾಮೇಷನ್ ಫೈಲ್ ಮಾಡಬೇಕು ಅಂದ್ರೆ ನನ್ನ ವ್ಯಾಲ್ಯೂ ಎಷ್ಟಿರಬೇಕು? ನನ್ನ ಅಕೌಂಟ್ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ. ಇಟ್ಸ್ ಜಸ್ಟ್ ದಟ್ ನೇಚರ್ ಆಫ್ ಅಕೌಂಟ್ ಏನು ಅಂತ. ಅದರಿಂದ ನನ್ನ ರೈಟ್ಸ್ ನ ನೀವು ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂತ ಹೇಳ್ತೀರಿ ಅಂದ್ರೆ ಅಲ್ಲ. ನಾನು ಈಗ ಪ್ರೈವಸಿ ಅಂತ ಹೇಳುವಾಗ ನನಗೆ ನೀವು ಮೆಸೇಜ್ ಮಾಡೋದನ್ನ ನನಗೆ ತೊಂದರೆ ಅನ್ಸುತ್ತೆ ಅಂತಂದ್ರೆ ಯು ಆರ್ ಇನ್ಫ್ರಿಂಜಿಂಗ್ ಮೈ ರೈಟ್ಸ್. ಮದುವೆ ಅಂದ್ರೆ 1000 ಸುಳ್ಳು ಹೇಳಿ ಒಂದು ಮದುವೆ ಬಟ್ ಅದು ತಪ್ಪು. ಸೊ ಯಾವ್ಯಾವ ಸುಳ್ಳು ಮುಂದೆ ಹೋಗಿ ಅದು ಅಗೇನ್ಸ್ಟ್ ಆಗಿ ಯೂಸ್ ಮಾಡಬಹುದು ಕೋರ್ಟ್ ಅಲ್ಲಿ ಅಂತ. ಪಾರ್ಟ್ನರ್ಗೆ ಡಯಾಬಿಟೀಸ್ ಇತ್ತು, ಡೈಲಿ ಇನ್ಸುಲಿನ್ ನೀವು ಡೋಸೇಜ್ ತಗೊಳ್ತಿದ್ರಿ, ಹೇಳಲಿಲ್ಲ. ದೆನ್ ಮದ್ವೆ ಮುರಿದೋಗುತ್ತೆ. ಹುಡುಗಿಗೆ ನೀವು ಈಸಿಯಾಗಿ ಮೋಸ ಮಾಡಬಹುದು ಅನ್ನೋದು ಅಸಂಪ್ಷನ್ ಲಾ ಪ್ರಕಾರ. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಹುಡುಗಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ರಾತ್ರಿ ಹೊತ್ತು ಪೊಲೀಸ್ ನಿಲ್ಲಿಸ್ತಾರೆ, ನಿಮ್ಮ ಅಪ್ಪನ್ ಕಾಲ್ ಮಾಡುವಂತ ಹುಡುಗಿಗೆ ಹೇಳ್ತಾರೆ. ಈ ತರ ಸಿಚುವೇಶನ್ ಬಂದಾಗ ಯಾವ ತರ ಕನ್ಫರ್ಮ್? ನಾವು UP ಆಗಿರ್ಬೋದು ಎಲ್ಲ ಆಗಿರ್ಬೋದು ನೋಡ್ತಾ ಇದ್ದೀವಿ. ಲೀಗಲಿ ಎಷ್ಟು ಕರೆಕ್ಟ್ ಆಗಿ ಯಾರೋ ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ಒಬ್ರು ಮನೆಯನ್ನ ಬೀಳ್ಸೋದು ಎಷ್ಟು ಕರೆಕ್ಟ್? ಒಂದು ವ್ಯಾಲಿಡ್ ಮ್ಯಾರೇಜ್ ಅಲ್ಲಿ ಇದೀರ ಆಲ್ರೆಡಿ. ಆ ಮದ್ವೆ ಅಲ್ಲಿ ಮಗು ಹುಟ್ಟಿದೆ, ಯಾರದಿಂದಾದ್ರೂ ಹುಟ್ಟಿರ್ಲಿ, ಮಗು ನಿಮ್ದೇನೆ, ನೀವೇ ತಂದೆ. Here come the all-rounder. ಆಲ್ರೌಂಡರ್ಸ್. ಪ್ರತಿಯೊಬ್ರು ಪ್ರತಿ ದಿನ ಏನ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಲಾ ಯಾವ ತರ ವರ್ಕ್ ಆಗುತ್ತೆ, ನಾವ್ ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ಸೇರ್ಕೊಂಡ್ರೆ ಏನಾಗುತ್ತೆ, ಪೊಲೀಸ್ ನಮ್ಮನ್ನ ಸ್ಟಾಪ್ ಮಾಡಿದ್ರೆ ರೆಕಾರ್ಡ್ ಮಾಡ್ಬೋದಾ ಇಲ್ವಾ, ಮದುವೆ ಅನ್ನೋ ವಿಷಯದಲ್ಲಿ ಬಿರುಕು ಬಂದ್ರೆ ಏನ್ ಮಾಡ್ಬೋದು, ಬೇಜಾನ್ ವಿಷಯಗಳು ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ರು ಸ್ವಾತಿ ಫ್ರಮ್ ಸ್ವಾತಿ ಲಾ ಅಕಾಡೆಮಿ. ಇವರು ತುಂಬಾ ಜನರಿಗೆ ಎಜುಕೇಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ, ನಿಮ್ ಲಾಸ್ ಯಾವ ತರ ವರ್ಕ್ ಆಗುತ್ತೆ, ಏನೇನು ತಿಳ್ಕೊಬೇಕು ಅಂತ. ಸೊ ಮಿಸ್ ಮಾಡದೆ ಈ ಒಂದು ಎಪಿಸೋಡ್ ನಾವು ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಕ್ಲಿಪ್ಸ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ನಮ್ಮ ದೇಶದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಯಾವ ತರ ಅಂತ ಹೇಳಿದ್ರೆ, ನಮಗೆ ಏನ್ ಬೇಕು ರಿಯಲ್ ಲೈಫಲ್ಲಿ ಇದು ಹೇಳ್ಕೊಡಲ್ಲ. ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಆಗಿರ್ಬೋದು, ಟ್ರೇಡ್ ಆಗಿರ್ಬೋದು, ರಿಲೇಷನ್ಶಿಪ್ಸ್ನ ಹೆಂಗೆ ಮ್ಯಾನೇಜ್ ಮಾಡೋದಾಗಿರ್ಬೋದು, ಲಾ ಆಗಿರ್ಬೋದು, ಇದ್ಯಾವುದು ಹೇಳೇ ಕೊಡಲ್ಲ. ಯಾವಾಗಾದ್ರೂ ಪ್ರಾಬ್ಲಮ್ ಬಂದರೆ ನಮಗೆ ಗೊತ್ತಾಗುತ್ತೆ ಈ ಥರ ಒಂದು ಲಾ ಇದೆ, ಈ ಥರ ಫೈನಾನ್ಸಸ್ನ ಮ್ಯಾನೇಜ್ ಮಾಡ್ಬೋದು, ಎಲ್ಲ ವಿಷಯಗಳನ್ನ. ಸೊ ಇವತ್ತು ಏನೇನು ಲಾಸ್ ಇದೆ, ಒಬ್ಬ ಕಾಮನ್ ಮ್ಯಾನ್ ಯಾವ ಥರ ಕೆಲವೊಂದು ನಾರ್ಮಲ್ ಟ್ರ್ಯಾಪ್ಸಿಂದ ಬಚಾವಾಗ್ಬೋದು, ಕೆಲವೊಂದು ಎಕ್ಸ್ಟ್ರೀಮ್ ಸಿಚುವೇಶನ್ಸಿಂದ ಹೇಗೆ ಪಾರಾಗ್ಬೋದು ಅಂತೆಲ್ಲದನ್ನು ನಮಗೆ ಹೇಳ್ಕೊಡೋದಕ್ಕೆ ಸ್ವಾತಿ ಇದ್ದಾರೆ ನಮ್ಮ ಜೊತೆ ಫ್ರಮ್ ಸ್ವಾತಿ ಲಾ ಅಕಾಡೆಮಿ. ಸ್ವಾತಿ ಅವರೇ, ನಮ್ಮ ಆಲ್ರೌಂಡರ್ಸ್ ಅಕಾಡೆಮಿಗೆ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಫಸ್ಟ್ ಅದೇ ಕ್ವಶನ್ ಶುರು ಮಾಡೋಣ. ಲಾ ಅನ್ನೋದು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪೊಲೀಸ್ ನನ್ನನ್ನು ಎಲ್ಲಾದರೂ ಹಿಡಿದ್ರೆ ನನ್ನ ಲಾಸ್ ಏನು, ಅಥವಾ ನನಗೆ ಒಂದು ಅರೆಸ್ಟ್ ವಾರೆಂಟ್ ಅಂತ ಬಂದರೆ ಏನಾಗುತ್ತೆ, ನೋಟಿಸ್ ಬಂದರೆ ಏನಾಗುತ್ತೆ, ಇವೆಲ್ಲ ಬೇಸಿಕ್ ಲಾಸ್ ಆದ್ರೂ ನಮಗೆ ಸ್ಕೂಲಲ್ಲಿ ಯಾಕೆ ಇದನ್ನ ಹೇಳ್ಕೊಡಲ್ಲ? ಸಿಗಾಕೊಂಡಾಗ ಮಾತ್ರ ನಮ್ಗೆ ಯಾಕೆ ಗೊತ್ತಾಗುತ್ತೆ? ಆಕ್ಚುಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಏನೇನಿದೆ, ಫಂಡಮೆಂಟಲ್ ರೈಟ್ಸ್. ನೀವು NCERT ಬುಕ್ಸ್ ನೋಡ್ಬೋದು, 8th 9th ಸ್ಟ್ಯಾಂಡರ್ಡ್ ಸಿವಿಕ್ಸ್ ಪಾಲಿಟಿ ಬುಕ್ಸಲ್ಲಿ ಇದೆ. ಬಟ್ ಅವಾಗ ಆ ಮಗುಗೆ ಪಾಸ್ ಆಗೋದು ಅಷ್ಟೇ ಬೇಕಾಗಿರುತ್ತೆ, ಅವನು ಅಷ್ಟಕ್ಕೆ ಮಾತ್ರನೇ ಓದ್ತಾನೆ. ಸೈನ್ಸ್ ಫಿಸಿಕ್ಸ್ ಅದನ್ನೇ ಜಾಸ್ತಿ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಲಾ ಅಂತ ಹೇಳುವಾಗ ಆ ಸದ್ಯಕ್ಕೆ ಅವರು ಸಿಲೆಬಸ್ ತಕ್ಕಂಗೆ ಓದ್ಕೊಳ್ತಾರೆ ಬಿಟ್ರೆ ಲೈಫಿಗೆ ಬೇಕಿದು ಲೈಫ್ ಲೆಸನ್ ರೀತಿ ಕಲಿಯೋದಿಲ್ಲ. ಆ್ಯಂಡ್ ಲೈಫ್ ಲೆಸನ್ ಯಾರಿಗೆ ಬೇಕಿರುತ್ತೆ, ಅವ್ರಿಗೆ ತೊಂದರೆ ಆದಾಗ್ಲೇನೆ ಒಬ್ರನ್ನ ಅಡ್ವೊಕೇಟ್ನ ಹುಡ್ಕೊಂಡು ಬರ್ತಾರೆ. ಕರೆಕ್ಟ್. ತೊಂದರೆ ಆಗಿಲ್ಲ ಅಂತಂದ್ರೆ ಯಾರು ಡಾಕ್ಟರ್ ಹತ್ರನೂ ಹೋಗೋದಿಲ್ಲ, ಲಾಯರ್ ಹತ್ರನೂ ಹೋಗೋದಿಲ್ಲ. ಅವರಿಗೆ ಪರ್ಸ್ನಲಿ ಆ ಪ್ರಾಬ್ಲಮ್ ಫೇಸ್ ಆಗ್ತಿದೆ, ಏನಾದರೂ ಒಂದು ತೊಂದರೆ ಬಂತು, ದೆನ್ ಅಷ್ಟೇನೆ ಅವರು ಒಂದು ಅಡ್ವೊಕೇಟ್ನ ಹುಡುಕ್ತಾರೆ ಬಿಟ್ರೆ ಯಾರು ಇದನ್ನ ಕಲಿಬೇಕು, ಇಂಟ್ರೆಸ್ಟ್ ಅವೇರ್ನೆಸ್ ಅಂತ ಕಲಿಯೋದು ನಾವು ಅಡ್ವೊಕೇಟ್ಸ್ ಮಾತ್ರ. ಇಲ್ಲ UPSC ಎಕ್ಸಾಮ್ಸಿಗೆ ಅಂತ ಯಾರಾದ್ರೂ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರು ಕಲ್ತಿರ್ತಾರೆ. ಉಳಿದಿದ್ದು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಬಟ್ ಅವಾಗ ಅದು ಸಬ್ಜೆಕ್ಟ್ ಅಷ್ಟೇನೆ. ಓಕೆ, ಸೊ ಈಗ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಂತ ಆಯ್ತು. ಮೊನ್ನೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂತಂದ್ರೆ 16 ವರ್ಷದಿಂದ ಕೆಳಗಡೆ ಇರೋರು ಯಾರು ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಒಂದು ಲಾ ಪಾಸ್ ಮಾಡಿದ್ರು ಈ ಕರ್ನಾಟಕದಲ್ಲಿ. ಈಗ ನಾನು ಚೆನ್ನಾಗಿ ಓದ್ಕೊಂಡಿದ್ದೆ, ಲಾ ಓದಿದ್ರೆ ಯಾರು ಕಂಪ್ಲೇಂಟ್ ಕೋರ್ಟಲ್ಲಿ ಕೇಸ್ ಇದು ಮಾಡ್ಬೋದಾ ಇದರಲ್ಲಿ? ಯಾಕೆ ನಂಗೆ ಯಾಕೆ ಬಿಡ್ತಾ ಇಲ್ಲ ಫೋನ್ ಯೂಸ್ ಮಾಡಕ್ಕೆ ಅಂತ? ಬಿಕಾಸ್ ಬೇಸಿಕ್ ರೈಟ್ ಅಲ್ವಾ ಅದು. ಆಕ್ಚುಲಿ ಚಾಲೆಂಜ್ ಮಾಡ್ಬೋದಲ್ಲ ಗವರ್ಮೆಂಟ್? ಡೆಫಿನೆಟ್ಲಿ ಮೈನರ್ಸ್ ಕೂಡ ಹೋಗ್ಬೋದು, ಚಾಲೆಂಜ್ ಮಾಡಬಹುದು. ಒಂದು ಗಾರ್ಜಿಯನ್ ಜೊತೆಗೆ ಎನಿ ಮೈನರ್ ಕ್ಯಾನ್ ಫೈಲ್ ಹಿಸ್ ಕೇಸ್. ಬಟ್ ಅವ್ರದ್ದು ಏನಾದ್ರು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತದೆ, ಈಗ ಅವನಿಗೆ ಎಜುಕೇಶನ್ ಫಂಡಮೆಂಟಲ್ ಹೌದು ಹೌದು ವೈಲೇಟ್ ಆಗುತ್ತೆ, ಹೌದು, ದೆನ್ ಅವನು ಚಾಲೆಂಜ್ ಮಾಡಬಹುದು ಕೋರ್ಟ್ ಅಲ್ಲಿ. ಸೊ ಬೇಸಿಕಲಿ ವಾಟ್ ಯು ಆರ್ ಸೇಯಿಂಗ್ ಇಸ್, ಇವಾಗ ನಾಳೆ ದಿನ ಹೋಗಿ ಅವನು ಸರ್ ನಾನು ಓದ್ತಿರೋದೇ ಫೋನಲ್ಲಿ ಓದ್ತಿರೋದು. ಇವತ್ತು ಎಜುಕೇಶನ್ ಒಂದ್ ರೀತಿ ನಮ್ಗೆ ಆಫ್ಟರ್ ಕೋವಿಡ್ ಅದು ಮೊಬೈಲ್ಸ್ ಗೆ ಬಂದ್ಬಿಟ್ಟಿದೆ, ರಿಪ್ಲೇಸ್ ಆಗ್ತದೆ. ರಿಪ್ಲೇಸ್ ಅಂತ ಹೇಳೋದಿಲ್ಲ, ಬಟ್ ಅಲ್ಟಿಮೇಟ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಿದೆ. ಸೊ ಅವನಿಗೆ ನೀವು ಫೋನೇ ಕರ್ಟೇಲ್ ಮಾಡಿದ್ರೆ ಅವನ ಎಜುಕೇಶನ್ ನಿಜವಾಗ್ಲೂ ಹ್ಯಾಂಪರ್ ಆಗುತ್ತೆ. ಅವನು ಹೋಗಿ ಕಂಪ್ಲೀಟ್ ಮಾಡಿ ಗೆಲ್ಬಹುದು. ಸೊ ದಿಸ್ ಇಸ್ ಅಂಡರ್ ಆರ್ಟಿಕಲ್ 21A, if I am correct. ಆರ್ಟಿಕಲ್ 21 ಆಕ್ಚುಲಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳುತ್ತೆ. ಅಂಡ್ ಅದರಲ್ಲಿ
ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಕಾನ್ಸ್ಟಿಟ್ಯೂಷನಲ್ ಟಾಪಿಕ್ ಮಾತನಾಡಬೇಕು ಅನ್ನೋದಾದ್ರೆ ಒಂದು ಲೈನ್ ಅಲ್ಲಿ ಇದೆ ಆರ್ಟಿಕಲ್, ಬಟ್ ಅಷ್ಟೇ ಅಲ್ಲ ಅದು. ನಮಗಿರುವಂತ ರೈಟ್ ಟು ಪ್ರೈವಸಿ, ರೈಟ್ ಟು ಎನ್ವೈರ್ಮೆಂಟ್, ರೈಟ್ ಟು ಶೆಲ್ಟರ್, ರೈಟ್ ಟು ರೆಸಿಡೆನ್ಸ್, ಕ್ಲೀನ್ ವಾಟರ್, ಪೊಲ್ಯೂಷನ್ ಫ್ರೀ, ಎವ್ರಿಥಿಂಗ್ ಈ ಆರ್ಟಿಕಲ್ 21 ಇಂದಾನೆ ನಮಗೆ ರೀಸ್ ಆಗೋದು. Okay. ನಾವು ಎಜುಕೇಶನ್ 21A ಅಲ್ಲಿ ಮಾತನಾಡ್ತೀವಿ. Correct. ಅದು ಸ್ಪೆಸಿಫಿಕ್ ಆಗಿ ನಾವು ಮತ್ತೆ ಅಮೆಂಡ್ ಮಾಡಿ ತಂದಂಥದ್ದು 86 ಅಮೆಂಡ್ಮೆಂಟ್ ಇಂದ. ಸೊ ರೈಟ್ ಟು ಎಜುಕೇಶನ್ ಸ್ಪೆಸಿಫಿಕ್ ಆಗಿ 6 to 14 ಇಯರ್ಸ್ ಮಕ್ಕಳಿಗೆ ಫ್ರೀ ಅಂಡ್ ಫೇರ್ ಎಜುಕೇಶನ್ ಕೊಡಬೇಕು, ಕಂಪಲ್ಸರಿ ಎಜುಕೇಶನ್. ಸೊ ನಾನು ಎಜುಕೇಶನ್ ಕರ್ಟೇಲ್ ಆಗ್ತಿದೆ ಅನ್ನೋದು ನಮಗೆ ಆ ಪಾಯಿಂಟ್ ಅಲ್ಲಿ ಬರುತ್ತೆ. ರೆಡ್ ವಿತ್ ಆರ್ಟಿಕಲ್ 21 ಕೂಡ, ಬಿಕಾಸ್ 21 ಒಂದು ವೈಡರ್ ಆಸ್ಪೆಕ್ಟ್ ಕೊಡುತ್ತೆ. ಕರೆಕ್ಟ್. 21 ಕಾನ್ಸ್ಟಿಟ್ಯೂಷನಲ್ಲಿ ಮುಂಚೆ ಎ.ಕೆ. ಗೋಪಾಲನ್ ಜಡ್ಜ್ಮೆಂಟ್ ಚೂರು ನಿಮಗೆ ಥಿಯರಿ ಇದರಲ್ಲಿ ಬೇಸ್ ಅಂತ ಹೇಳುವಾಗ ಅವಾಗ ಒಂದು ನ್ಯಾರೋ ವ್ಯೂ ಪಾಯಿಂಟ್ ಇತ್ತು. ಬಟ್ ಈಗ ನಾವು ಅದನ್ನ ಒಂದು ವೈಡರ್ ಆಂಗಲ್ ಅಲ್ಲಿ ನೋಡ್ತೀವಿ. ಸೊ ನಮಗೆ ಹಲವಾರು ರೈಟ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಫಂಡಮೆಂಟಲ್ ಅಂತ ಏನ್ ಹೇಳ್ತೀವಿ, ಆ ಫಂಡಮೆಂಟಲ್ ರೈಟ್ಸ್ ಬರ್ದಿಲ್ಲ ಅಂತಂದ್ರೂ ಆರ್ಟಿಕಲ್ 21 ಇಂದ ರೈಟ್ ನ ಅವು ಇನ್ವೋಕ್ ಮಾಡ್ಕೊಳತ್ತೆ ಥ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್. ಕರೆಕ್ಟ್. ಸೊ ಇದು ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್ ಇಂದ ಅವು ನಮಗೆ ರೈಟ್ಸ್ ಆಗಿ ಬರ್ತಿರೋದು. ಬೆಸ್ಟ್ ಎಕ್ಸಾಂಪಲ್ ನಮಗೆ ರೀಸೆಂಟ್ ಆಗಿ ಈಗ ರೈಟ್ ಟು ಪ್ರೈವಸಿ, ಅದು ಆರ್ಟಿಕಲ್ 21 ಅಲ್ಲೇನೆ ಇರುವಂತದ್ದು. ಸೊ ಈ ರೀತಿ ಆರ್ಟಿಕಲ್ಸ್ ನಮಗೆ ಎಜುಕೇಶನ್ 21A ಇದೆ. ರೆಡ್ ವಿತ್ 21 ನೀವು ಚಾಲೆಂಜ್ ಮಾಡ್ಬೋದು ನೀವು ಕೇಳಿದಂತ ಕ್ವೆಶನ್ಗೆ. ಓಕೆ, ಈಗ ಪ್ರೈವಸಿ ಬಗ್ಗೆ ಮಾತಾಡಿದ್ರೆ, ಸೊ ಎಷ್ಟೊಂದು ಜನ ಆನ್ಲೈನ್ ಅಲ್ಲಿ ಕಾಂಟೆಂಟ್ ಹಾಕ್ತಾರೆ, ಓಕೆನಾ? ಸೊ ಅಂದ್ರೆ ಕೆಲವು ಜನ ಏನ್ ಹೇಳ್ತಾರೆ, ನೀನ್ ಪಬ್ಲಿಕ್ ಅಕೌಂಟ್ ಇಟ್ಕೊಂಡಿದ್ಯಾ, ನೀನ್ ಏನ್ ಹಾಕಿದ್ರು ಪಬ್ಲಿಕ್ ಪ್ರಾಪರ್ಟಿ ಅದು ಅಂತ ಅವ್ರನ್ನ ಟ್ರಾಲ್ ಮಾಡ್ತಾರೆ. ವೆನ್ ವಿ ಸೇ ಪ್ರೈವಸಿ ಅಂದ್ರೆ ನೀನ್ ಬರೀ ಪ್ರೈವೇಟ್ ಅಕೌಂಟ್ ಇಟ್ಕೊಂಡ್ರೆ ಮಾತ್ರ ನಿನ್ ಇದಾಗುತ್ತೆ, ಪ್ರೈವಸಿ ಆಗುತ್ತೆ ಅಂತ. ಅಕಾರ್ಡಿಂಗ್ ಟು ದ ಲಾ ಪಬ್ಲಿಕ್ ಅಕೌಂಟ್ ಇಟ್ಕೊಂಡು ಪ್ರೈವಸಿಗೆ ಇದು ಮಾಡ್ಬೋದಾ, ಚಾಲೆಂಜ್ ಮಾಡ್ಬೋದಾ? ಡೆಫಿನೆಟ್ಲಿ. ಈಗ ನನ್ನ ಪ್ರೈವಸಿ ಅಂತ ಹೇಳಿದ್ರೆ ನನ್ನ ಅಕೌಂಟ್ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ. ಇಟ್ಸ್ ಜಸ್ಟ್ ದಟ್ ನೇಚರ್ ಆಫ್ ಅಕೌಂಟ್ ಏನು ಅನ್ನೋದು. ನಾನು ಪ್ರೈವೇಟ್ ಇಟ್ರೆ ಅದು ಪ್ರೈವೇಟ್, ಪಬ್ಲಿಕ್ ಇಟ್ರೆ ಅದು ಸೆಟ್ಟಿಂಗ್ ಅಷ್ಟೇ. ಅದರಿಂದ ನನ್ನ ರೈಟ್ಸ್ ನ ನೀವು ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂತ ಹೇಳ್ತೀರಿ ಅಂದ್ರೆ ಅಲ್ಲ. ಪ್ರೈವಸಿ ಇಸ್ ವೆನ್ ಯು ಆರ್ ಇನ್ಫ್ರಿಂಜಿಂಗ್ ಇನ್ ಟು, ನನಗೆ ಈಗ ಪ್ರೈವಸಿ ನೀವು ಎಲ್ಲರಿಗೂ ಒಂದೇ ಡೆಫಿನೇಷನ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ನಿಮಗೆ ಮೊಡೆಸ್ಟಿ ಆಗ್ಲಿ ಪ್ರೈವಸಿ ಆಗ್ಲಿ ಇದಕ್ಕೊಂದು ವೈಡರ್ ಟರ್ಮ್ ಬರುತ್ತೆ. ಲೈಕ್ ನಿಮಗೆ ಪ್ರೈವಸಿ ಅನ್ಸಿದ್ದು ನನಗೆ ಅನಿಸ್ದೇ ಇರಬಹುದು. ಸೊ ನಾನೀಗ ಪ್ರೈವಸಿ ಅಂತ ಹೇಳುವಾಗ ನನಗೆ ನೀವು ಮೆಸೇಜ್ ಮಾಡೋದನ್ನ ನನಗೆ ತೊಂದರೆ ಅನ್ಸುತ್ತೆ ಅಂತಂದ್ರೆ ಯು ಆರ್ ಇನ್ಫ್ರಿಂಜಿಂಗ್ ಮೈ ರೈಟ್ಸ್. ಸೊ ನನಗೆ ನೀವು 11 ಗಂಟೆ ನಂತರ ಮೆಸೇಜ್ ಮಾಡೋದು ಹಾಯ್ ಹಲೋ ಆಗಿರ್ಲಿ, ಬಟ್ ಇಫ್ ಐ ಆಮ್ ನಾಟ್ thinking it to be proper, then adun you are infringing my privacy. But here there comes an angle of gender, correct? ಈ ತರ ಯಾಕೆ ಡಿವೈಡ್ ಮಾಡ್ತಾರೆ ಮತ್ತೆ? ಸಿ ವಾಟ್ ಯು ಮೀನ್ ಇಸ್, ಇವಾಗ 11 ಗಂಟೆ ಆದ್ಮೇಲೆ ಯಾರು ಟೆಕ್ಸ್ಟ್ ಮಾಡ್ತಾ ಇದ್ರೆ, ಇಫ್ ಅ ಗೈ ಇಸ್ ಟೆಕ್ಸ್ಟಿಂಗ್ ಅ ಗರ್ಲ್ ಅಂಡ್ ದ ಗೈ ಡಸಂಟ್ ಲೈಕ್ ಇಟ್, ಅ ಗರ್ಲ್ ಡಸಂಟ್ ಲೈಕ್ ಇಟ್ ಹೇಳ್ಬೋದು. ವೈಸ್ ವರ್ಸಾ ಅಪ್ಲಿಕಬಲ್ ಇರಲ್ಲ. ಇಲ್ಲಿ ಜೆಂಡರ್ ಪ್ಲೇ ಇಲ್ಲ. ಪ್ರೈವಸಿ ಎಲ್ಲರಿಗೂ ಒಂದೇ. ನಾನು ನಿಮಗೆ ನನಗೆ ಅಂತ ಹೇಳುವಾಗ ಜೆಂಡರ್ ನ ನೋಡಿಸ್ತಿಲ್ಲ. ನಾ ಹೇಳ್ತಿರೋದು ಫಾರ್ ಎನಿಬಡಿ, ಎನಿ ಇಂಡಿವಿಜುವಲ್ ಅಂತ ಹೇಳ್ತಿರೋದು. ಓಕೆ, ಸೊ ಪ್ರೈವಸಿ ಅಂತ ಹೇಳುವಾಗ ಇಂಡಿವಿಜುವಲ್ಸ್ ಅಲ್ಲೂ ಈಗ ಕೆಲವೊಬ್ಬರಿಗೆ ಸೇಮ್ ಸಿಮಿಲರ್ ಆನ್ ದಿಸ್ ನೋಟ್, ಮಾಡೆಸ್ಟಿ ಅಂತ ಹೇಳುವಾಗ ನನಗೆ ಹ್ಯಾಂಡ್ ಶೇಕ್ ಕೊಡೋದು ಓಕೆ, ಇನ್ನೊಬ್ಬರಿಗೆ ಹ್ಯಾಂಡ್ ಶೇಕ್ ಕೊಡೋದು ಇಷ್ಟ ಆಗೋದಿಲ್ಲ. ಮೋಸ್ಟ್ಲಿ ಟಚಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಹರ್ ಚಾಯ್ಸ್. ಓಕೆ, ಸೇಮ್ ಹುಡುಗರ್ಗು ನೀವು ಮುಟ್ ಮಾತನಾಡ್ಸ್ತೀರಿ ಅಂತಂದ್ರೆ ಅದು ಸರಿ ಅಕ್ಸೆಪ್ಟಬಲ್ ಅಂತ ಖಂಡಿತ ಅಲ್ಲ. ಕೆಲವೊಬ್ಬರಿಗೆ ನೀವು ಹಗ್ ಮಾಡ್ಕೊಂಡು ಹಾಯ್ ಎಲ್ಲೋ ಹೇಳೋದನೆ ಒಂದು ಆಗಿರುತ್ತೆ. ಬಟ್ ದಿಸ್ ಇಸ್ ಅಗೇನ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮಾಡೆಸ್ಟಿ ಆಲ್ಸೋ. ಆದ್ರೂ ಸೇಮ್ ಅಗೇನ್ ಪ್ರೈವಸಿ, ನೀವು ನನಗೆ ಏನು ಯಾವ ರೀತಿ ಇಂಟರಾಕ್ಟ್ ಮಾಡ್ತೀರಿ, ನನಗೆ ಅದು ವೆಲ್ಕಮಿಂಗ್ ಅಲ್ವಾ? ಇಫ್ ಐ ಆಮ್ ಥಿಂಕಿಂಗ್ ಇಟ್ ನಾಟ್ ಟು ಬಿ ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್, ದೆನ್ ಅಗೇನ್ ಅದು ನನ್ನ ಇನ್ಫ್ರಿಂಜಿಂಗ್ ಪ್ರೈವಸಿ ಆಗುತ್ತೆ. ಮಾಡೆಸ್ಟಿ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಇದೆ ನಮಗೆ. ಮಾಡೆಸ್ಟಿನ ನಾವೆಲ್ಲೂ ಡಿಫೈನ್ ಮಾಡೋಕ್ಕಾಗಲ್ಲ. IPC ಅಲ್ಲಿ ಔಟ್ರೇಜಿಂಗ್ ದ ಮಾಡೆಸ್ಟಿ ಅಂತ ಸೆಕ್ಷನ್ ಬರುತ್ತೆ. ಬಟ್ ಮಾಡೆಸ್ಟಿ ಅಗೇನ್ ವೇರೀಸ್ ಫ್ರಮ್ ಎವ್ರಿ ಏಜ್ ಗ್ರೂಪ್, ಎವ್ರಿ ಸೊಸೈಟಿ ರಿಲೇಟೆಡ್ ಹುಡುಗಿಗೂ ಸಹ, ಬಿಕಾಸ್ ಸ್ಪೆಸಿಫಿಕ್ ಆಗಿ ವುಮೆನ್ ರಿಲೇಟೆಡ್ ರೈಟ್ಸ್ ಏನೇ ಮಾಡೆಸ್ಟಿ ಅನ್ನೋದು. ಒಂದು ಮಗುಗೂ ಸಹ ನೀವು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತೀರಿ, ಆ ಮಗುಗೆ ಅರ್ಥ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಅದು ಹರಾಸ್ಮೆಂಟ್ ಅಲ್ಲ, ಅಥವಾ ನೀವು ನಿಮ್ ತಪ್ಪು ಉದ್ದೇಶ ಇರ್ಲಿಲ್ಲ ಅಂತ ಆಗೋದಿಲ್ಲ. ಅದೇ ಒಂದು 18 ಇಯರ್ ಗರ್ಲ್ಗೆ ಅರ್ಥ ಆಯ್ತು ನಿಮ್ ಟಚ್ ಇನ್ ಅಪ್ರೋಪ್ರಿಯೇಟ್, ಅದಕ್ಕರ್ಥ ಅವಳಿಗೆ ಅದು ಮಾಡೆಸ್ಟಿ, ಇವರಿಗೆ ಇದು ಮಾಡೆಸ್ಟಿ ಅಲ್ಲ ಅಂತ ಅಲ್ಲ. ಯಾರಿಗೆ ಏನು ಒಂದು ಬೌಂಡ್ರೀಸ್ ನನಗೆ ಇನ್ಫ್ರಿಂಜ್ ಆಗ್ತದೆ, ದೆನ್ ಅದು ಅವರಿಗೆ ಮಾಡೆಸ್ಟಿ. ನನಗೆ ಈ ಹ್ಯಾಂಡ್ ಶೇಕ್ ಅಥವಾ ನೀವು ದೂರದಿಂದ ಹಾಯ್ ಹೆಲೋ, ದಟ್ ಈಸ್ ಮೈ ಬೌಂಡ್ರಿ. ಅದಕ್ಕೆ ಮೀರಿ ನೀವು ಬರ್ತೀರಿ, ದೆನ್ ಯು ಆರ್ ಔಟ್ರೀಚಿಂಗ್ ಮೈ ಮಾಡೆಸ್ಟಿ. ಸೊ ಸಿಮಿಲರ್ಲಿ ಎಲ್ಲರಿಗೂ 11 ಗಂಟೆ ನಂತರ ಮೆಸೇಜ್ ಮಾಡೋದು ತಪ್ಪಾಯ್ತು ಅಂತ ಅಲ್ಲ. 11 ಗಂಟೆ ನಂತರ ಮೆಸೇಜ್ ಮಾಡಿದ ತಕ್ಷಣ ಅದು ಇಲ್ಲೀಗಲ್, ನೀವೇನೋ ರೈಟ್ ವೈಲೇಟ್ ಮಾಡ್ಬಿಟ್ರಿ ಅಂತ ಅಲ್ಲ. ಡಿಪೆಂಡ್, ನೀವು ಹಾಕಿದಂತ ಮೆಸೇಜ್ ಯಾವ ಒಂದು ಉದ್ದೇಶದಲ್ಲಿದೆ, ಹೇಗ ಹಾಕಿದಿರಿ, ಯಾರು ಹಾಕ್ತಿರೋದು, ಈ ಎಲ್ಲಾ ಪಾಯಿಂಟ್ಸ್ ಮೇಲೆನೂ ಬೇಸ್ ಆಗತ್ತೆ. ನೀವು ಈಗ
ರೀಲ್ಸ್ ಅಲ್ಲಿ 1 ನಿಮಿಷದಲ್ಲಿ ಎಷ್ಟು ಹೇಳಕ್ಕಾಗತ್ತೆ? ಕರೆಕ್ಟ್. ಅದ್ರಲ್ಲಿ ಹೇಳಿದ 1 ಲೈನ್ ಇಂದ ಹೀಗೆ ಅಂತ ಅನ್ಕೊಳ್ಳೋದು ತಪ್ಪು. ಹಿಂದೆ ಮುಂದೆ ಬೇರೆ ಸ್ಟೋರೀಸ್ ಅಂಡ್ ಫ್ಯಾಕ್ಟ್ಸ್ ವೇರಿ ಫ್ರಮ್ ಕೇಸ್ ಟು ಕೇಸ್. ರೈಟ್. ಬಟ್ ಸ್ವೀಟ್ ಆಗಿ ಮಾತಾಡಬಾರ್ದು ಅಂತ ಹೇಳಿ. ಸ್ವೀಟ್ ಆಸ್ ಇನ್ ಸ್ವೀಟ್ ಅಂತ ಅಲ್ಲ, ಅನ್ವೆಲ್ಕಮಿಂಗ್ ಅಂತ ನನಗ್ ಅನ್ಸ್ತು ಈ ಪಾಯಿಂಟ್ ಅಲ್ಲಿ. ಓಕೆ. ಸಮ್ ಅನ್ನೋನ್ ಪರ್ಸನ್, ಹಾಯ್ ಚಿನ್ನು, ಯಾರ್ ನೀನು, ಕರೆಕ್ಟ್. ಓಕೆ. ಯಾಕೆ ನನಗೆ ಮೆಸೇಜ್ ಮಾಡ್ತಿದ್ಯಾ, ಅದು ಈ ಟೈಮ್ ಅಲ್ಲಿ, ಕರೆಕ್ಟ್. ದೆನ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅನ್ ವೆಲ್ಕಮಿಂಗ್ ಮೆಸೇಜ್ ನನಗೆ. ಓಕೆ. ನನಗೆ ಗೊತ್ತಿರೋ ನನ್ನ ಹಸ್ಬೆಂಡ್ ಅಥವಾ ಇನ್ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್, ಓಕೆ ಅಂಡರ್ಸ್ಟುಡ್. ಬಟ್ ಯಾರೋ ಒಂದು ಮೆಸೇಜ್ ರೀತಿ ಕಳಿಸುವಾಗ ಅಂಡ್ ಆವಾಗ ಅದು ನನಗೆ ತೊಂದರೆ ಅನ್ಸುತ್ತೆ. ಆಲ್ರೌಂಡರ್ಸ್, ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ನ ಕೊಡ್ಸುತ್ತೆ. ಯಾವುದೇ ಕೊಲ್ಯಾಟ್ರಲ್ಲು, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್. ಸೊ ವಾಟ್ ಇಫ್, ಸೊ ಈಗ ಅದು ಹೇಳಿದ್ರೆ ಆಯ್ ಚಿನ್ನು ಅಂತ ಹೇಳಿದ್ರೆ ಅವ್ರನ್ನ ಮನೇಲಿ ಚಿನ್ನು ಅಂತ ಕರಿಬಹುದು ಅಂತ ಅನ್ಕೊಳ್ಳೋಣ. ಅವ್ರ ಪೆಟ್ ನೇಮ್ ಚಿನ್ನು ಆಗಿತ್ತು. ಸೊ ನನ್ಗೆ ಗೊತ್ತಿತ್ತು ಸರ್ ಅವ್ರ ಪೆಟ್ ನೇಮ್ ಚಿನ್ನು ಅಂತ, ಅದಕ್ಕೆ ಚಿನ್ನು ಅಂತ ಕಳಿಸಿದೆ ಅಂತ ಆದ್ರೆ ನೀವ್ ಯಾರ್ ಗುರು ಕರಿಯಕ್ಕೆ? ಓಕೆ, ಮಾಡಂಗೆ ಇಲ್ಲ ಅದನ್ನ. ಓಕೆ, ಮೈ ಸಿಂಪಲ್ ಕ್ವಶನ್ ಇಲ್ಲೇ ಕಟ್ ಮಾಡ್ತೀನಿ. ಈಗ 11 o'clock ಆದ್ಮೇಲೆ ನೀವು ಟೆಕ್ಸ್ಟ್ ಮಾಡಿಸಿ, ಹಾಯ್ ಚಿನ್ನು ಒಂದು ಎಕ್ಸಾಂಪಲ್ ತಗೋತೀನಿ. ಅವ್ರು ವಾಟ್ ಎವರ್ ಹಾಯ್ ಬೇಬಿ ಅಂತ ಇಟ್ಕೊಳ್ಳೋಣ, ಚಿನ್ನು ತುಂಬ ಇದಾಗ್ಬಿಡುತ್ತೆ, ಹಾಯ್ ಬೇಬಿ ಅಂತ ಕಳಿಸ್ತೀನಿ. ಯಾರಾದರೂ ರಿಸೀವಿಂಗ್ ಎಂಡ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಸಿ ದ ಮೆಸೇಜ್ ಅಂತ ಇಗ್ನೋರ್ ಮಾಡ್ಬಿಟ್ರೆ ಆಗ್ಬಿಡುತ್ತಲ್ಲ, ಅಥವಾ ವಾರ್ನಿಂಗ್ ಕೊಡ್ಬೋದು, ಐ ಡೋಂಟ್ ವಾಂಟ್ ಯು ಟು ಮೆಸೇಜ್. ಯು ಆರ್ ಕಂಪ್ಲೀಟ್ಲಿ ಕಾನ್ಸ್ಟೆಂಟ್ಲಿ ನೀವು ಪಿಂಗ್ ಮಾಡ್ತಾನೆ ಇದ್ದೀರಿ, ದಿನ ನಿಮ್ದು ಬರ್ತಾನೆ ಇದೆ ಮೆಸೇಜ್, ಒಂದ್ ರೀತಿ ನೀವು ಸ್ಟಾಕ್ ಮಾಡ್ತಿದ್ದೀರಿ ಅಗೇನ್. ಡೋಂಟ್ ಯು ಥಿಂಕ್ ವಾರ್ನಿಂಗ್ ಅ ಪರ್ಸನ್ ಬಿಫೋರ್ ಯು ಗೋ ಟು ದ ಕೋರ್ಟ್ ಇಸ್ ಅ ಬೆಟರ್ ಐಡಿಯಾ? ಎಸ್, ಡೆಫಿನೆಟ್ಲಿ. ಅದೇ, ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗೋ ಮೊದಲು ಫಸ್ಟ್ ಹೇಳಿ, ಅಕಸ್ಮಾತ್ ಆಮೇಲೆ ಮಾಡಿಲ್ಲ ಮಾಡಿ ಅಂತ. ಕೋರ್ಟ್ ಅಂತಾನು ಏನು ಬರೋದಿಲ್ಲ, Correct. ಆಕ್ಚುಲಿ ಇನ್ ಬಿಟ್ವೀನ್ ಪ್ರೊಸೆಸ್ ಇರುತ್ತೆ. Police complaint. ನಾವ್ ಅದನ್ನ ಕಟ್ ಮಾಡಿದೀವಿ ಅಷ್ಟೇ. ಪೊಲೀಸ್ ಕಂಪ್ಲೇಂಟ್. ಓಕೆ. ಸೊ ಈಗ ಎಷ್ಟೊಂದು ಜನ ಕಾಂಟೆಂಟ್ ಕ್ರಿಯೇಟರ್ ಶೇರ್ ಮಾಡ್ತಾರೆ ಅವ್ರ ಪ್ರೊಫೈಲ್ ಅಲ್ಲಿ, ಟ್ರೋಲರ್ಸ್ದು ಅದನ್ನ ತಗೊಂಡು ಟ್ರೋಲ್ ಮಾಡ್ತಾರೆ. ಸೊ ಇದನ್ನ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ಬೋದಾ? ಅಂದ್ರೆ ಡಿಪೆಂಡ್ ಅಪಾನ್ ನೀವು ಯಾವ ರೀತಿ ಟ್ರೋಲ್ ಮಾಡ್ತಿದ್ದೀರಿ. ಓಕೆ. ನನಗೆ ಡಿಫೆಮೇಟ್ರಿ ಆಗಿದ್ಯಾ, ನೀವು ಮಾಡ್ತಿರೋಂತ ಒಂದು ಕಮೆಂಟ್, ಟ್ರೋಲ್ ಅಂತ ನಥಿಂಗ್ ಬಟ್ ಇಟ್ಸ್ ಅ ಕಮೆಂಟ್. ಸೊ ಅದನ್ನ ನೀವು ಇದ್ ಮಾಡ್ತಿದಿರಿ, ರನ್ ಮಾಡ್ತಿದಿರಿ ಆನ್ ಅ ಲೂಪ್ ಬೇಸಿಸ್ ಅಂತ. ಸೊ ಅದು ನನಗೆ ಎಷ್ಟು ಹರ್ಟ್ ಆಗ್ತಿದೆ, ಅಥವಾ ಈಸ್ ಇಟ್ ಡಿಫೆಮೇಟ್ರಿ, ನನ್ ಪರ್ಸನಲ್ ನನ್ನ ಇಮೇಜ್ ನ ಅದೇನಾದ್ರೂ ಇದ್ ಮಾಡ್ತಿದ್ಯಾ? ದೆನ್ ಅಗೇನ್ ಕೆಲವೊಬ್ರು ಇಗ್ನೋರ್ ಮಾಡ್ತಾರೆ. ಈಗ ಟ್ರೋಲ್ಸ್ ಎಷ್ಟು ಕಾಮನ್ ಆಗಿದೆ ಅಂತಂದ್ರೆ, ಇದರ್ ಇಗ್ನೋರ್ ಇಟ್ ಬಿಕಾಸ್ ಆಲ್ರೆಡಿ ಅವರನ್ನ ಸೋಷಿಯಲ್ ಮೀಡಿಯಾ ಪಾಸಿಟಿವ್ಸ್ ನೆಗೆಟಿವ್ ಬರುತ್ತೆ. ಸೊ ನೀವ್ ಏನ್ ಬೇಕೋ ಅದನ್ನ ಚೂಸ್ ಮಾಡಿ ಅಂಡ್ ಬೇಡದೇ ಇರೋದು ಇಗ್ನೋರ್ ಮಾಡಿ. ಸೊ ಕಮೆಂಟ್ಸ್ ಓದ್ಬೇಡಿ ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದು ಇದೆ, ಬಿಕಾಸ್ ಟು ಸ್ಟೇ ಅವೇ ಫ್ರಮ್ ಆಲ್ ದ ಲೀಗಲ್ ಮ್ಯಾಟರ್ಸ್ ಆಗ್ಲಿ, ಇದೇನೇನ್ ನಡೆಯುತ್ತೆ ಅದರಿಂದ ಹೊರಗಿರೋದಕ್ಕೆ ಮ್ಯಾಟರೇ ಆಗೋದಿಲ್ಲ ಅಂತ ಇರಬಹುದು. ಬಟ್ ಇಫ್ ಸಂಬಡಿ ಕಾನ್ಸ್ಟೆಂಟ್ಲಿ ನಿಮಗೆ ಪಿಂಗ್ ಮಾಡ್ತಿದ್ದಾರೆ, ಡಿರಾಗರೇಟರಿ ಮೆಸೇಜ್ ಮಾಡ್ತಿದ್ದಾರೆ, ಕಮೆಂಟ್ ಒಬ್ಸಿನಿಟಿ ಎನಿಥಿಂಗ್, ಈ ನಮ್ಗೆ ನನ್ನ ಒಂದು ಮೆಂಟಲ್ ನೀವು ಡ್ರೈನ್ ಮಾಡ್ತಿದ್ದೀರಿ ಅಂತ ಹೇಳುವಾಗ ಡೆಫಿನೆಟ್ಲಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬಹುದು, ಆಕ್ಷನ್ ತಗೊಳ್ಬಹುದು. ಓಕೆ. ಡಿಫಮೇಷನ್ ಕೇಸ್, ಈಗ ನಾನೊಂದು ಪೋಸ್ಟ್ ಹಾಕಿದ್ದೀನಿ ಅಂತ ಅನ್ಕೊಳ್ಳೋಣ, ಯಾರೋ ನನಗೆ ಬೈದ್ರು ಅಂತ ಅನ್ಕೊಳ್ಳೋಣ. ಓಕೆನಾ, ಕೆಟ್ಟ ಪದದಲ್ಲೇ ಬೈದ್ರು ಅಂತ ಅನ್ಕೊಳ್ಳೋಣ. ಸೊ ನಾನೀಗ ಡಿಫಮೇಷನ್ ಕೇಸ್ ಫೈಲ್ ಮಾಡಬೇಕು ಅಂದ್ರೆ, ನಾನೀಗ ಹೋಗಿ 1 ಕೋಟಿಗಂತ ಫೈಲ್ ಮಾಡೋಕ್ಕಾಗಲ್ಲ. ಈಗ ನಾನು 1 ಕೋಟಿ ಡಿಫಮೇಷನ್ ಫೈಲ್ ಮಾಡ್ಬೇಕು ಅಂದ್ರೆ ನನ್ನ ವ್ಯಾಲ್ಯೂ ಎಷ್ಟಿರ್ಬೇಕು, ವಾಟ್ ಆರ್ ದ ಪ್ರೊಸೀಜರ್ ಒಂದು ಡಿಫಮೇಷನ್ ಕೇಸ್ ನ ಫೈಲ್ ಮಾಡ್ಬೇಕು ಅಂತ ಅಂದ್ರೆ 1 ಕೋಟಿ ವ್ಯಾಲ್ಯೂ. ಓಕೆ ಫೈನ್. ಈಗ ನಮ್ದು ಆಕ್ಚುಲಿ ರೀಸೆಂಟ್ ಆಗಿ ಒಬ್ರು ಹಿಂದೆ ಕೇಸ್ ನಡೀತಿದೆ. ಅವರೊಬ್ರು ಡಾಕ್ಟರ್, ಇಲ್ಲಿ ರೆಪ್ಯೂಟೆಡ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲೇನೆ. ಹಿ ಹ್ಯಾಡ್ ಒನ್ ಆರ್ಟಿಕಲ್ ರಿಟನ್ ಅಬೌಟ್ ಹಿಮ್, ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ ಅವ್ರ ಆರ್ಟಿಕಲ್, ಇನ್ ವಿಚ್ ಅವರು ಇಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಅವ್ರು ಇಷ್ಟು ನಂಬರ್ ಆಫ್ ಸರ್ಜರೀಸ್ ಮಾಡಿದ್ದಾರೆ ಸಕ್ಸಸ್ಫುಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಅವರ ಬಗ್ಗೆ ಬರ್ದಿತ್ತು. ಆ ನ್ಯೂಸ್ ಪೇಪರ್ ಆರ್ಟಿಕಲ್ನ ಅವರು ಎಲ್ಲಾ ಕಡೆ ಅವರ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಒನ್ ಆಫ್ ಹಿಸ್ ಫೆಲೋ ಕಲೀಗ್ಸ್, ಅವರ ಒಂದು ಜೂನಿಯರ್ ಸೀನಿಯರ್ ಸಮಥಿಂಗ್, ಅವರು ಅವರಿಗೆ ಕಮೆಂಟ್ ಮಾಡ್ತಾರೆ ಅದೇ ಫೇಸ್ಬುಕ್ ಕಮೆಂಟ್ ಇದರಲ್ಲಿ, ಸೇಯಿಂಗ್ ದ್ಯಾಟ್ ಇವನು ಸುಳ್ಳು, ಈ ತರ ಇಲ್ಲ, ಇವನ್ನ ನನ್ನ ಜೊತೆ ಕೆಲಸ ಮಾಡ್ತಿರೋದು, ದಿಸ್ ಇಸ್ ಹಿಸ್ ಟ್ರ್ಯಾಕ್ ರೆಕಾರ್ಡ್, ಅವನು ಈ ತರ ಅವ್ನ್ ಡಾಕ್ಯುಮೆಂಟ್ ಸಮೇತ ಹಾಕಿ ಅವ್ರೇನ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಎಲ್ಲ ಅವ್ರು ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ, ಸೇಯಿಂಗ್ ದಟ್ ಇದೆಲ್ಲ ಸುಳ್ಳು, ಇವನ್ ಮಾರ್ಕೆಟಿಂಗ್ಗೋಸ್ಕರ ಮಾಡಿದ್ದಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳೋದು. ದ್ಯಾಟ್ ಅಮೌಂಟ್ಸ್ ಟು ಡಿಫಮೇಷನ್. ನೀವು ಫಸ್ಟ್ ಅವ್ರು ಏನ್ ಮಾಡಿದ್ರು, ಒಂದು ಕಮೆಂಟ್ ಹಾಕಿದ್ರು ಅಷ್ಟೇನೆ, ಇದು ಸುಳ್ಳು, ನನ್ಗೆ ತೋರ್ಸು ನೀನು ಏನ್ ಮಾಡಿದ್ಯಾ. ದೆನ್ ಅಲ್ಲಿಗೆ ಆಗಿದ್ದಿದ್ರೆ ಅದು ಡಿಫಮೇಷನ್ ಅಲ್ಲ, ಸುಮ್ನೆ ಇದು ಸುಳ್ಳು ಈ ತರದಲ್ಲ ಅಂತ ಹೇಳುವಾಗ. ಬಟ್ ಇಲ್ಲ, ಇಫ್ ಯು ಆರ್ ಜೆನ್ಯೂನ್ಲಿ ವರ್ತ್ ಇಟ್, ನೀವು ಮಾಡಿದೀರಿ, ಅಷ್ಟು ನಿಮ್ಮ ಒಂದು ಕೆಲಸ ತೋರಿಸುತ್ತೆ
ಆ್ಯಂಡ್ ಅದರ ರಿಲೇಟೆಡ್ ನೀವು ನಿಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ ಇನ್ ದ್ಯಾಟ್ ಕಂಡೀಷನ್ ಅದನ್ನ ನೀವು ಹಾಕೊಳ್ಳೋದು ತಪ್ಪಿಲ್ಲ. ಈಗ ಅವ್ರೇನು ಇವ್ರಿಗೆ ಗೊತ್ತಿದ್ದಷ್ಟು ಮಾತ್ರಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಅವ್ರು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡಿ ಅವ್ರು ಹೇಳ್ತಾರೆ, ಕ್ಲೇಮ್ ಮಾಡ್ತಾರೆ, ಸೇಯಿಂಗ್ ದಟ್ ಇದೆಲ್ಲ ಸುಳ್ಳು ಅಂತ. ಅಂಡ್ ಆ ಸ್ಪೆಸಿಫಿಕ್ ಡಾಕ್ಟರ್ ಯಾರು ಈಗ ಕೇಸ್ ಹಾಕಿದ್ದಾರೆ, ಆರ್ಟಿಕಲ್ ಯಾರ ಬಗ್ಗೆ ಬಂದಿತ್ತು, ಅವರು 1 ಕೋಟಿ ಡಿಫಮೇಷನ್ ಕೇಸ್ ಅನ್ನ ಹಾಕಿದ್ದಾರೆ. ಸೊ ಆ ಕೇಸ್ ನಡೀತಿದೆ. ಸೊ ನೀವು ಸಿವಿಲ್ ಅಂಡ್ ಕ್ರಿಮಿನಲ್ ಡಿಫಮೇಷನ್ ಹೋಗ್ಬಹುದು. ಸೊ ಡಿಪೆಂಡ್ ಆಗತ್ತೆ ನಿಮ್ಮ ಒಂದು ಅವರ ಸ್ಟೇಟಸ್. ಇಟ್ಸ್ ಅಬೌಟ್ ಡಿಸೈಡಿಂಗ್ ಅಮೌಂಟ್ ಅಂತ ಹೇಳಿದ್ರೆ 1 ರೂಪಿನೂ ಕೇಳ್ತಾರೆ. ಸಾರಿ ಕೇಳು, ಅಪಾಲಜಿ ಕೇಳು, 1 ರೂಪಿ ಅದರ ಒಂದು ಪ್ರೈಸ್ ಆಗಿ, ಅಥವಾ ನೀವು 1 ಕೋಟಿ ಕೇಳ್ತೀರಿ. ಸೊ ಇಟ್ಸ್ ಅಬೌಟ್ ಹೌ ಮಚ್ ವ್ಯಾಲ್ಯೂ ಯು ಆರ್ ಗಿವಿಂಗ್. ನಿಮ್ಮ ಒಂದು ಮೆಂಟಲ್ ಅಗನಿ, ನಿಮ್ಮ ರೆಪ್ಯುಟೇಷನ್ ಎಷ್ಟು ಮ್ಯಾಟರ್ ಆಗತ್ತೆ. ಸೊ ನಿಮ್ಮ ಒಂದು ಪಬ್ಲಿಕ್ ಇಮೇಜ್ ಎಷ್ಟು ಡ್ಯಾಮೇಜ್ ಆಯ್ತು ಇದರಿಂದ, ಎಲ್ಲಾನು ಮ್ಯಾಟರ್ ಆಗತ್ತೆ. ಸೊ ನಾ ಅಮೌಂಟ್ ಸೆಟ್ ಮಾಡಿದ ತಕ್ಷಣ ಅಷ್ಟು ಬರತ್ತೆ ಅಂತಾನು ಅಲ್ಲ. ಬಟ್ ದ ಥಿಂಗ್ ಇಸ್, ನಾನ್ ಅಷ್ಟು ಹೇಳ್ತಿದೀನಿ ಅಂತಂದ್ರೆ ದಟ್ ಇಸ್ ಮೈ ವರ್ತ್, ಮೈ ವ್ಯಾಲ್ಯೂ. ಅಂಡ್ ಸುಮ್ನೆ ಅಂತ ಅಲ್ಲ, ಬಟ್ he was of that amount, of that stature. ಸೊ ಅವ್ರು ಕೇಳಿರೋದು. ಅಂಡ್ ಅವ್ರಿಗೆ ಆದಂತ ಒಂದು ಪ್ರೊಫೆಷನಲ್ ಡ್ಯಾಮೇಜ್ ಏನಿದೆ ಅವರ ಕಲೀಗ್ಸ್ ಅಲ್ಲಿ ಎಕ್ಸೆಟ್ರಾ, ಸೊ ಅದ್ ಎಲ್ಲಾನು ಮ್ಯಾಟರ್ ಆಗತ್ತೆ. ಪ್ಲಸ್ ಅವರು ಮೆಂಟಲ್ ಆಗನಿ ಎಕ್ಸೆಟ್ರಾಗೆ ಅಂತ ಹೇಳಿ ಕಾಂಪನ್ಸೇಷನ್ ಎಷ್ಟಿಷ್ಟು ಅಂತ ಹೇಳಿ ಅದನ್ನು ಸಹ ಹಾಕಿ ಕೇಳಬಹುದು. ಸೊ ಬೇಸಿಕಲಿ ಈಗ ಒಬ್ಬ 30,000 ಸಂಬಳ ತಗೋತಾ ಇದಾರೆ ಅಂತ ಅನ್ಕೊಂಡ್ರೆ, ನಾನು ಅವಾಗ 1 ಕೋಟಿಗೆ ಹಾಕ್ತೀನಿ ಅಂತಂದ್ರೆ ನಾಟ್ ಜಸ್ಟಿಫೈಡ್ ಅಲ್ವಾ? ನಮಗೂ ಅಷ್ಟು ವ್ಯಾಲ್ಯೂ ಇರಬೇಕು, ಇಲ್ಲಾಂದ್ರೆ ಅಷ್ಟು ಕೆಟ್ಟದಾಗಿ ಡಿಫಾಮೇಷನ್ ಮಾಡಿರೋದು. ಸೊ ಎರಡರಲ್ಲೂ ಒಂದಾಗ್ಬೇಕು. ಎರಡರಲ್ಲಿ ಒಂದು ಅಂತಂದ್ರೂ ಎಷ್ಟೇ ಹೇಳಿದ್ರು, ಈಗ ನೀವು 30,000 ಸಂಬಳ ತಗೊಳ್ತಿದ್ರಿ, 1 ಕೋಟಿಗೆ ಡಿಫಮೇಷನ್ ಹಾಕೋದು ನಾಟ್ ಎಟ್ ಆಲ್ ಜಸ್ಟಿಫೈಡ್. ಜಸ್ಟಿಫೈ ಮಾಡ್ಕೊಳ್ಬಹುದು ಇಫ್ ಯು ಆರ್ ಬೇರೆ ತರ ವರ್ತ್ ಇಟ್. ಓಕೆ, ಇವಾಗ ಧನುಷ್ ನಯನ್ತಾರ ಅವ್ರದ್ದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಕೇಸ್ ಇತ್ತು, 1 ಕೋಟಿ ಕೇಳಿದ್ರು. ಎಲ್ಲಾ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಕೇಸ್ ಅಲ್ಲಿ 1 ಕೋಟಿ ಬರುತ್ತೆ ಪಿಕ್ಚರ್ಗೆ ಅಂತ ಇಲ್ಲ, ಬಟ್ ಆ ಕೇಸಲ್ಲಿ ಬಂತು ಅಂಡ್ ಹಿ ವಾನ್ ಇಟ್. ಸೊ ಅದು ಅವರ ವರ್ತ್ ಅವ್ರು ಹೇಳ್ತಿರೋದು. ಅದಕ್ಕೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ತೋರಿಸಬೇಕಾಗತ್ತೆ ಅಂದ್ರೆ ನನಗೆ ಇಷ್ಟು ಬ್ಯಾಂಕ್ ಅದೇನಿಲ್ಲ. ಸೊ ಇವಾಗ ಮ್ಯಾರಿಟಲ್ ಲಾ ಬಗ್ಗೆ ಕೆಲವೊಂದು ಕಾಂಟೆಂಟ್ ಮಾಡ್ತಾ ಇರ್ತೀರಾ. ಅಂಡ್ ಇವಾಗ ಪ್ರೆಸೆಂಟ್ ಡೇ ಅಲ್ಲಿ ಮ್ಯಾರೇಜ್ ಅನ್ನೋದು ಒಂಥರ ಗೊತ್ತಿಲ್ಲದ ಸ್ಯಾಕ್ರಿಫೈಸ್ ಆಗ್ಬಿಟ್ಟಿದೆ. ಇಟ್ ಈಸ್ ಅ ಸ್ಯಾಕ್ರಿಫೈಸ್. ಹೇಳ್ತಾ ಬರ್ತಾರೆ ಮದುವೆ ಅನ್ನೋದು ಅಡ್ಜಸ್ಟ್ಮೆಂಟು ಹಾಗೆ ಹೇಗೆ ಅಂತ. ಇವಾಗ ನಾನು ಮದುವೆ ಆಗ್ತೀನಿ ಆ್ಯಂಡ್ ಐ ಗೆಟ್ ಟು ನೋ ಮೈ ಪಾರ್ಟ್ನರ್ ಹ್ಯಾಸ್ ಅ ಪ್ರೀವಿಯಸ್ ಪಾರ್ಟ್ನರ್. ಮದುವೆ ಮುಂಚೆನೇ ಅಕಸ್ಮಾತ್ ಏನಾದರೂ ಹೇಳಿ ಕ್ಲಿಯರ್ ಮಾಡಿದರೆ ಪರವಾಗಿಲ್ಲ, ಬಟ್ ಮದುವೆ ಆದಮೇಲೆ ಗೊತ್ತಾದರೆ ಆಬ್ವಿಯಸ್ಲಿ ಫಾರ್ ಎನಿ ಸೇನ್ ಮ್ಯಾನ್ ಅದು ಎಮೋಷ್ನಲಿ ಎಫೆಕ್ಟ್ ಆಗೇ ಆಗುತ್ತೆ, ರೈಟ್? ಈ ಒಂದು ಕೇಸ್ನ ಇಟ್ಕೊಂಡು ಅಥವಾ ಈ ಒಂದು ಬೇಸ್ನ ಇಟ್ಕೊಂಡು ಎಷ್ಟೋ ಜನ ನನಗೆ ಬೇಡ ನಿಂತಿದೆ ಬದುಕೋದು ಅಂತ ಎಕ್ಸ್ಟ್ರೀಮ್ ಡಿಸಿಷನ್ ತಗೋತಾರೆ. ಆ್ಯಸ್ ಅನ್ ಅಡ್ವೊಕೇಟ್, ವಾಟ್ ವುಡ್ ಯು ಟೆಲ್ ಅವರ್ ಆಡಿಯನ್ಸ್? ಏನು ಮಾಡ್ಬೇಕು ಈ ಥರ ಸಿಚುವೇಶನ್ ಅಲ್ಲಿ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮ್ಯಾರೇಜ್ ಸ್ಯಾಕ್ರಿಫೈಸ್ ಅಲ್ಲ. ಮುಂಚೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿತ್ತು, ಈಗ ರೆಸ್ಪಾನ್ಸಿಬಿಲಿಟಿ ಚೂರು ಮಟ್ಟಕ್ಕೆ ಕಾಂಪ್ರಮೈಸ್ ಬರ್ತಿದೆ ಅಂತ ಹೇಳ್ಬಹುದು. ಅಷ್ಟು ರೆಸ್ಪಾನ್ಸಿಬಲ್ ಅಲ್ಲ, ಡಿಟೀರಿಯೋರೇಟ್ ಆಗ್ತಿದೆ, ಬಟ್ ಸ್ಟಿಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ. ಸುಮ್ಮನೆ ಒಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅಲ್ಟಿಮೇಟ್ಲಿ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ. ಸ್ಪೆಷಲಿ ಇವತ್ತಿನ ಡೇಟಲ್ಲಿ ನಾವೇನಾದ್ರೂ ಹುಡುಗಿ ಹುಡುಗ ಇಬ್ರು ಎಂಪವರ್ಡ್ ಆಗಿದ್ದೀರಿ, ಎಜುಕೇಟೆಡ್, ಕೆಲಸ ಮಾಡ್ತಿದೀವಿ, ದುಡ್ಡು ಇಬ್ರಿಗೂ ಬರ್ತಿದೆ ಅಂತ ಹೇಳುವಾಗ ದೆನ್ ಮ್ಯೂಚುವಲಿ ನೀವು ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳಿ, ರೈಟ್? ಸೊ ಆ ಟರ್ಮ್ಸ್ ಅಲ್ಲಿ ಪಾಸ್ಟ್ ಅಂತ ಹೇಳುವಾಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲಿ ಅವರಿಗೊಂದು ಇನ್ಫ್ಯಾಚುಯೇಷನ್, ಅಟ್ರಾಕ್ಷನ್, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮದ್ವೆಗೆ ಮುಂಚೆ ಇದ್ದೇ ಇರತ್ತೆ. ಫಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳೇಬೇಕು. ಇವತ್ತಿನ ಡೇಟ್ ಅಲ್ಲಿ ಯಾರಿಗಿಲ್ಲ? ನೀವಿನ್ನು ಜೆನ್ಸಿನ ನೋಡಿದ್ರೆ ಹೊಸ ಹೊಸ ಟರ್ಮ್ಸ್ ಹೇಳ್ತಾರೆ ಅವ್ರು ನಿಮಗೆ. ಸೊ ಅಂತದ್ರಲ್ಲಿ ಪ್ರತಿಯೊಬ್ಬರಿಗೂ ಇರತ್ತೆ ಮದ್ವೆಗೆ ಮುಂಚೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ ನಡೀತು, ನಡೀಲಿಲ್ಲ, ಬೇರೆಯವರ ಬಾಯ್ ಫ್ರೆಂಡ್ ನೀವು ಮದ್ವೆ ಆದ್ರಿ ಎಕ್ಸೆಟ್ರಾ ಎಕ್ಸೆಟ್ರಾ ಅನ್ನೋದು ಇರೋದೆ. ಮದ್ವೆ ಆದ್ಮೇಲೇನೂ ಅವ್ರು ನಿಮಗೆ ತೊಂದರೆ ಕೊಡ್ತಿದ್ದಾರೆ. ಅವರ ಪಾಸ್ಟ್ ಇಂದ ನಿಮಗೆ ಮೆಂಟಲ್ ಟಾರ್ಚರ್ ಆಗ್ತದೆ. ಅವ್ರ ಪಾಸ್ಟ್ ಅಥವಾ ಅವರ ಗರ್ಲ್ ಫ್ರೆಂಡ್ ನಿಮ್ಮನ್ನ ಇನ್ನು ಬಿಟ್ಟು ಹೋಗ್ತಿಲ್ಲ, ನಿಮ್ಮ ಮದ್ವೆ ಜೀವನದಲ್ಲಿ ಈಗಲೂ ಇಂಟರ್ಫಿಯರ್ ಆಗ್ತಿದ್ದಾರೆ. ದೆನ್ ನಿಮಗೆ ಗ್ರೌಂಡ್ಸ್ ರೇಸ್ ಆಗುತ್ತೆ ಲೀಗಲಿ, ನೀವೇನಾದ್ರೂ ರೆಮಿಡೀಸ್ ನ ಸೀಕ್ ಮಾಡಕ್ಕೆ. ಬಟ್ ಮದ್ವೆಗೆ ಮುಂಚೆ ಗರ್ಲ್ ಫ್ರೆಂಡ್ ಇದ್ರು, ನನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದ, ಸೊ ನನಗ್ ಬೇಡ ಅಂತ ಹೇಳೋದು ನಾಟ್ ಎಟ್ ಆಲ್ ಫೇರ್. ಈ ತರ ಈಗ್ಲೂ ಇದಾರೆ ಜನ, ಇಲ್ಲ ಅಂತಲ್ಲ. ನನಗೆ ಹೇಳಲೇ ಇಲ್ಲ ಮದ್ವೆ ಟೈಮ್ ಅಲ್ಲಿ ಇವ್ರಿಗೆ ಬಾಯ್ ಫ್ರೆಂಡ್ ಇದ್ರು, ಹೇಳಲಿಲ್ಲ ಅಂತಂದ ಮಾತ್ರಕ್ಕೆ ನಿಮ್ಮ ಮದ್ವೆ ಅದು ಇನ್ವ್ಯಾಲಿಡೇಟ್ ಮಾಡ್ತೀರಿ ಅಂತ ಅಲ್ಲ. ಹೇಳಲಿಲ್ಲ ಅಂತಂದ್ರೂ ಸಹ ಇಟ್ ಈಸ್ ಅಂಡರ್ಸ್ಟುಡ್. ಇವತ್ತು ನೀವು ತಂದೆ ತಾಯಿಗೂ ಗೊತ್ತಿದೆ ದಟ್ ನಮ್ಮ ಮಕ್ಳಿಗೆ ಯಾರಾದ್ರೂ ಒಬ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದೇ ಇರ್ತಾರೆ ಅನ್ನೋದು. ಲವ್ ಮ್ಯಾರೇಜಸ್ ಅಷ್ಟು ಕಾಮನ್ ಆಗಿದೆ. ಒಂದು 15-20 ವರ್ಷದ ಮುಂಚೆ ಬೇರೆ ರೀತಿ ಇತ್ತು, ಇವತ್ತು ಕಾಮನ್ ಆಗ್ತಿದೆ ಸಿನಾರಿಯೋ. ಸೊ ಹಾಗಿದ್ದಾಗ ನೀವು ಮದ್ವೆಗೆ ಮುಂಚೆ ಅವ್ರಿಗೆ ರಿಲೇಷನ್ ಇತ್ತು, ಸೊ ಹಾಗಾಗಿ ನಾನು ಇವ್ರನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದು ಸರಿಯಲ್ಲ. ಆಫ್ಟರ್ ಗೆಟಿಂಗ್ ಮ್ಯಾರಿಡ್
ಇಲ್ಲ ನೀವು ಮದ್ವೆ ಟೈಮಲ್ಲಿ ಮಾತನಾಡ್ಕೊಂಡು ಅಲ್ಲಿಗೇನೆ ನಿಲ್ಸ್ಕೋಬೇಕಿತ್ತು. ಮದ್ವೆ ಆದ ನಂತರ ನೀವು ಈಗ ಗೊತ್ತಾಯ್ತು ನನಗೆ ಸೊ ಹೀಗೆ ಬಿಟ್ಬಿಡ್ತೀನಿ ಅಂತ ಹೇಳೋದು ಡೆಫಿನೆಟ್ಲಿ ನಾಟ್ ಎಟ್ ಆಲ್ ಜಸ್ಟಿಫೈಡ್. ಕರೆಕ್ಟ್. ಅಂಡ್ ಅಕಸ್ಮಾತ್ ಓಕೆ ಮದ್ವೆ ಆಗೋಗಿದೆ ಅಂಡ್ ಎಲ್ಲ ಗೊತ್ತಾಗಿದೆ ಅಂಡ್ ಈಗಲೂ ಅವ್ರು ನಿಮಗೆ ಇಂಟರ್ಫಿಯರ್ ಮಾಡ್ತಿದ್ದಾರೆ, ದೆನ್ ನಿಮ್ಮ ಹತ್ರ ಲೀಗಲ್ ರೆಮಿಡೀಸ್ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಎಕ್ಸೆಟ್ರಾ ರೆಮಿಡೀಸ್ಗೆ ನೀವು ಹೋಗ್ಬೋದು. ಓಕೆ, ಬಟ್ ಮದುವೆ ಅಂದ್ರೇನೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಬಟ್ ಅಂತ ಅದು ತಪ್ಪು. ಅದು ಹೇಳ್ತಾರೆ. ಸೊ ಯಾವ್ಯಾವ ಸುಳ್ಳು ಮುಂದೆ ಹೋಗಿ ಅದು ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ಬೋದು ಕೋರ್ಟ್ ಅಲ್ಲಿ ಅಂತ. ಈಗ ನೀವ್ ಹೇಳಿದ್ರಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ರು ಮುಚ್ಚಿದ್ರು ಓಕೆ ಅಂತ, ಬಟ್ ಕೆಲವೊಂದು ಸುಳ್ಳು ಮುಚ್ಚಿಟ್ಕೊಂಡಿದ್ದು ಮುಂದೆ ಕೋರ್ಟ್ ಕೇಸಲ್ಲಿ ಅದು ಗೊತ್ತಾಗ್ಬೋದು. ಯಾವ್ದಾದ್ರು ಆ ತರ. ಓಕೆ, ನಾನು ಎಲ್ಲಾ ಸುಳ್ಳುನು ನೀವು ಹೇಳ್ಬಿಡ್ಬೇಕು ನಿಜ ಗ್ರೌಂಡ್ಸ್ ಮೇಲೆನೆ ಮದ್ವೆ ಆಗಿ ಅಂತ ಹೇಳ್ತಿಲ್ಲ. ಬಟ್ ದ ಥಿಂಗ್ ಇಸ್ 1000 ಸುಳ್ಳು ಹೇಳಿ ಮದ್ವೆ ಮಾಡೋದು ಖಂಡಿತ ತಪ್ಪು. ಜೆನ್ಯೂನ್ ಈಗ ಏನಾದ್ರೂ ಇದೆ, ಆಲ್ರೆಡಿ ನೀವು ಪ್ರೀವಿಯಸ್ಲಿ ಡಿವೋರ್ಸ್ಡ್ ಇದ್ರಿ, ದೆನ್ ಅದ ಸುಳ್ಳನ್ನ ನೀವು ಮುಚ್ಚಿಟ್ಟು ಮದ್ವೆ ಆಗೋದು ಖಂಡಿತ ತಪ್ಪು. ಅಂದ್ರೆ ಅದನ್ನ ದೇ ಕ್ಯಾನ್ ಕ್ಲೇಮ್. ಎಸ್, ನೀವು ನಿಜ ಹೇಳಿ ನಾ ಈ ತರ ಪಾಸ್ಟ್ ಆಗಿತ್ತು, ಫಾರ್ ದೀಸ್ ರೀಸನ್ಸ್ ವಿ ಹ್ಯಾಡ್ ಟು ಕಮ್ ಔಟ್ ಅಂಡ್ ಈಗ ನಾನು ನಿಮ್ ಜೊತೆಗೆ ಹೊಂದಾಗ್ತಿದ್ದೀನಿ. ಬಿಕಾಸ್ ಅಲ್ಟಿಮೇಟ್ಲಿ ದ ಅದರ್ ಪಾರ್ಟ್ನರ್ ಇಸ್ ಆಲ್ಸೋ ಸೊ ಎಮೋಷನಲಿ ಅಟ್ಯಾಚ್ಡ್ ವಿತ್ ಯು. ಸೊ ಅವರೂನು ಬರೀ ಫಿಸಿಕಲ್ ಅಷ್ಟೇ ಅಲ್ಲಲ್ಲ, ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲಾನು ಇರುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳುವಾಗ, ಇಬ್ರು ಪಾರ್ಟ್ನರ್ಸ್ ಅಂತ ಹೇಳುವಾಗ, ಸೊ ಅವರು ನಿಮ್ಮಲ್ಲಿ ಅಷ್ಟು ನಂಬಿಕೆ ಇಡ್ತಾರೆ ಮದ್ವೆ ಆದ್ಮೇಲೆ ಅಂತ ಹೇಳುವಾಗ, ನೀವು ಏನಿತ್ತು ಫಸ್ಟ್ ಡಿಸ್ಕ್ಲೋಸ್ ಮಾಡ್ಕೋಬಹುದು ಮುಂಚೆನೆ. ಯಾವ್ದು ಸುಳ್ಳು ಮುಂದಕ್ಕೆ ಹೋಗಿ ತೊಂದರೆ ಆಗುತ್ತೆ ಅಂದ್ರೆ ಯಾವ್ದೇ ಸುಳ್ಳಾಗಿ ತೊಂದರೆ ಆಗಬಹುದು, ಡಿಪೆಂಡ್ಸ್ ಅಪಾನ್ ಅವ್ರು ಅದನ್ನ ತೊಂದರೆ ಆಗಿ ತಗೊಳ್ತಿದ್ದಾರೆ ಅನ್ನೋದಾದ್ರೆ. ಈಗ ಏಜ್ ಮುಚ್ಚಿಟ್ಟು ಮದ್ವೆ ಆಗ್ತಾರೆ, 40 ವರ್ಷ, ಸುಮಾರು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಇದಾವೆ. ಸೊ ಅಲ್ಲಿ ಏನಾಗುತ್ತೆ, ಹಳೆ ಫೋಟೋ ಹಾಕ್ಬಿಟ್ಟು ಯಾವ್ದೋ ಒಂದು ಏಜ್ ಹಾಕಿ ನಂತರ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿದೆ, 40 ವರ್ಷ ಆಗಿದೆ, ಈ ಒಂದು ಫೋಟೋ 30 ವರ್ಷದ ಹಾಕಿದಾನೆ. ಓಕೆ, ಚೂರು ಯಂಗ್ ಆಗಿ ಜಿಮ್ ಎಲ್ಲ ಮಾಡಿ ಚೆನ್ನಾಗೇ ಇರಬಹುದು, ಬಟ್ ಈವನ್ ದೆನ್ ಏಜ್ ಅಂತ ಫ್ಯಾಕ್ಟರ್ ನೀವು ನಂಬರ್ಸ್ ನೋಡ್ತೀರಿ ಅಂತ ಹೇಳುವಾಗ, ಏಜ್ ಆಗಿತ್ತು ನಮ್ಗೆ ಹೇಳಲೇ ಇಲ್ಲ ಇಷ್ಟು ವಯಸ್ಸಾಗಿದೆ ಅಂತ ಹೇಳೋದು, ಅಥವಾ ಇನ್ನೇನಾದ್ರೂ ಅವ್ರಿಗೇನಾದ್ರೂ ಖಾಯಿಲೆ ಇದ್ದಿರಬಹುದು, ಟರ್ಮಿನಲ್ಲಿ ಖಾಯಿಲೆ ಆಗಿರಬಹುದು. ಸೊ ಅದು ಪ್ರತಿಯೊಂದು ನೀವು ಈ ರೀತಿ ಗೊತ್ತಿರಬೇಕು. ಇನ್ನೊಬ್ಬ ಪಾರ್ಟ್ನರ್ಗೆ ಡಯಾಬಿಟೀಸ್ ಇತ್ತು, ಡೈಲಿ ಇನ್ಸುಲಿನ್ ನೀವು ಡೋಸೇಜ್ ತಗೊಳ್ತಿದ್ರಿ, ಹೇಳಲಿಲ್ಲ, ದೆನ್ ಮದ್ವೆ ಮುರಿದೋಗುತ್ತೆ. ನಮ್ಮ ಹತ್ರನೇ ಒಂದು ಇದು ಬಂದಿತ್ತು, ದಟ್ ಹೆಂಡತಿಗೆ ಮದ್ವೆಗೆ ಮುಂಚೆ ಅವ್ರದ್ದು ಡ್ಯೂ ಟು ಸಮ್ ಡಿಸಾರ್ಡರ್ ಅವರ ಎಲ್ಲಾ ಹಲ್ಲು ಉದುರೋಗಿತ್ತು ಅಂಡ್ ಅವರು ಸೆಟ್ ಯೂಸ್ ಮಾಡ್ತಿದ್ರು. ಅದು ಗಂಡನ್ ಗೊತ್ತಿಲ್ದೇನೆ ಮ್ಯಾನೇಜ್ ಮಾಡ್ತಿದ್ರು. ಮ್ಯಾನೇಜ್. ಅಂಡ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸಿಸೇರಿಯನ್ ಆಪರೇಷನ್ ಆಗ್ಬೇಕಿತ್ತು. ಸೊ ಆಗ ಎಲ್ಲ ಮೆಟಲ್ಸ್ ತೆಗೆದಿಡ್ಬೇಕು. ಸೊ ಹಾಗಿದ್ದಾಗ ಅವ್ರು ತೆಗೆದಿಡೋದಕ್ಕೆ ಅಂತ ಹೋದಾಗ ಹಸ್ಬೆಂಡ್ಗೆ ಗೊತ್ತಾಗತ್ತೆ ಮಗು ಆಗ್ಬೇಕಾದಾಗ ಆ ಮೂಮೆಂಟ್ ಅಲ್ಲಿ. ಅಂಡ್ ಆ ಗಂಡ ಅಲ್ಲಿಂದಾನೇ ಜಗಳ ಸ್ಟಾರ್ಟ್ ಮಾಡ್ತಾರೆ. ಅಪಾರೆಂಟ್ಲಿ ಬೋತ್ ದ ಫ್ಯಾಮಿಲೀಸ್ ವೇರ್ ಇನ್ ಹಾಸ್ಪಿಟಲ್ ಅಂಡ್ ಅಲ್ಲೇನೆ ಜಗಳ ಶುರು ಆಗತ್ತೆ, ನನಗಿದು ಗೊತ್ತಿರ್ಲಿಲ್ಲ ಅಂತ ಹೇಳಿ. ಅಂಡ್ ಗಂಡ್ ಮಗು ಹುಟ್ಟತ್ತೆ. ಇಮಿಡಿಯೇಟ್ ನೆಕ್ಸ್ಟ್ ಅವರು ಅದೇ ದಿನ ಸಂಜೆ ಡಿವೋರ್ಸ್ಗೆ ಫೈಲ್ ಕೂಡ ಮಾಡ್ತಾರೆ, ಅಡ್ವೊಕೇಟ್ ನ ಕರ್ಕೊಂಡ್ಬಂದು. ಸೊ ನಿಮ್ ಒಂದು ಚಿಕ್ಕದಾದಂತ ವಿಷಯ ಅನ್ಸಿದ್ರು ಈ ಒಂದು ಮ್ಯಾಟರ್ ಅಷ್ಟು ದೊಡ್ಡದಾದಂತ ಒಂದು ಗುಡ್ ನ್ಯೂಸ್, ಮಗು ಹುಟ್ಟಿದೆ ಅನ್ನೋದನ್ನ ಅದು ಮುಚ್ಚಿಟ್ಟು ಡಿವೋರ್ಸ್ಗೆ ಲೀಡ್ ಆಯ್ತು. ಸೊ ನಮ್ ಯಾವ ಸುಳ್ಳು ಅಂತ ಹೇಳಕ್ ಆಗಲ್ಲ, ಯಾವ್ದೇ ಸಂಬಳನು ಮುಚ್ಚಿಡೋದು ಅಗೇನ್ ಸುಳ್ಳು. ಅಂದ್ರೆ ಇಟ್ ಹ್ಯಾಂಪರ್ಸ್. ನಿಮಗೆ ಯಾವ್ದಾದ್ರು ಸುಮಾರು ಪ್ರಾಪರ್ಟೀಸ್ ಇದೆ, ಅಸೆಟ್ಸ್ ಇದೆ, ನೀವೇನು ಹೇಳಲಿಲ್ಲ, ಅಥವಾ ಏನೂ ಇಲ್ಲ ನನಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದೀರಿ, ಪ್ರಾಬ್ಲಮ್ಯಾಟಿಕ್. ಇದು ಕೇಳ್ಬೋದಾ, ಗಂಡು ಹೆಣ್ಣು ಎರಡು ಕೇಳ್ಬೋದಾ? ಇಬ್ಬರದೂನು. ಈ ತರ ಆಗಿದೆ ಯಾವ್ದಾದ್ರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ವೇರ್ ಎನಿ ಪಾರ್ಟಿ ನನ್ನ ಸಂಬಳ 2 ಲಕ್ಷ ಅಂತೇಳಿ, ಆಮೇಲೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ 50,000ನೇ ದುಡಿತಾನೆ, ಮದುವೆ ಆಗ್ಬೇಕು, ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಪಡಿಬೇಕು ಅಂತ 2 ಲಕ್ಷ ಹೇಳಿದಾನೆ ಅಂತ ಆಗಿದೆ ಯಾವಾಗ? ಓಕೆ, ಎಕ್ಸಾಕ್ಟ್ ಸಿನಾರಿಯೋ ವಿದೌಟ್ ದ ನೇಮ್ಸ್ ಇಫ್ ಯು ಕ್ಯಾನ್ ಟೆಲ್ ಅಸ್. ಎಕ್ಸಾಕ್ಟ್ ಸಿನಾರಿಯೋ ಅಂತ ಹೇಳಿದ್ರೆ, ಹುಡುಗ ಯಾರಿದ್ದಾನೆ ಅವರ ಅಕ್ಕ, ಶಿ ಇಸ್ ವೆಲ್ ಸೆಟಲ್ಡ್. ಸೊ ಅವರ ಒಂದು ಇಮೇಜ್ ನ ತೋರಿಸ್ತಾ, ನನಗೂನು ಸಹ ಕೆಲಸ ಇದೆ, ನನ್ನ ಫ್ಯಾಮಿಲಿ ಇಷ್ಟು ವೆಲ್ ಆಫ್ ನಾವು, ಸೊ ನನ್ನ ಹೆಸರಲ್ಲಿ ಪ್ರಾಪರ್ಟೀಸ್ ಇದೆ ಅಂತೆಲ್ಲ ಹೇಳಿ, ಅಂಡ್ ನನಗೆ ಇಷ್ಟು ಸಂಬಳ ಲ್ಯಾಕ್ಸ್ ಅಲ್ಲೇನೆ ಕೋಟ್ ಮಾಡಿ ಮದ್ವೆ ಆಗಿರೋದು. ಬಟ್ ಆ ಹುಡುಗನಿಗೆ ಸಂಬಳನೇ ಇರ್ಲಿಲ್ಲ, ಅವನು ಕೆಲಸನೇ ಮಾಡ್ತಿರ್ಲಿಲ್ಲ, ಕೆಲಸ ಕಳ್ಕೊಂಡಿದ್ದ. ಇನ್ಫ್ಯಾಕ್ಟ್ ಅವನಿಗೆ ಸಮ್ 30,000 ಅರೌಂಡ್ ಬರ್ತಿತ್ತು, ಆ ಕೆಲಸನೂ ಕಳ್ಕೊಂಡಿದ್ದ ಮದ್ವೆ ಆಗ್ಬೇಕಾದಾಗ. ಮದ್ವೆ ಆಗೋಯ್ತು ಅಂಡ್ ಅದಾದ್ಮೇಲೆ ಗೊತ್ತಾಗತ್ತೆ ದ್ಯಾಟ್ ಆ ಹುಡುಗನ್ಗೆ ಪ್ರಾಪರ್ಟಿನೂ ಇಲ್ಲ, ಕೆಲ್ಸಾನೂ ಇಲ್ಲ. ಹುಡುಗಿ ಕೆಲಸ ಮಾಡ್ತಿದ್ದಾಳೆ, ಹುಡುಗಿಗೆ ಶಿ ವಾಸ್ ಅರ್ನಿಂಗ್ ಅರೌಂಡ್ 75-80 ಅಂತ ಏನೋ ಇತ್ತು, ನಿಯರ್ಲಿ 1 lakh. ಸೊ ನಾನೇ ಈಗ ಇವನನ್ನು ಸಾಕ್ಬೇಕಾ, ನನಗ್ ಬೇಡ ಅಂತ ಹೇಳಿ. ಇದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಐ ಸಾ ಇನ್ ಅ ವಿಡಿಯೋ,
ಬ್ರೋಕರ್ಸ್ ಯಾವಾಗಾರು ಮಾತಾಡ್ತಿರ್ಬೇಕಾದ್ರೆ ಹುಡುಗಿನ ಸ್ಯಾಲರಿ ಸ್ಲಿಪ್ ಕಳ್ಸು ಅಂತ ಕೇಳ್ತಾರೆ, ಆರ್ ನಿಮ್ದು ರಿಟರ್ನ್ಸ್ ಆರ್ ವಾಟ್ ಎವರ್, ಸೊ ದಟ್ ವೆರಿಫೈ ಆಗಿ ನೀವು ಮದುವೆ ಆಗ್ಬೋದು ಅಂತ. ಡು ಯು ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಟು ಡು? ವೆರಿ ಗುಡ್ ಥಿಂಗ್ ಟು ಡೂ. ಓಕೆ, ಇಫ್ ಯು ಆರ್ ನಾಟ್ ಹೈಡಿಂಗ್ ಎನಿಥಿಂಗ್, ದೆನ್ ಇವತ್ತು ಒಂದ್ ರೀತಿ ಅವೇರ್ನೆಸ್ ಬೇಕು. ಅವೇರ್ನೆಸ್ ಜಾಸ್ತಿ ಆಗ್ತಿದ್ದಂಗೆನೆ ತುಂಬಾ ಪಾಸಿಟಿವ್ಲಿ ನೆಗೆಟಿವ್ಲಿ ಎರಡು ರೀತಿ ಯೂಸ್ ಆಗ್ತದೆ, ಇಲ್ಲ ಅಂತೇನಿಲ್ಲ. ಸೊ ಪಾಸಿಟಿವ್ಲಿ ಎಸ್, ಎರಡು ಕಡೆ ಅವೇರ್ ಆಗಿ ಸರಿಯಾಗಿ ನಮ್ಮ ಒಂದು ಸ್ಟೇಟಸ್ ಎಕ್ಸೆಟ್ರಾ ಅಂತ ನೋಡಿ ಮದುವೆ ಆಗ್ತಾರೆ. ನೆಗೆಟಿವ್ ಅಂತ ಹೇಳುವಾಗ ಈ ತರ ಒಂದು ಫ್ರಾಡ್ಸ್ ಆಗ್ಲಿ, ಇದನ್ನ ಆಗದೆ ಇರೋ ರೀತಿನೂ ಇದೆ. ಪ್ಲಸ್ ಏನು ಸೇಮ್ ಲೀಡ್ ಆಗುತ್ತೆ. ಲೆಟ್ಸ್ ಕಮ್ ಟು ದಿಸ್ ಪಾರ್ಟ್. ಒಂದು ರಿಲೇಶನ್ಶಿಪ್ ಅಂದ್ರೆ ಇಟ್ ಇಸ್ ಎಮೋಷನಲ್, ಹಾಗೇನೆ ಫಿಸಿಕಲ್ ಕೂಡ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಎಲ್ಲಾ ಕಡೆ ಕೊಡೋದೇನಂದ್ರೆ, ತುಂಬಾ ಕಡೆ ಟಿವಿಯಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆ ನೋಡಿರ್ತೀವಿ, ಹುಡುಗ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಮದುವೆನೇ ಆಗಲ್ಲ ಅಂತ ಹೇಳಿದಾನೆ. ಸೊ ಕೇಸ್ ಎಲ್ಲ ಆಗುತ್ತೆ, ಎಸ್ಕಲೇಟ್ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಅದರ್ ವೇರ್. ಈಗ ರೀಸೆಂಟ್ ಆಗಿ ಬೆಂಗಳೂರಲ್ಲೇ ಒಬ್ಬರು ಜಿಮ್ ಟ್ರೈನರ್ ಇದೇ ತರ ಸೂಸೈಡ್ ಆಯ್ತು. ವೇರಿನ್ ಹುಡುಗ ಮದುವೆ ಆಗ್ಬೇಕಾಯ್ತು, ಬಟ್ ಹುಡುಗಿ ಏನ್ ಮಾಡ್ತಾಳೆ, ಸಡನ್ ಆಗಿ ಬಂದು ನಾನು ಮದುವೆ ಆಗ್ತದೆ ಇನ್ನೊಬ್ಬನ್ನ ಅಂತೇಳಿ ಡೈರೆಕ್ಟ್ ಆಗಿ ಇನ್ವಿಟೇಷನ್ ಕೊಟ್ಬಿಡ್ತಾಳೆ. ಈ ತರ ವೈಸ್ ವರ್ಷ ಆದ್ರೆ ಹುಡುಗಿ ಮದುವೆ ಆಗ್ತೀನಿ ಅಂತ ಆಗದೆ ಇದ್ದಾಗ ಏನಾಗುತ್ತೆ? ವಾಟ್ ಶುಡ್ ಅ ಗೈ ಡು? ಫಾಲ್ಸ್ ಪ್ರಾಮಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೀಗ ಹೊಸ ನಮ್ಮ ಕ್ರಿಮಿನಲ್ ಲಾಸ್ ಬಂದಿದೆ, BNS, BNSS, BSA. ಸೊ ಹಳೆ ಕ್ರಿಮಿನಲ್ ಲಾಸ್ ನ ರಿಪ್ಲೇಸ್ ಮಾಡಿದೀವಿ, ಗೊತ್ತಿರತ್ತಲ್ಲ. ಜಸ್ಟ್ ಹೆಸರು ಚೇಂಜ್ ಮಾಡಿದಾರಲ್ಲ ಅದನ್ನ IPC ಇಲ್ಲ. ಸ್ವಲ್ಪ ಆಡ್ ಮಾಡಿದ್ದಾರೆ. ಸ್ವಲ್ಪ ಆಡ್ ಮಾಡಿದ್ದಾರೆ. ಆಮೇಲೆ ಮಾತಾಡೋಣ. ರೈಟ್. ಸೊ ಅದರಲ್ಲಿ ಸೆಕ್ಷನ್ 69 BNS ಅಲ್ಲಿ ನಾವು ಹೇಳ್ತೀವಿ, ಯಾವುದೇ ಹುಡುಗ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಮಾಡಿದ್ದಾನೆ ಅಂಡ್ ಹುಡುಗಿನ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಫಿಸಿಕಲ್ ಆಗಿ ದೆನ್ ಮದ್ವೆ ಆಗ್ತಿಲ್ಲ, ಹುಡುಗಿ ವಿಕ್ಟಿಮ್ ಅಂತ ನಾವು ಡಿಸೈಡ್ ಮಾಡಾಗಿದೆ, ಆಯ್ತಾ? ಹುಡುಗ ಅಕ್ಯೂಸ್ಡ್, ಹುಡುಗಿ ವಿಕ್ಟಿಮ್. ಯಾಕಂತಂದ್ರೆ ಹುಡುಗಿಗೆ ಎಷ್ಟು ನೀವು ಈಸಿಯಾಗಿ ಮೋಸ ಮಾಡಬಹುದು ಅನ್ನೋದು ಅಸಂಪ್ಷನ್ ಲಾ ಪ್ರಕಾರ. ಓಕೆ, ಸೊ ಹಾಗಾಗಿ ಹುಡುಗಿ ವಿಕ್ಟಿಮ್ ಅಂತ ನಾವು ಡಿಸೈಡ್ ಮಾಡಾಗಿದೆ, ಹುಡುಗನ ಅಗೇನ್ಸ್ಟ್ ಅಲ್ಲೇನೆ ಇರೋದಿಲ್ಲ. ಸೊ ಈಗ ಸೇಮ್ ವೈಸ ವರ್ಸ ನೀವು ಕೇಳ್ತಿರೋದು ಅಲ್ವಾ? ಸೊ ಪ್ರೊಟೆಕ್ಷನ್ ಅಲ್ಲಿ ಹುಡುಗನಿಗೆ 10 ವರ್ಷ ಜೈಲ್ ಶಿಕ್ಷೆ ಎಲ್ಲ ಇದೆ, ಹುಡುಗಿಗೆ ಆತರ ಏನೂ ಆಗೋದಿಲ್ಲ. ಓಕೆ, ಇಫ್ ಇನ್ ಕೇಸ್ ನೀವೇನಾದ್ರೂ ನಾನು ಇವರಿಗೆ ಇಷ್ಟು ಗಿಫ್ಟ್ಸ್ ಕೊಡ್ಸಿದ್ದೆ, ಇಷ್ಟು ದುಡ್ಡು ಕೊಟ್ಟಿದ್ದೆ ಎಕ್ಸೆಟ್ರಾ, ಈ ಪ್ರೊಟೆಕ್ಸ್ಟ್ ಆಫ್ ಮ್ಯಾರೇಜ್ ಅಲ್ಲಿ ನಾವು ಮದ್ವೆ ಆಗ್ತೀವಿ ಅಂತ ಹೇಳಿ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ಈ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ತಗೊಂಡಿದ್ಲು, ಮೋಸ ಮಾಡಿದಾಳೆ. ಅಗೇನ್ ಯು ವಿಲ್ ಹ್ಯಾವ್ ಟು ಶೋ ದ್ಯಾಟ್ ಸ್ಟಾರ್ಟಿಂಗ್ ನಾವ್ ಯಾವಾಗ ರಿಲೇಷನ್ಗೆ ಎಂಟರ್ ಆದ್ವಿ ಅಲ್ಲಿಂದಾನು ಎಲ್ಲಾನು ಸುಳ್ಳು ಮೋಸದಿಂದಾನೇ ಅವಳನ್ನ ಫ್ರಾಡ್ ಮಾಡ್ಕೊಂಡ್ ಬಂದ್ಲು. ದೆನ್ ಅಗೇನ್ ಹುಡುಗರು ಕೇಸ್ ಫೈಲ್ ಮಾಡಬಹುದು, ನಿಮ್ಮ ದುಡ್ಡಾಗ್ಲಿ ನಿಮ್ಮ ಅಸೆಟ್ಸ್ ಆಗ್ಲಿ ಅಂತ ನೀವೇನ್ ಹೇಳ್ತಿದ್ದೀರಿ, ನಾನು ಕಾರ್ ಕೊಡ್ಸಿದ್ದೀನಿ ನಾನು ಎಕ್ಸೆಟ್ರಾ ಅದನ್ನ ನೀವು ವಾಪಸ್ ಪಡ್ಕೋಬಹುದು. ಬಿಟ್ರೆ ಹುಡುಗಿಗೆ ಯಾವ್ದೇ ರೀತಿ ಪನಿಷ್ಮೆಂಟ್ ಅಂತ ಆಗೋದಿಲ್ಲ, ಜೈಲ್ ಶಿಕ್ಷೆ ಅಂತ ಆಗಲ್ಲ. ಸೊ ಇವಾಗ ಟೆಕ್ಸ್ ಅಲ್ಲಿ ಕೂಡ ಫ್ಯೂಚರ್ ವೈಫಿ, ಫ್ಯೂಚರ್ ಹಬ್ಬಿ ಅಂತೆಲ್ಲ ಕಳ್ಸಿದ್ರು ಅದನ್ನ ನೀವು ಪ್ರಿಟೆಕ್ಸ್ಟ್ ಆಗಿ ಇಟ್ಕೊಂಡು ಈ ತರ ಪ್ರಾಮಿಸ್ ಮಾಡಿದ್ರು ಅಂತ ಹೇಳಿ ಕ್ರಿಮಿನಲ್ ಆಗಿ ನೀವು ಪ್ರೊಸೀಡ್ ಆಗಕ್ಕೆ ಆಗಲ್ಲ. ಓಕೆ, ಸೊ ಈಗ ನೀವು ಹೇಳಿದ್ರಿ ಪ್ರಾಮಿಸ್ ಮಾಡಿ ಫಿಸಿಕಲ್ ಆಗಿ ಮದ್ವೆ ಆಗಲ್ಲ ಅಂದ್ರೆ ಒಂದು, ಈಗ ಪ್ರಾಮಿಸ್ ಮಾಡಿ ಫಿಸಿಕಲ್ ಆಗಿಲ್ಲ, ಲೆಟ್ಸ್ ಕನ್ಸಿಡರ್ ಸೋ ಪ್ಯೂರ್ ದಟ್ ಏನು ಫಿಸಿಕಲ್ ಆಗಿಲ್ಲ ಅಂತ ಅನ್ಕೊಂಡು ಮದ್ವೆ ಆಗಲ್ಲ ಅಂತಂದ್ರೆ ಆಗೇನಾಗುತ್ತೆ? ನಾರ್ಮಲ್ ಲವ್ ಅಂಡ್ ಬ್ರೇಕಪ್ ಅಷ್ಟೇನೆ. ಅಂದ್ರೆ ಈ ವಾಟ್ ಇಫ್ ಶಿ ಇಸ್ ಲೈಕ್ ಇಲ್ಲ ನಮ್ಮ ಮನೇಲೆಲ್ಲ ಗೊತ್ತಾಗ್ಬಿಟ್ಟಿದೆ, ನಂಗೆ ಬೇರೆ ಯಾರು ಹುಡುಗ ಸಿಗ್ತಿಲ್ಲ ಇವಾಗ ಅಂತ, ಆ ಆಂಗಲ್ ತೋರಿಸಿದ್ರೆ ಕೋರ್ಟ್ಗೆ ಪ್ರತಿಯೊಬ್ಬರಿಗೂ ಮೇಜರ್ ಆಗಿದ್ದಾರೆ 18 and 21. ಹುಡುಗ 21 years ಕಂಪ್ಲೀಟ್ ಅಂಡ್ ಹುಡುಗಿ 81 years ಕಂಪ್ಲೀಟ್. ಇದು ಯಾಕೆ ಅಂತಂದ್ರೆ ಸುಮಾರು ಜನ ಇದೇ ಕೇಳ್ತಾರೆ, 18-21 ಅರ್ಥ ಏನು ಅಂತ. 18 ಕಂಪ್ಲೀಟ್ ಆಗಿದೆ ಅಂಡ್ 21 ಕಂಪ್ಲೀಟ್ ಆಗಿದೆ. ಆಕ್ಚುಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಆ ಒಂದು ಪ್ರೊಟೆಕ್ಸ್ಟ್ ಅಲ್ಲಿ, ಇದು ಕಂಪ್ಲೀಟ್ ಆಗಿದೆ 18th ಬರ್ತ್ಡೇ. ಅದು ಅರ್ಥ ಆಗಲ್ಲ, ಸುಮಾರು ಜನ ಅದನ್ನೇ ಕೇಳ್ತಾರೆ 18-21 ಅಂದ್ರೆ ಏನು ಅಂತ. ಸೊ ಕಂಪ್ಲೀಟ್ ಆಗಿದೆ. ಆ ಟೈಮಲ್ಲಿ ನೀವು ಯು ಹ್ಯಾವ್ ರೈಟ್ ಟು ಚೂಸ್ ಯೋರ್ ಪಾರ್ಟ್ನರ್. ನಾನು ಇವನನ್ನ ಲವ್ ಮಾಡ್ದೆ, ಈಗ ನನಗೆ ಆಗ್ತಿಲ್ಲ, ಇಷ್ಟ ಇಲ್ಲ, ಅಥವಾ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಬ್ಬರಿಗೂ ಈ ಟೈಮ್ ಅಲ್ಲಿ ಫ್ರೀಡಮ್ ಇದೆ, ನನಗೆ ಇವನ್ ಬೇಡ ಇವಳು ಬೇಡ ಅಂತ ಹೇಳುವಂತ ಫ್ರೀಡಮ್ ಇದೆ. ಓಕೆ, ನೀವು ಪ್ರಾಮಿಸ್ ಮಾಡಿ ನೀವು ಅಗೇನ್ ಫಿಸಿಕಲ್ ಆದ್ರೆ ಮಾತ್ರ ಈ ಪ್ರಾವಿಷನ್ ಈಗ ಬಂದಿರೋದು, ಮುಂಚೆ ಇದು ಇರ್ಲಿಲ್ಲ. ನೀವ್ ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಬಹುದು, ಮುಂಚೆ ಇದಿರ್ಲಿಲ್ಲ. ಎಲ್ಲ ಓಕೆ, ಇವರನ್ನೇ ಮದ್ವೆ ಆಗ್ಬೇಕನ್ನ ಯಾವುದೇ ರೂಲ್ ಇಲ್ಲ. ಓಕೆ, ಲೆಟ್ಸ್ ಕಮ್ ಟು ಮಾರಲ್ ಪೊಲೀಸಿಂಗ್. ಮಾರಲ್ ಪೊಲೀಸಿಂಗ್ ಇಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಹುಡುಗ ಹುಡುಗಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ರಾತ್ರಿ ಹೊತ್ತು ಪೊಲೀಸ್ ನಿಲ್ಲಿಸ್ತಾರೆ, ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾರೆ ಅಂಡ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ತಾರೆ. ನಿಲ್ಲಿಸ್ಬಿಟ್ಟು ಈ ತರ ಮಾಡಿ ನಿಮ್ಮ ಅಪ್ಪನ್ ಕಾಲ್ ಮಾಡು ಅಂತ ಹುಡುಗಿಗೆ ಹೇಳ್ತಾರೆ. ಆಬ್ವಿಯಸ್ಲಿ ಯಾರು ಐ ಹ್ಯಾವ್ ಅ ಬಾಯ್ ಫ್ರೆಂಡ್ ಅಂತ ಇವಾಗ ಹೇಳ್ಬೋದು, ಬಿಟ್ರೆ ಮಿಲೇನಿಯಲ್ಸ್ ಇನ್ನೂ ಹೇಳಲ್ಲ. ಈ ತರ ಸಿಚುವೇಶನ್ ಬಂದಾಗ
ಯಾವ ತರ ಕನ್ಫ್ರಂಟ್ ಮಾಡೋದು? ಬೋತ್ ಆರ್ ಅಡಲ್ಟ್ಸ್ ಅಂತ ಹೇಳುವಾಗ ನೀವು ಫೋನ್ ಮಾಡೋ ಅವಶ್ಯಕತೆ ಯಾವುದೂ ಇಲ್ಲ ಅಂಡ್ ನೀವು ಆರಾಮಾಗಿ ನಿಮ್ಮ ಒಂದು ಅವ್ರಿಗೆ ಏನಿದೆ ಅದನ್ನ ಹೇಳಿ ನಾವು ಅಡಲ್ಟ್ ಇದೀರಿ, ಇಟ್ಸ್ ಆರ್ ಚಾಯ್ಸ್. ಬಟ್ ಸ್ಟಿಲ್ ಹರಾಸ್ ಮಾಡ್ತಾರೆ, ಮಾಡು ಒಂದ್ಸಲ ಮಾಡು, ಕಾಲ್ ಮಾಡು. One- ಸ್ಟೇಷನ್ ಬನ್ನಿ ಅಂತಾರೆ. ಸರಿ ಬರ್ತೀವಿ, ಸ್ಟೇಷನ್ಗೆ ಬರ್ತೀವಿ, 112ಗೆ ನೀವೇ ಇಲ್ಲಾಂದ್ರೆ ಅಲ್ಲಿಂದಾನೆ ಹರಾಸ್ ಮಾಡ್ತಿದಾರ, ಅಲ್ಲಿಂದಾನೆ 112ಗೆ ಕಾಲ್ ಮಾಡಿ ಪೊಲೀಸ್ನ ಕರೆಸಿ ಈ ತರ ಹರಾಸ್ ಮಾಡ್ತಿದ್ದಾರೆ, ವಿ ಬೋತ್ ಆರ್ ಅಡಲ್ಟ್ಸ್ ಅನ್ನೋದನ್ನ ಹೇಳಿ ಅಂಡ್ ಹೋಗಿ. ಓಕೆ, ಸೊ ಟು ಬ್ಯಾಕ್ ಅಪ್ ವಿತ್ ದಿಸ್, ಯಾರೊಬ್ರು ಸಿಗಾಕೊಂಡ್ರು ನಾಳೆ ದಿನ ಈ ಆರ್ಟಿಕಲ್ ಇದೆ, ಅಕಾರ್ಡಿಂಗ್ ಟು ದಿಸ್ ಯು ಕಾಂಟ್ ಡೂ ದಿಸ್ ಅನ್ನೋದ್ರೆ ಯಾವ್ದನ್ನ ನಾವು ಬ್ಯಾಕಪ್ ತರ ಯೂಸ್ ಮಾಡ್ಬೋದು? 21 ಓನ್ಲಿ. ಹೌದು, ಓಕೆ. ಯೋರ್ ಪರ್ಸನಲ್ ಲಿಬರ್ಟಿ, ನಿಮ್ಮ ಚಾಯ್ಸ್ ಇದು. ಸೊ 18 and 21 ಮೇಜರ್ ಆಗಿದ್ದೀರಿ, ದೆನ್ ಇಟ್ಸ್ ಯೋರ್ ಚಾಯ್ಸ್, ಇಟ್ಸ್ ಯೋರ್ ಪರ್ಸನಲ್ ಲಿಬರ್ಟಿ. ನೀವು ಯಾರ ಜೊತೆ ಬೇಕಾದ್ರೂ ಇರಬಹುದು, ಯಾವ ಪಾರ್ಟ್ನರ್ನ ಬೇಕಾದ್ರೂ ಚೂಸ್ ಮಾಡಬಹುದು. ಹುಡುಗ ಹುಡುಗಿನೇ ಚೂಸ್ ಮಾಡ್ಬೇಕು ಅನ್ನೋದು ಇನ್ನೂ ಇಲ್ಲ. ಆರ್ಟಿಕಲ್ 21 ಪ್ರಕಾರನೇ ಹುಡುಗ ಹುಡುಗನ್ನೇ ಚೂಸ್ ಮಾಡ್ಕೊಳ್ಳಿ, ಹುಡುಗಿ ಹುಡುಗಿನೇ ಚೂಸ್ ಮಾಡ್ಕೊಳ್ಳಿ. ನೀವು ಹುಡುಗಿ ಹೇಳ್ತಿದ್ರಿ, ಸಪರೇಟ್ ಟಾಪಿಕ್ ಇನ್ನೊಂದು ರೈಸ್ ಆಗಿದೆ ಆಲ್ರೆಡಿ, LGBTQIA ಕಮ್ಯುನಿಟಿ ಇದೆ, ವೇರ್ ಪಾರ್ಟ್ನರ್ಸ್ ಆರ್ ಡಿಫ್ರೆಂಟ್. ನಾವು ಅದಕ್ಕೇನೆ ಈಗ ಹೋಗಿ ರೆಕಗ್ನೈಸ್ ಮಾಡಿ ಅವರಿಗೆ ನಾವು ರೈಟ್ಸ್ ಕೊಡ್ತಿರೋದು ಈಗ ಇನ್ಫ್ಯಾಕ್ಟ್. ಸೇಮ್ ಅಗೇನ್ ಮಾರಲ್ ಅಂಡ್ ಲೀಗಲ್ ಅಂತ ಮ್ಯಾಟರ್ ಅಲ್ಲಿ ನಾವು ನಾಲ್ಸಾ ಜಜ್ಮೆಂಟ್ ನಮ್ದು ಸ್ಟಾರ್ಟ್ ಆಗಿದ್ದು, ನಾಲ್ಸಾ ಜಜ್ಮೆಂಟ್ ಅಲ್ಲಿ ನಾವು ಥರ್ಡ್ ಜೆಂಡರ್ ಇದೆ ಅಂತ ರಿಕಗ್ನೈಸ್ ಮಾಡಿದ್ದು. ನೀವು ಇನ್ನೂ ಬರೀ ಹುಡುಗ ಹುಡುಗಿ ಟಾಪಿಕ್ ಅಲ್ಲಿ ಹೇಳ್ತಿದ್ದೀರಿ, ಮುಂದಕ್ಕೆ ನಿಮ್ ಮಕ್ಳು ಇನ್ನೊಂದು ಹುಡುಗನ್ನೇ ಪ್ರೀತಿಸಬಹುದು. ಯು ಡೋಂಟ್ ನೋ, ನಿಮ್ಗೆ ಸೊಸೆನೆ ಬರ್ತಾಳ ಇಲ್ಲ ಅಂತಂದ್ರೆ ಮಗನ್ ಜೊತೆ ಗಳಿಯಾನೇ ಬರ್ತಾನ, ನನಗೆ ಗೊತ್ತಿಲ್ಲ. ಸೊ ಹಂಗಿದ್ದಾಗ ಯು ಕೆನ್ ನಾಟ್ ಸ್ಟಿಲ್ ಬಿ ಟು ದಿಸ್ ಟಾಪಿಕ್, ಆಯ್ತಾ? ಸೊ ನಾಲ್ಸಾ ಜಜ್ಮೆಂಟ್ ಬಂದ್ಮೇಲೆ ನಾವು ಥರ್ಡ್ ಜೆಂಡರ್ ಇದಾರೆ, ವೇರ್ ಈ ಎಲ್ಲಾ ಕಮ್ಯುನಿಟೀಸ್ ಟ್ರಾನ್ಸ್ಜೆಂಡರ್ ಎಕ್ಸೆಟ್ರಾ ನಾವು ರೆಕಗ್ನೈಸ್ ಮಾಡಿದ್ದು. ಈಗ ನಮಗೆ ರೀಸೆಂಟ್ 2018 ನವತೇಜ್ ಸಿಂಗ್ ಜೋಹರ್ ಜಜ್ಮೆಂಟ್ ಅಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜಸ್ ಅವೆಲ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ರೈಟ್ಸ್ ಕೊಟ್ಟಿರೋದು. ಅದರಲ್ಲೂ ಇನ್ನೂ ನಮಗೆ ಡೌಟ್ಸ್ ಇದೆ. ಎಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಅಂದಿದ ತಕ್ಷಣ ಎಲ್ಲ ಇಂಡಿಯನ್ಸ್ ಆಗ್ಲಿ ಸೊಸೈಟಿ ಆಗ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡತ್ತೆ ಅಂತ ಆಗೋದಿಲ್ಲ. ಲೀಗಲ್ ಆಗಿ ಎಸ್ ಅವರು ಸ್ಟ್ಯಾಂಡ್ ಆಗ್ತಾರೆ, ಲೀಗಲಿ ಅವರು ಮದ್ವೆ ಆಗ್ತಾರೆ. ಬಟ್ ಅಗೇನ್ ಸೊಸೈಟಿ ಅಕ್ಸೆಪ್ಟ್ ಮಾಡತ್ತಾ, ಮಾರಲ್ಲ ಅಲ್ವಾ ಅನ್ನೋ ಪ್ರಶ್ನೆಗಳನ್ನ ಹೇಳಿದ್ರೆ ನಿಮಗ್ ಮಾರಲ್ ಅನ್ಸಿತ್ತು, ಬೇರೆಯವ್ರಿಗೆ ಅನ್ಸತೆ ಹೋಗ್ಬೋದು, ರೈಟ್? ಅಂಡ್ ಈಗ ಸೇಮ್ ಸೆಕ್ಷುವಲ್ ಮ್ಯಾರೇಜಸ್ ಅಲ್ಲೂ ಸುಪ್ರೀಂ ಕೋರ್ಟ್ ಸ್ಟಿಲ್ ಇಟ್ ಹ್ಯಾಸ್ ಟು ಗಿವ್ ಕ್ಲಾರಿಟಿ. ಅವ್ರ ಮಕ್ಳು ಹೇಗೆ ಮಾಡ್ಕೊಳ್ಳೋದು, ಮಕ್ಳು ಅಡಾಪ್ಟ್ ಮಾಡ್ಕೊಳ್ಬಹುದಾ ಎಕ್ಸೆಟ್ರಾ, ಇದ್ರ ಮೇಲೆ ನಾವಿನ್ನು ಮಾತನಾಡ್ತಿದ್ದೀವಿ. ದರ್ ಇಸ್ ನಥಿಂಗ್ ಕನ್ಕ್ಲೂಷನ್. ಸೊ ತುಂಬಾ ವಿಷಯಗಳು ಲಾ ಮತ್ತೆ ಸೊಸೈಟಿ ಅಂತ ಮಾತನಾಡುವಾಗ ಸೊಸೈಟಿ ತುಂಬಾ ಡೈನಾಮಿಕ್. 20 ವರ್ಷಕ್ಕೆ ಮುಂಚೆ ಇದ್ದಿದ್ದು ಪ್ರಾಬ್ಲಮ್ ಇವತ್ತು ಪ್ರಾಬ್ಲಮ್ ಅಲ್ಲ. ನೆಕ್ಸ್ಟ್ 20 years ನಂತರ ಏನ್ ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ, ಅದು ಬೇರೆ ಹೊಸದಾಗೇನೆ ಆಗಿರತ್ತೆ. ಸೊ ಒಂದ್ ಕಾಲದಲ್ಲಿ ಸತಿ ಸಿಸ್ಟಮ್ ಇತ್ತು, ಗಂಡ ಸತ್ತ ಅಂತಂದ್ರೆ ನೀವೂನು ಅದೇ ಒಂದು ಬೆಂಕಿಯಲ್ಲಿ ಹೋಗಿ ಹೆಂಡ್ತಿನೂ ಸಾಯ್ಬೇಕು ಅನ್ನೋದು. ಇವತ್ತಿಲ್ಲ ಅಲ್ಲ. ಸೊ ಸಮ್ ಡೇ ಇವತ್ತಿರುವಂತ ಪ್ರಾಬ್ಲಮ್ಸ್ ಮುಂದಕ್ಕೆ ಅದು ಇಲ್ಲದೆ ಇರಬಹುದು, ಹೊಸದೇ ಪ್ರಾಬ್ಲಮ್ಸ್ ಆಗಿರಬಹುದು. ಸೊ ಲಾ ಆ್ಯಂಡ್ ಸೊಸೈಟಿ ಡೈನಾಮಿಕ್ ಆಗಿ ನಡೆಯುತ್ತೆ. ಸೊಸೈಟಿ ಹೇಗೆ ಬದಲಾಗ್ತಾ ಇರುತ್ತೆ, ಲಾ ಅದೇ ರೀತಿ ಇಟ್ ಹ್ಯಾಸ್ ಟು ಕೀಪ್ ಚೇಂಜಿಂಗ್, ಇವಾಲ್ವಿಂಗ್. ಸೊ ಹೊಸ ನಮಗೆ ಅಮೆಂಡ್ಮೆಂಟ್ಸ್ ಬರ್ತಿರತ್ತೆ ಲಾ ಅಲ್ಲಿ, ಹೊಸ ಲಾಸ್ ಬರ್ತಿರತ್ತೆ. ದಟ್ ಮುಂದಕ್ಕೆ ಏನು ಫ್ಯೂಚರಿಗೆ ಏನೇನು ಬೇಕು ಅನ್ನೋದನ್ನ ಕೇಟರ್ ಮಾಡೋದ್ರ ರಿಲೇಟೆಡ್. ಇನ್ಫ್ಯಾಕ್ಟ್ ನಾವೀಗ IPC BNSS ಹೊಸ ಲಾಸ್ ಏನು ಬಂದಿದೆ, ಸುಮಾರು ಈ ರೀತಿ ಟಾಪಿಕ್ಸ್ನ ಅಡ್ರೆಸ್ ಮಾಡಬಹುದಿತ್ತು, ಮಾಡಲಿಲ್ಲ. ಸ್ವಲ್ಪ ರಿಸರ್ಚ್ ಮಾಡಿ ಆಕ್ಚುಲಿ ಮಾಡಬೇಕಿತ್ತು. ಇವತ್ತೂ ಸಹ ಇವತ್ತು ಆಕ್ಚುಲಿ ಪ್ರಾಬ್ಲಮ್ ಇದೆ, ಜೆಂಡರ್ ಬಯಾಸ್ನೆಸ್. ಹುಡುಗರೇ ವಿಕ್ಟಿಮ್, ಹುಡುಗಿರೇ ವಿಕ್ಟಿಮ್ ಅನ್ನೋಂಥ ಕಾಲ ಹೋಯ್ತು. ಹುಡುಗರು ವಿಕ್ಟಿಮ್ ಆಗ್ತಿದ್ದಾರೆ, ಬಟ್ BNS ಅಲ್ಲೇ ಅವ್ರು ಅದನ್ನ ಮಾಡಲಿಲ್ಲ. ಆಲ್ರೆಡಿ ಹುಡುಗಿ ವಿಕ್ಟಿಮ್ ಅನ್ನೋದನ್ನ ನೋಟಲ್ಲೇನೆ ನಡೀತಿದೀವಿ ನಾವು. ಬಟ್ ಲಾ ಹ್ಯಾಸ್ ಟು ಚೇಂಜ್, ಲಾ ಹ್ಯಾಸ್ ಟು ಇವಾಲ್ವ್. ಈಗ ನೀವು ಹೇಳಿದ್ರಿ ಇದನ್ನ, ಅಂದ್ರೆ ಹುಡುಗರು ವಿಕ್ಟಿಮ್ ಆಗ್ತಿದ್ದಾರೆ ಬಟ್ ಯಾರು ಅಡ್ರೆಸ್ ಮಾಡ್ತಿಲ್ಲ ಅಂತ. ನನ್ಗೊಂದು ಫನಿ ಅನ್ಸೋದೇನು ಅಂತಂದ್ರೆ, ಹುಡುಗಿರ್ನ 6 ಗಂಟೆ ಸಂಜೆ ಆದ್ಮೇಲೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಒಂದು ರೂಲ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಈಗ ಅವರು ಡ್ರಮ್ಗೆ ಹಾಕಿ ನಮ್ಮನ್ನು ಏನೋ ಜ್ಯೂಸ್ ಮಾಡಿ ಹಾಕ್ತಾ ಇದಾರೆ, ಅಲ್ಲಿವರೆಗೂ ಬೆಳೆದಿದ್ದಾರೆ ಅಂದಾಗ ಈ ಒಂದು ರೂಲ್ ಸ್ಟುಪಿಡ್ ಅನ್ಸಲ್ಲ. ಬಿಕಾಸ್ ಕ್ರೈಮ್ ಮಾಡಿದಾಗ ತಗೊಂಡೋಗಿ ಸ್ಟೇಷನ್ ಕೂಡ್ಸೋ ಬದಲು ಇಲ್ಲ ನಾಳೆ ಬರ್ತೀನಿ ನೀನ್ ಇಲ್ಲೇ ಇರೋ ಅಂತ ಹೇಳೋ ಹೋಗೋದು ಎಷ್ಟು. ನಾವ್ ಎಲ್ಲಾನು ಒಂದು ಲೇಮನ್ ವ್ಯೂ ಅಲ್ಲಿ ನೋಡಕ್ ಆಗಲ್ಲ. ನೀವು ಫಸ್ಟ್ ಏನು ಕ್ರೈಮ್ ರಿಪೋರ್ಟ್ಸ್ NCRB ಡೇಟಾ ನೋಡಿ, ಆಯ್ತಾ? NCRB ಡೇಟಾ ಇವತ್ತಿಗೂ ಹುಡುಗಿಯರೇ ವಿಕ್ಟಿಮ್ ಅನ್ನೋದನ್ನ ಎತ್ತಿ ತೋರಿಸ್ತಿದೆ. ಈ ರೀತಿ ಅಕಸ್ಮಾತ್ ನೀವು ಮಾಡ್ಬಿಟ್ರೆ ದಟ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಹುಡುಗಿಯರ್ನ ಅರೆಸ್ಟ್ ಮಾಡೋ ಹಾಗಿಲ್ಲ, ಮಹಿಳೆಯರ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಇಟ್ ಇಸ್ ಮಚ್ ರಿಕ್ವೈರ್ಡ್ ಈವನ್ ಟುಡೇ. ಇಲ್ಲ ಅಂತಂದ್ರೆ ಒಂದು ವಿಮೆಲ್ ಎಷ್ಟು ಸೇಫ್ ಆಗಿದ್ದಾರೆ. ಅಲ್ಲ ಬಟ್ ಅಂದ್ರೆ ಫೀಮೇಲ್ ಕಾನ್ಸ್ಟೇಬಲ್ಸ್ ಇರ್ತಾರಲ್ಲ ಅದರಲ್ಲಿ. ಓಕೆ, ಫೀಮೇಲ್ ಕಾನ್ಸ್ಟೇಬಲ್ಸ್ಗೆ ದುಡ್ಡು ಕೊಟ್ಟು ಕಸ್ಟೋಡಿಯಲ್ ರೇಪ್ ಮಾಡಕ್ ಆಗಲ್ವಾ? ಎಷ್ಟು ಸೇಫ್ ಆಗಿದ್ದಾರೆ ಫೀಮೇಲ್? ಎಲ್ಲಿ ತಾನೇ ಅವರು ಸೇಫ್ ಅಂತ ಹೇಳಿ 11 ಗಂಟೆ ನಂತರ ರಾತ್ರಿ ಸೇಫ್ ಆಗೋದ್ರು ಅಂತ ಇವತ್ತಿಗೂ ನಾವ್ ಅದನ್ನ ಹೇಳಕ್ ಆಗೋದಿಲ್ಲ. ನಾವು ಸೇಫ್ ಆಗಿ ಹೋಗಿದೀವಿ ಅಂತ, ಇಂಡಿಪೆಂಡೆಂಟ್ ಆಗಿದೀವಿ, ಓಕೆ, ಎಲ್ಲ ಎಜುಕೇಶನ್ ಎಲ್ಲೆಲ್ಲೋ ಹೋಗ್ತಾ ಇದೀವಿ.
ಬಟ್ ಸ್ಟಿಲ್ ವಿ ಆರ್ ನಾಟ್ ಸೊ ಸೇಫ್. ಸೊ ಹಂಗಿದ್ದಾಗ ನೀವು ಡೆಫಿನೆಟ್ಲಿ ಒಂದು ಮಹಿಳೆಯನ್ನ ರಾತ್ರಿ ನೀವು ಓಕೆ ಲಾ ಪ್ರಕಾರ ಒಂದು ವಿಮೆನ್ ಕಾನ್ಸ್ಟೇಬಲ್ ನ ಕರ್ಕೊಂಡ್ಬಂದು ಮಜಿಸ್ಟ್ರೇಟ್ ನ ಆರ್ಡರ್ ಇದೆ, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ದೆನ್ ನೀವು ಅರೆಸ್ಟ್ ಮಾಡಬಹುದು. ಅಕಸ್ಮಾತ್ ಹೊಲ್ಟೋಗ್ತಾಳೆ, ಅಬ್ಸ್ಕಾಂಡ್ ಆಗೋದಿದೆ ಎಕ್ಸೆಟ್ರಾ ಕಂಡೀಷನ್ಸ್ ಅಲ್ಲಿ. ನಾರ್ಮಲ್ ಅಂತ ಹೇಳುವಾಗ ಅರೆಸ್ಟ್ ಮಾಡಿ ನೀವು ಎಷ್ಟು ಸೇಫ್ ಆಗಿ ನೋಡ್ಕೊಳ್ತೀರಿ? 24 ಗಂಟೆ ನಂತರ ನೀವು ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೆಸೆಂಟ್ ಮಾಡ್ಬೇಕಾಗಿರೋದು. ಅಷ್ಟೊತ್ತಿಗೆನೆ ಒಂದು ಕಸ್ಟೋಡಿಯಲ್ ರೇಪ್ ನಡೆದು ಆ ಹುಡುಗಿನ ಬಿಟ್ಬಿಟ್ರೆ ಅಲ್ಲ, ಅದು ಫಾಲ್ಟ್ ನಮ್ಮ ಇದ್ರಲ್ಲೇ ಇದೆಯಲ್ಲ. ಹೌದು, ಸಿಸ್ಟಮ್ ಅಲ್ಲಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. Because ಬಟ್ ಅಲ್ಟಿಮೇಟ್ಲಿ ಪೊಲೀಸ್ ಸ್ಟೇಷನ್ ಶುಡ್ ಬಿ ಸಮಥಿಂಗ್ ಪ್ಲೇಸ್ ವೇರ್ ಓಕೆ ಅಲ್ಲಿದ್ರೆ ಸೇಫ್ ಆಗಿರ್ತಾರೆ ಅಂತ ಆಗ್ಬೇಕು. ಕಸ್ಟೋಡಿಯಲ್ ರೆಕಾರ್ಡ್ಸ್ ನೋಡ್ಬೇಕಾಗತ್ತೆ, ರೈಟ್? ಸೊ ನಾವು ಬರೀ ಒಂದು ಲೇಮೆನ್ ಅಲ್ಲಿ ನನ್ ಪ್ರಾಬ್ಲಮೇ ಇದು ಈ ತರ ಅಂತ ಹೇಳಕ್ ಆಗೋದಿಲ್ಲ. ಅಲ್ಟಿಮೇಟ್ಲಿ ಎಷ್ಟು ಸೇಫ್ ಆಗಿದ್ದಾರೆ ಸೊಸೈಟಿ, ಎಷ್ಟು ನಮಗೆ ಸೇಫ್ಟಿ ಅಥವಾ ಪ್ರೊಟೆಕ್ಷನ್ ಇದೆ, ಎಲ್ಲಾನು ಮ್ಯಾಟರ್ ಆಗತ್ತೆ. ಸೊ ತಗೊಂಡ್ ಹೋಗ್ತಿರೋಂಥವ್ರು ಯಾವ ಸ್ಟೇಷನ್ಗೆ ಹೋಗ್ತಿದ್ದಾರೆ, ಎಷ್ಟು ಸೇಫ್ ಆಗಿದ್ದಾರೆ, ವಿಮೆನ್ ಪೊಲೀಸ್ ಇದ್ದಾರೆ ಅಂದ ತಕ್ಷಣ ಅವರು ಫುಲ್ ಸೇಫ್ಟಿ ಕೊಟ್ಬಿಡ್ತಾರೆ ಅಂತ ಆಗೋದಿಲ್ಲ. ಓಕೆ, ಸೊ ಬೋತ್ ಹ್ಯಾಸ್ ಟು ಬಿ ಇನ್ಶೂರ್ಡ್. ಸೊ ಇನ್ನ ಫಾರ್ ಟಿಲ್ ಟುಡೇ ಏನಿದೆ ಅದು ಕರೆಕ್ಟ್ ಆಗಿ ಇದೆ ಅಂತ. ಓಕೆ, ಇವಾಗ ವಿ ಸ್ಪೋಕ್ ಅಬೌಟ್ ಲಿವ್ ಇನ್ ರಿಲೇಶನ್ಶಿಪ್. ಮೊದಲು ಒಂದು ಹೆವಿ ಡಿಸ್ಕಷನ್ ಇತ್ತು, ಇವಾಗ ಇಟ್ಸ್ ಬಿಕಮ್ ವೆರಿ ಕಾಮನ್. ಬಟ್ ರೀಸೆಂಟಾಗಿ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡಲ್ಲಿ ನಾನು ನೋಡಿದೆ, ಏನಂದರೆ ಒನ್ ಆಫ್ ದ ಸೊಸೈಟಿ ಗ್ರೂಪ್ಸಲ್ಲಿ ಯಾವುದೋ ಹುಡುಗಿ ಅವಳ ಪಾಡುಗಳಿದ್ದಾಳೆ, ಸಡನ್ಲಿ ಶಿ ಗೆಟ್ ಇಂಟು ರಿಲೇಶನ್ಶಿಪ್. ಅವಳ ಬಾಯ್ ಫ್ರೆಂಡು ಮೂವಿನ್ ಆಗಬೇಕಾಗತ್ತೆ ಮನೆಗೆ ವಿತ್ ಹರ್. ಅವಾಗ ಓನರ್ ಬಂದು ಇಲ್ಲ, ಐ ಡು ನಾಟ್ ಅಗ್ರಿ ಟು ದಿಸ್ ಅಂತ ಹೇಳ್ತಾರೆ. ಆಸ್ ಅ ಓನರ್ ಆಬ್ವಿಯಸ್ಲಿ ಐ ಕ್ಯಾನ್ ಅಗ್ರಿ, ಬಟ್ ಆಸ್ ಅ ಟೆನೆಂಟ್ ಡು ಯು ಥಿಂಕ್ ಎಥಿಕಲ್ ಅನ್ಎಥಿಕಲ್ ಓನರ್ ಈ ತರ ಮಾಡಿದ್ದು? ಎಥಿಕಲ್ ಅನ್ಎಥಿಕಲ್ ಪ್ರಶ್ನೆ ಬರೋದಿಲ್ಲ. ರೈಟ್ ಆರ್ ರಾಂಗ್? ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಅಂದ್ರೆ ಸ್ಪೀಕಿಂಗ್ ಅಬೌಟ್ ಸಮಥಿಂಗ್, ಬಿಕಾಸ್ ಒಂದ್ ಸ್ವಲ್ಪ ಸೀನ್ ಆಗಿತ್ತಿದು. ಸೇಯಿಂಗ್ ಅವಳು ಲಿವ್ ಇನ್ ಅಲ್ಲಿ ಇದ್ದಾಳೆ ಅಂಡ್ ಹರ್ ಬಾಯ್ ಫ್ರೆಂಡ್ ವಾಂಟೆಡ್ ಟು ಮೂವ್ ಇನ್, ಬಟ್ ಓನರ್ ಅಲೋ ಮಾಡೋದಿಲ್ಲ. ಅಕಾರ್ಡಿಂಗ್ ಟು ದ ಯುನೋ ಕಾಂಟ್ರಾಕ್ಟ್ ಲೀಗಲಿ ಮಾತನಾಡಿದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ಓನರ್ ನನ್ ಮನೆ ನನ್ನ ಇಷ್ಟ ಅಂತ ಹೇಳುವಾಗ ವಿಲ್ ಹ್ಯಾವ್ ಟು ಫೈಂಡ್ ಫಾರ್ ಸಮ್ ಅದರ್ ಪ್ಲೇಸ್. ಬಿಕಾಸ್ ತುಂಬಾ ಜನ ವೆಜಿಟೇರಿಯನ್ ಮಾತ್ರ ಬನ್ನಿ, ಹಿಂದೂ ಮಾತ್ರ ಬನ್ನಿ, ಹುಡುಗಿರ್ ಮಾತ್ರ ಬನ್ನಿ, ಸುಮಾರು ಕಡೆ ಸುಮಾರು ರೂಲ್ಸ್ ಹಾಕ್ತಾರೆ. ಸೊ ಅವ್ರಿಲ್ಲ ಅಂದ್ರೆ ಇನ್ನೊಬ್ಬ ಓನರ್. ರೈಟ್. ಸೊ ಯಾಕೆ ಈ ಕ್ವಶನ್ ಕೇಳಿದ್ರೆ, ನೀವು ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರಾ, ಕಪಲ್ಸ್ಗೆ ಬಿಫೋರ್ ಮ್ಯಾರೇಜ್ ಇಫ್ ಯಾರ್ ಕಪಲ್ ಅವ್ರ ಮನೆ ಕೊಡಲ್ಲ, ಈ ಒಂದು ಕಾನ್ವರ್ಸೇಷನ್ ಬಂತು ಅಂತ ಹೇಳಿದೆ. ಅನದರ್ ಕೇಸಸ್ ಆಬ್ವಿಯಸ್ಲಿ ಇವಾಗ ಸಿನ್ಸ್ ಆಲ್ ಆಫ್ ಅಸ್ ಆರ್ ವೆರಿ ಓಪನ್ ಟು ಅ ಲಾಟ್ ಆಫ್ ಥಿಂಗ್ಸ್, ಬಿಫೋರ್ ಮ್ಯಾರೇಜ್ ಆಲ್ಸೋ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ. ಆ್ಯಂಡ್ ಸೇ ಯು ಆರ್ ಇನ್ ಅ ಹೋಟೆಲ್ ಆರ್ ಯು ಬುಕ್ಡ್ ಅ ಪ್ಲೇಸ್ ಆ್ಯಂಡ್ ಯು ಹವ್ ಗಾಟನ್ ಫಿಸಿಕಲ್ ವಾಟ್ ಎವರ್ ದಟ್ ಇಸ್. ಈಗಲೂ ಕೂಡ ಕೆಲವೊಂದು ಜಾಗದಲ್ಲಿ ಪೊಲೀಸ್ ಬಂದು ಹರಾಜ್ ಮಾಡ್ತಾರೆ. ಸೊ ಈ ಥರ ಮಾಡಿದಾಗ ನಮ್ಮ ರೈಟ್ನ ಯಾವ ಥರ ನಾವು ಇದು, ಹೌ ಕ್ಯಾನ್ ವಿ ಯೂಸ್ ಆರ್ ರೈಟ್ಸ್ ಅಂಡ್ ಸೇ ಇಲ್ಲ ನೀವು ಮಾಡ್ತಾರೆ ತಪ್ಪು, ಹರಾಸ್ಮೆಂಟ್ ಮಾಡಿದಾಗ ಏನು ಮಾಡಬೇಕು ಅಂದ್ರೆ ಪೊಲೀಸ್ ಬಂದು ನಿಮ್ಮನ್ನ ಪ್ರೈವೇಟ್ ಸ್ಪೇಸ್ ಸಿಂಪಲ್ ಆಗಿ ಹೇಳ್ಬೇಕು. ಪ್ರೈವೇಟ್ ಅಲ್ಲ, ಹೋಟೆಲ್ ಬುಕ್ ಮಾಡ್ಕೊಂಡಿರ್ತಾರೆ ಅಂತ, ಹೋಟೆಲ್ಸ್ ನ ರೇಡ್ ಮಾಡ್ತಾರ ಅನ್ನೋದು ನಾನು ಹೇಳೋಣ ಅಂತ ನೀವ್ ಹೇಳಿ. ಸೊ ಬೇಸಿಕ್ ಆಗಿ ಪೊಲೀಸ್ ಈಗ ನೀವಿದ್ದೀರಿ ಅಂತ ಹೇಳಿ ಬರ್ತಾ ಇರೋದಲ್ಲ. ಪೊಲೀಸಿಗೆ ಕೆಲವು ರೊಟೀನ್ಸ್ ಇರುತ್ತೆ. ಅಂಡ್ ಬರೀ ಇದೇ ಕೇಸಿಗೆ ಬರ್ತಾರೆ ಅಂತ ಅಲ್ಲ, ಚೈಲ್ಡ್ ಟ್ರಾಫಿಕಿಂಗ್ ಇರಬಹುದು, ಚೈಲ್ಡ್ ಹರಾಸ್ಮೆಂಟ್ ಆಗಿರಬಹುದು, ಗ್ಯಾಂಬ್ಲಿಂಗ್ ಆಗಿರಬಹುದು, ಡ್ರಗ್ಸ್ ಆಗಿರಬಹುದು, ಸುಮಾರು ಕೇಸಸ್ ಇರುತ್ತೆ. ಸೊ ಅವರು ಹೋಟೆಲ್ಸ್ ಅನ್ನ ರೇಡ್ ಮಾಡೋದು ಅನ್ನೋದು ಒಂದು ಅವರ ಒಂದು ರೊಟೀನ್ ಅಲ್ಲಿ ಇರುತ್ತೆ. ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ, ಸೊ ಹಾಗಿದ್ದಾಗ ಹೋಗ್ತಾರೆ. ಆ ಕಂಡೀಷನ್ ಅಲ್ಲಿ ನೀವೇನಾದ್ರೂ ಸಿಕ್ಬಿದ್ರೆ ದೆನ್ ಈ ಸಿನಾರಿಯೋ ರೈಸ್ ಆಗತ್ತೆ. ಆ ಸಿನಾರಿಯೋನಲ್ಲಿ ಇಫ್ ಬೋತ್ ಆರ್ ಅಡಲ್ಟ್ಸ್ ದೆನ್ ಓಕೆ, ನಿಮ್ಮ ಐ ಡಿ ಕಾರ್ಡ್ ಎಕ್ಸೆಟ್ರಾ ನೀವು ಜಸ್ಟಿಫೈ ಮಾಡಿ ನಮ್ ಚಾಯ್ಸ್ ಇದು ಅಂತ ಹೇಳಿ ಹೋಗ್ಬಹುದು. ವಾಟ್ ಇಫ್ ಇನ್ ಕೇಸ್ ಅಲ್ಲಿ ಮೈನರ್ ಹುಡುಗಿ ಇದ್ಲು, ಮೈನರ್ ಹುಡುಗ ಇದ್ದ, ದೆನ್ ಅವಾಗ ಪೊಲೀಸ್ ಆಬ್ವಿಯಸ್ಲಿ ಅವ್ರು ನಿಮ್ಮ ಏಜ್ ನ ಚೆಕ್ ಮಾಡ್ಬೇಕಾಗತ್ತೆ. ಅವಾಗ ಹರಾಸ್ ಅಂತ ಹೇಳಕ್ ಆಗೋದಿಲ್ಲ. ಹಿ ಈಸ್ ಮೇಕಿಂಗ್ ಶ್ಯೂರ್ ದಟ್ ನಥಿಂಗ್ ಗೋಸ್ ರಾಂಗ್. ಸೊ ಹುಡುಗಿ ನಿಮ್ ತಂದೆಗೆ ಫೋನ್ ಮಾಡು ಎಕ್ಸೆಟ್ರಾ, ನೀನ್ ಎಷ್ಟು ವಯಸ್ಸು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ವಾಟ್ ಇಫ್ ಬೋತ್ ಆರ್ ಮೈನರ್ಸ್? ಬಟ್ ಈಗ ಅದಾಗ್ತಾ ಇದೆ. ಡೆಫಿನೆಟ್ಲಿ ಬೋತ್ ಆರ್, ಹೌದು, ಬೋತ್ ಆರ್ ಮೈನರ್ಸ್ ಅಂತ ಹೇಳುವಾಗ ಪೊಲೀಸ್ ಹತ್ರ 100% ಇದಿದೆ. ಕೇಳಿ ಕರ್ಕೊಂಡು ಹೋಗಿ ಸ್ಟೇಷನ್ಗೆ, ನಿಮ್ಮ ತಂದೆ ತಾಯಿನ ಕರ್ಸಿ ಇದ್ ಮಾಡುವಂಥದ್ದು. ನೀವು ಹರಾಸ್ ಅಂತ ಹೇಗೆ ಹೇಳ್ತೀರಿ? ಅಬೌವ್ 18 ನಿಮಗೆ ರೈಟ್ ಟು ಚಾಯ್ಸ್ ಇದೆ, ರೈಟ್ ಟು ಲೈಫ್ ಇದೆ ಅಂತ ಹೇಳಿದ್ವಿ. ಮೈನರ್ಸ್ ಪಾಕ್ಸೋ ಆಕ್ಟ್ ಸ್ಪೆಸಿಫಿಕ್ ಆಗಿ ಎಷ್ಟು ಸಿವಿಯರ್ ಆಗಿ ಗವರ್ನ್ ಮಾಡತ್ತೆ ಅಂತ ಹೇಳಿದ್ರೆ, ಮೈನರ್ಸ್ ಬಿಲೋ 18 ಪ್ರತಿಯೊಂದು ಈ ರೀತಿ ಒಫೆನ್ಸಸ್ ಅಂತ ಬರುವಾಗ ಪಾಕ್ಸೋ ಆಕ್ಟ್ ಇವಾಗ ತುಂಬಾ ಮಾತನಾಡಲೇಬೇಕಾಗತ್ತೆ. ಸೊ ಅದು ಬಿಟ್ಟು ಇಟ್ ಈಸ್ ಇಂಪಾರ್ಟೆಂಟ್. ಮೈನರ್ ಎಪ್ಸ್ಟೀನ್ ಫೈಲ್ಸ್ ಈಗ ಪಿಕ್ಚರ್ ಅಲ್ಲಿ ಇದೆ. ಸೊ ಇಟ್ ವಾಸ್ ಆಲ್ ಅಬೌಟ್ ಮೈನರ್ ಗರ್ಲ್ಸ್, ಸೆಕ್ಸ್ ಟ್ರಾಫಿಕಿಂಗ್. ಸೊ
ನಡೀತಿದೆ, ಇಲ್ಲ ಅಂತ ಇಲ್ಲ. ಆಲ್ರೌಂಡರ್ಸ್ ಫೈನಾನ್ಷಿಯಲ್ ಇಯರ್ ಮುಗಿದು ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತದೆ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆಯಪ್ಪ, ಲೋನ್ ಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ ಅಪ್ ಟು 2 crore ಲೋನ್ನ ಕೊಡ್ಸುತ್ತೆ. ಯಾವುದೇ ಕೊಲ್ಯಾಟ್ರಲ್ಲು, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನದಲ್ಲಿ. ಸೊ ಇವ್ರಿಗೆ 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಸೊ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡ್ಬೇಕಂತಿದ್ರೆ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ಆಲ್ಸೋ ಇವರು ಯಾವುದೇ ರೀತಿಯ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಿಧಿ ವೃದ್ಧಿ ಇಸ್ ದ ರೈಟ್ ಆಪ್ಷನ್. ಸೊ ಸಿನ್ಸ್ ಎಪ್ಸ್ಟೀನ್ಗೆ ಬಂದ್ಬಿಟ್ಟಿದೀವಿ, ಅದರಿಂದ ವಾರ್ ಎಲ್ಲ ಆಗ್ತದೆ ಅಂತ ಇದ್ದಾರೆ. ಬಟ್ ಬಿಫೋರ್ ದ ವಾರ್ ಲೆಟ್ಸ್ ಟಾಕ್ ಅಬೌಟ್ ಬೇಸಿಕ್. ಪಾಕ್ಸೋ ಆಕ್ಟ್ ಅಂದ್ರೆ ಏನೇನು ಎಲ್ಲರೂ ತಿಳ್ಕೊಬೇಕು ಜನರಲ್ ಆಗಿ. ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್, ವಾಟ್ ಇಸ್ ದಟ್ ಬೇಸಿಕ್ಲಿ ಅಂಡ್ ಮೇಜರ್ ಪಾಯಿಂಟ್ಸ್? ಮೇಜರ್ ಪಾಯಿಂಟ್ಸ್ ಅಂತ ಹೇಳುವಾಗ ಇಟ್ ಪ್ರೊಟೆಕ್ಟ್ಸ್ ಎವ್ರಿ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 18 years. ನಾವು 18 years ಬಿಲೋ ಇಲ್ಲಿ ಹುಡುಗನ ವಿಕ್ಟಿಮ್ ಅಂತ ಹೇಳ್ತಾ ಇಲ್ಲ. ವಿಕ್ಟಿಮ್ ಕ್ಯಾನ್ ಬಿ ಬೋತ್ ಬಾಯ್ ಆ್ಯಂಡ್ ಗರ್ಲ್. ಆ್ಯಂಡ್ ಸ್ಪೆಷಲ್ ಪಾರ್ಟ್ ಏನು ಅಂತಂದರೆ ಅಕ್ಯೂಸ್ಡ್ ಕ್ಯಾನ್ ಬಿ ಎನಿಬಡಿ. ಅಕ್ಯೂಸ್ಡ್ ಯಾರು ಬೇಕಾದ್ರೂ ಆಗ್ಬೋದು. ಒಂದು ಹೀನಿಯಸ್ ನನ್ನ ಪ್ರಕಾರ. ಬಟ್ ಏನಂತಂದರೆ ರೀಸೆಂಟ್ ಅಗೇನ್ ಅದೊಂದು ಈಗ ಕೇಸ್ ಇನಿಷಿಯೇಟ್ ಆಗಿದೆ. ಸೊ ಕೌನ್ಸಿಲಿಂಗ್ ಅಂತ ಬಂದಿದ್ದು. ಪಾಕ್ಸೋ ಹೇಗೆ ನಡೀತಿದೆ ಅಂತಂದರೆ 99% ಕೇಸಸಲ್ಲಿ ನಿಮ್ಮ ಕ್ಲೋಸ್ ಅಕ್ವೆಂಟ್ ಯಾರಿರ್ತಾರೆ ಅವರೇನೆ ಮಾಡ್ತಿರೋವಂಥದ್ದು. ಬೇಸಿಕಲಿ ಹುಡುಗಿ ಮಕ್ಕಳು ಚೈಲ್ಡ್ ಅನ್ನೋ ಡೆಫಿನೇಷನಲ್ಲಿ ಫಾಲೋ ಆಗ್ತಾರೆ ಇವರು. ಈಗ ನಾವು ಚೈಲ್ಡ್ ಅನ್ನು ಸಹ ಡಿಫೈನ್ ಮಾಡಿದ್ವಿ BNS ಅಲ್ಲಿ. ಬಿಲೋ 18 years ಎಲ್ಲರೂ ಚೈಲ್ಡ್ ಅಂತ. ಸೊ ಹುಡುಗ ಆಗಲಿ ಹುಡುಗಿ ಆಗಿರಲಿ ಚೈಲ್ಡ್ ಅವರು. ಸೊ ಎಲ್ಲ ಒಫೆನ್ಸಸ್ ಅವರಿಗೆ ಸ್ಪೆಷಲ್ ಆಗಿ ನಾವು ನೋಡ್ತೀವಿ. ಪಾಕ್ಸೋ ಅಲ್ಲಿ ಈ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಚೈಲ್ಡ್ ಡೆಫಿನೇಷನ್ಗೆ ಫಾಲೋ ಆಗ್ತಾರೆ. ಆ್ಯಂಡ್ ಇವ್ರ ಅಗೇನ್ಸ್ಟ್ ಯಾವುದೇ ರೀತಿ ಸೆಕ್ಷುವಲ್ ನೀವು ಪೋರ್ನೋಗ್ರಫಿ ತೋರಿಸೋದಾಗಿರಬಹುದು ಅಥವಾ ಎನಿ ಸೆಕ್ಷುವಲ್ ಆ್ಯಕ್ಟ್ ಅಂತ ಬರುವಾಗ ಹರಾಸ್ಮೆಂಟ್ ನಡೀತಿದೆ ಅಂತ ಹೇಳುವಾಗ ಇಟ್ ಈಸ್ ಆಲ್ ಪನಿಷ್ಮೆಂಟ್ ಇದೆ, ಸಿವಿಯರ್ಲಿ ಪನಿಷ್ಡ್ ಇದೆ ಪ್ರತಿಯೊಂದು ಒಫೆನ್ಸಸ್ಸಿಗೆ. ಆ್ಯಂಡ್ ರೀಸೆಂಟ್ ಕೇಸ್ ಅಂತ ಏನು ಹೇಳಿದ್ದು, ಇಟ್ ವಾಸ್ ಫ್ರಮ್ ತೆಲಂಗಾಣ. ಸೊ ಒಂದು ಅಣ್ಣ ತಮ್ಮ ಪ್ರಾಪರ್ಟಿ ಮ್ಯಾಟರಲ್ಲಿ ಅವರಿಗೆ ಡಿಸ್ಪ್ಯೂಟ್ ನಡೀತಿದೆ. ಅಣ್ಣನಿಗೆ 2 ಮಕ್ಕಳಿದ್ದಾರೆ, ಟ್ವಿನ್ಸ್, ಹುಡುಗ ಮತ್ತು ಹುಡುಗಿ ಟ್ವಿನ್ಸ್. ಆ್ಯಂಡ್ ಇಬ್ಬರಿಗೂ 3 ವರ್ಷ. ಈ ಅಣ್ಣ ತಮ್ಮ ಯಾರು ಡಿಸ್ಪ್ಯೂಟ್ ನಡೀತದೆ ಅದರಲ್ಲಿ ತಮ್ಮ ಸ್ಟಿಲ್ ಇನ್ ಕಾಲೇಜ್, ಅವ್ರು MBA ಸಮಥಿಂಗ್ ಮಾಡ್ತಿದ್ದಾರೆ. ಒಂದಿನ ತಾಯಿ ಯಾರು ಅಣ್ಣನ ಹೆಂಡತಿ ಇದ್ದಾರೆ ಅವ್ರಿಗೆ ಗೊತ್ತಾಗತ್ತೆ ದ್ಯಾಟ್ 2 ಮಕ್ಳೇನಿದ್ದಾರೆ ಈ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಆ ಕಾಲೇಜ್ಗೆ ಹೋಗ್ತಿರೋ ಅಂತ ಬೇಸಿಕ್ಲಿ ಚಿಕ್ಕಪ್ಪನೇ ಆಗಬೇಕು, ಇನ್ನೇನಿಲ್ಲ, ರೈಟ್? ಸೊ ಆ ಚಿಕ್ಕಪ್ಪ ಇಬ್ಬರಿಗೂ ಪಾನ್ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ಅವರಿಬ್ಬರಿಗೂ ಸಹ ಹಿ ಹ್ಯಾಸ್ ಟಾಟ್ ಸಮಥಿಂಗ್ ವಿಚ್ ಹ್ಯಾಸ್ ನಾಟ್ ಟು ಬಿ ಹೇಳ್ಕೊಡೋ ಹಾಗಿಲ್ಲ, ಎಕ್ಸೆಟ್ರಾ ಮಕ್ಕಳಿಗೆ ಅವರಿಬ್ಬರಿಗೇನೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಇದು ಎಲ್ಲಾನು ಮಕ್ಕಳು 3 years ಅಂತ ಹೇಳಿದ್ರೆ ಅವ್ರಿಗೆ ದೇ ನೋ ನಥಿಂಗ್. ಬಟ್ ಆ ಒಂದು ಮಗು ಏನಿದೆ ರಿಕ್ರಿಯೇಟ್ ಮಾಡ್ತಿದ್ರು TV ನೋಡ್ತಾ. ಸೊ ತಾಯಿ ಏನು ಮಾಡ್ತಿದ್ಯಾ ಎಕ್ಸೆಟ್ರಾ ಅಂತೆಲ್ಲ ಕೇಳುವಾಗ ನಿಧಾನಕ್ಕೆ ಆ ಹುಡುಗಿ ಎಲ್ಲಾನು ಹೇಳ್ತಾಳೆ. ತಾಯಿ ಶಿ ಹ್ಯಾಸ್ ರೆಕಾರ್ಡೆಡ್ ಎವ್ರಿಥಿಂಗ್. ಮಗು ಹೇಳಿದೆ ಪ್ರತಿಯೊಂದು, ನಾವು ಈ ರೂಮಲ್ಲಿ ಈ ಥರ ನನಗೆ ಹೇಳಿದ್ದಾರೆ, ಈ ಥರ ನಾನು ತಮ್ಮ ಇಬ್ರೂ ಸಹ ಒಟ್ಟಿಗೆ ನಾವು ಈ ಥರ ನೋಡಿದ್ದೀವಿ ಎಕ್ಸೆಟ್ರಾ, ಮದುವೆ ಏನು ಡಿವೋರ್ಸ್ ಏನು, ಶಿ ಈಸ್ ಸೇಯಿಂಗ್ ಎವ್ರಿಥಿಂಗ್. 3 years ಮಗು. ಆ 2 ಮಕ್ಕಳನ್ನ ಕೂರಿಸಿ ತಾಯಿ ಶಿ ಈಸ್ ಕಂಪ್ಲೀಟ್ಲಿ ಟ್ರಾಮೆಟೈಸ್ಡ್. ಆ್ಯಂಡ್ ಅವರು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಅವ್ರೀಗ ಅಪ್ರೋಚ್ ಆಗಿದ್ದಾರೆ, ನಾನೇನು ಮಾಡೋದು. ಆ್ಯಂಡ್ ಇದು ಮಾಡಿರೋದು ಬೇರೆ ಯಾರಲ್ಲ, ಚಿಕ್ಕಪ್ಪ. ಅವನು ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ರಿವೆಂಜ್ ಅವನಿಗೆ ಇದು. ಸೊ ಪಾಕ್ಸೋ ಈಸ್ ಸೋ ಮಚ್ ಇನ್ ಟುಡೇ ಸೊಸೈಟಿ ಅಂತ ಹೇಳೋ. ಮುಂಚೆ ಆದರೆ ಮಕ್ಕಳು ಹೇಳ್ತಾ ಇರಲಿಲ್ಲ, ಈಗ ಮುಂಚೆಯಿಂದ ನಡೀತಾ ಇರಲಿಲ್ಲ ಇದು ಅಂತ ಅಲ್ಲ, ಮುಂಚೆಯಿಂದ ಇತ್ತು. ಈಗ ಪೀಪಲ್ ಹ್ಯಾವ್ ಬಿಕಮ್ ಔಟ್ಸ್ಪೋಕನ್. ಆ್ಯಂಡ್ ಆಲ್ಸೋ ಸ್ಕೂಲ್ಸಲ್ಲಿ ಟೀಚರ್ಸ್ ಪ್ರತಿಯೊಂದು ಕಡೆ ನೀವು ಮಗುಗೆ ಹೇಳ್ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ದೊಡ್ಡವ್ರಿಗೆ ಫಸ್ಟ್ ಹೇಳ್ಕೊಡ್ಬೇಕಾಗತ್ತೆ ನೀವು ಮಾಡ್ತಿರೋದು ತಪ್ಪು ಅನ್ನೋದು. ಹೇಳ್ಕೊಡೋದು ಆ್ಯಕ್ಚುಲಿ ಈಸ್ ನಥಿಂಗ್ ಮೊರಲಿಸ್ಟಿಕ್. ಅಗೇನ್ ನೀವು ಮಾರಲ್ಸ್ ಲೀಗಲ್ ಅಂತ ಮಾತನಾಡುವಾಗ ಕಂಪ್ಲೀಟ್ಲಿ ಇಲ್ಲೀಗಲ್. ಆ್ಯಂಡ್ 18 years ಬಿಲೋ ಮಕ್ಕಳಿಗೆ ಅಕ್ಯೂಸ್ಡ್ ಪೊಸಿಷನಲ್ಲಿ ಚಿಕ್ಕಪ್ಪನೇ ಆಗ್ಬೇಕಂತ ಇಲ್ಲ, ಚಿಕ್ಕಮ್ಮ ಕೂಡ ಆಗಬಹುದು. ಫೀಮೇಲ್ ಹೇಳ್ಕೊಡಲ್ಲ ಅಂತ ಅಲ್ಲ, ಇಲ್ಲ ಫೀಮೇಲ್ ಅಸಾಲ್ಟ್ ಮಾಡಲ್ಲ ಅಂತ ಅಲ್ಲ. ಸೊ ಅಕ್ಯೂಸ್ಡ್ ಕ್ಯಾನ್ ಬಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಆ್ಯಂಡ್ ವಿಕ್ಟಿಮ್ ಆಲ್ಸೋ ಹಿಯರ್ ಕ್ಯಾನ್ ಬಿ ಬೋತ್ ಹುಡುಗ ಆ್ಯಂಡ್ ಹುಡುಗಿ. ಅವ್ರ ಅಗೇನ್ಸ್ಟ್ ಏನೇ ಸೆಕ್ಷುವಲ್ ಇದು ನಡೆಯುತ್ತೆ ದೆನ್ ಇಟ್ ಈಸ್ ಪನಿಷಬಲ್. ಬಟ್ ಪಾಕ್ಸೋ ಅಕ್ಯೂಸ್ಡ್ ಆಗಿರೋರು 18 ಕಡಿಮೆ ಇದ್ರೆ ಏನಾಗತ್ತೆ ಇವಾಗ? ಫಾರ್ ಎಕ್ಸಾಂಪಲ್ 2 ಕ್ಲಾಸ್ಮೇಟ್ಸ್ ಆಗತ್ತೆ. ಆ ಚಿಕ್ಕಪ್ಪನೇ ತಗೊಳ್ಳೋಣ, ಚಿಕ್ಕಪ್ಪ 17 years. ಎಕ್ಸಾಕ್ಟ್ಲಿ 2 ಇದಾರೆ. ಅಗೇನ್ ಸೇಮ್
ಏನಾಗುತ್ತೆ? ಬಟ್ ಅವರು 18 ಕೆಳಗಡೆ ಬರುತ್ತಲ್ಲ ಚಿಕ್ಕಪ್ಪ ಕೂಡ. ಅಕ್ಯೂಸ್ಡ್ಗೆ ನೀವೇನು ಏಜ್ ಅಂತ ಹೇಳಿಲ್ಲ ಅಲ್ಲ, ಓಕೆ, ವಿಕ್ಟಿಮ್ಗೆ ನಾವು ಏಜ್ ಹೇಳಿರೋದು. ಗಾಟ್ ಇಟ್. ಓ, ಅಕ್ಯೂಸ್ಡ್ ಏನ್ ಬೇಕಾದ್ರೂ ಆಗಿರ್ಬೋದು. ಹಾ, ಯಾರ್ ಬೇಕಾದ್ರೂ ಆಗಿರ್ಬೋದು. ಓ ನೈಸ್. ಇವತ್ತಿನ ಟೀನೇಜರ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಳೇನೆ ಎಲ್ಲ ನ್ಯೂಸ್ ಅಲ್ಲಿ ಬರುತ್ತೆ. Correct. ಸೊ ಹಂಗಿದ್ದಾಗ ನಾವು ಏಜ್ ಅಂತ ಹೇಳಿಲ್ಲ ಅಲ್ಲ. ಓಕೆ. ಓಕೆ, ಸೊ 18 ಫಾರ್ ಅನ್ ಎಕ್ಸಾಂಪಲ್, ಈಗ Victim should be below 18 is child. ಈಗ ಸಂಬಡಿ ಫಾರ್ ಅನ್ ಎಕ್ಸಾಂಪಲ್ 12 ವರ್ಷ ಇದೆ ಹುಡುಗ ಹುಡುಗಿ, ಸೇಮ್ ಈ ಚಿಕ್ಕಪ್ಪನ ಜಾಗನೇ ತಗೊಳ್ಳೋಣ. 12 ವರ್ಷ ಇದೆ, ಹೈಪೋಥೆಟಿಕಲಿ ಚಿಕ್ಕಪ್ಪ ಒಂದು 11 ವರ್ಷ ಅನ್ಕೊಳ್ಳೋಣ, ಅವನೇ ಹೇಳ್ಕೊಟ್ಟಿದ್ರು he'll be under Yes. the ಓಕೆ. Accused can be anybody, ಎನಿ ಏಜ್. anybody ಅಂತಾನೆ Gender, ಹೇಳಿರೋದು. age, what? Any accused. ಓಕೆ. ಬಟ್ ಜುವೆನೈಲ್ ಆಕ್ಟ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ಓಕೆ. ಜುವೆನೈಲ್ ಆಕ್ಟ್ ಅಲ್ಲೇನೆ ಬರ್ತಾನೆ ಅಗೇನ್. ಓಕೆ, ಸೊ he will ಮಾಡಿ ರಿಮೈಂಡ್ ಹೋಮ್ ಹೋಗ್ಬೇಕು. ಕರೆಕ್ಟ್. ಓಕೆ, 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 ನೈಸ್. ಇವಾಗ ಅಕ್ಯೂಸ್ಡ್ ಕ್ಯಾನ್ ಬಿ ಎನಿಬಡಿ. ವಿಕ್ಟಿಮ್ Got it. ನಾವು ಏಜ್ ಹೇಳ್ತಿರೋದು ಬಿಲೋ 18 ಇಯರ್ಸ್ ವಿಕ್ಟಿಮ್, ಹುಡುಗ ಹುಡುಗಿ. ಓಕೆ, ಆಗ್ಲೇ IPC ಮತ್ತೆ BNS. BNS ಬಗ್ಗೆ ಮಾತಾಡಿದ್ವಿ. ಏನೇನ್ ಚೇಂಜ್ ಆಯ್ತು, ಏನೇನ್ ಹಳೆ ತೆಗೆದ್ರು, ಏನೇನ್ ಹೊಸದ್ ಹಾಕಿದ್ರು? ಕ್ಯಾನ್ ಯು ಜಸ್ಟ್ ಟೇಕ್? ಫಸ್ಟ್ ಇಂಪಾರ್ಟೆಂಟ್ ಚೈಲ್ಡ್ ಡೆಫಿನೇಷನ್. ಓಕೆ. ಅದ್ ಬೇಕಾಗಿತ್ತು. ಓಕೆ. ನಾವ್ ಎಲ್ಲರನ್ನೂ ಒಂದೇ ರೀತಿ ಹುಡುಗ ಹುಡುಗಿ ಅಂತ ಕ್ಲಾಸಿಫೈ ಮಾಡಕ್ ಆಗೋದಿಲ್ಲ. ಚೈಲ್ಡ್ ಹ್ಯಾಸ್ ಟು ಬಿ ಟೇಕನ್ ಅಗೇನ್ ಸೆಪರೇಟ್ಲಿ. ಸೊ ಚೈಲ್ಡ್ ನ ಡಿಫೈನ್ ಮಾಡಿದ್ವಿ. 18 ವರ್ಷಕ್ಕಿಂತ ಕಮ್ಮಿ ಇರೋರು ಚೈಲ್ಡ್, ಓಕೆ. ಅವರಿಗೆ ಸೆಪರೇಟ್ ಆಗಿ ಜುವೆನೈಲ್ ಇದೆ. ಸೊ ಅದು ನೋಡ್ಕೊಳತ್ತೆ. ಸೆಕೆಂಡ್, ನಾವು ಮುಂಚೆ ನಮಗೆ ಚೈನ್ ಸ್ನ್ಯಾಚಿಂಗ್ ಇದೆಲ್ಲ ಇರಲಿಲ್ಲ, ಮೊಬೈಲ್ ಸ್ನ್ಯಾಚಿಂಗ್ ಒಫೆನ್ಸ್ ಆಗಿಲ್ಲ. ನಾವು ಥೆಫ್ಟ್ ಅಲ್ಲೇನ ನೋಡ್ತಿದ್ವಿ. ಈಗ ಸ್ಪೆಸಿಫಿಕ್ ಆಗಿ ಚೈನ್ ಸ್ನ್ಯಾಚಿಂಗ್ ಒಫೆನ್ಸ್ ಆಗಿದೆ. ಟೆರರಿಸಂ ಮುಂಚೆ ನಾವು ಹೇಳಿರ್ಲಿಲ್ಲ, ಈಗ ಟೆರರಿಸಂ ಡಿಫೈನ್ ಮಾಡಿದೀವಿ. ಬಟ್ ಈಗ ಟೆರರಿಸಂ ನಾವು IPC ಅಲ್ಲಿನೂ ಸಹ ಡಿಫೈನ್ ಮಾಡಿ BNS ಅಲ್ಲಿ. BNS ಅಲ್ಲಿ ಡಿಫೈನ್ ಮಾಡಿದೀವಿ. ಆರ್ಗನೈಸ್ಡ್ ಕ್ರೈಮ್, ಪಿಟಿ ಆರ್ಗನೈಸ್ಡ್ ಕ್ರೈಮ್. Okay. ಸೊ ಈ ತರ ನಾವು ಟ್ರಾಫಿಕಿಂಗ್ ಆಗಿರಬಹುದು, ಇದನ್ನೆಲ್ಲಾನು ಇದರಲ್ಲಿ ನಾವು ಡೀಲ್ ಮಾಡ್ತೀವಿ. ಅಂಡ್ ಇದಕ್ಕೆ ಹೀನಿಯಸ್ ಪನಿಷ್ಮೆಂಟ್ಸ್ ಇದೆ. ಈಗ ಇದನ್ನೆಲ್ಲ ನಾವು ಒಫೆನ್ಸ್ ಅಂತ ಮಾಡಿದೀವಿ. ಮಾಬ್ ಲಿಂಚಿಂಗ್ ಇರ್ಲಿಲ್ಲ, ಈಗ ನಮಗೆ ಮಾಬ್ ಲಿಂಚಿಂಗ್ ಕೂಡ ಸಹ ನಾವು ಒಫೆನ್ಸ್ ಅಂತ ಹೇಳಿ ಮಾಡಿದೀವಿ. ಓಕೆ. ಸೊ ಈಗ ಕಮಿಂಗ್ ಬ್ಯಾಕ್ ಟು ಮಾಬ್ ಲಿಂಚಿಂಗ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಮೊನ್ನೆ ಡೆಲ್ಲಿಲಿ ಒಂದು ಹೋಲಿ ಇನ್ಸಿಡೆಂಟ್ ಆಯ್ತು. ಹೋಲಿ ಇನ್ಸಿಡೆಂಟ್ ಆಯ್ತು. ಇಫ್ ಯು ರಿಮೆಂಬರ್, ಒಂದು ಮಗು ಬಲೂನ್ ಎಸೆಯುತ್ತೆ, ಅದು ಬಂದು ಕೆಳಗಡೆ ಬೀಳುತ್ತೆ, ಒಬ್ರು ಮುಸ್ಲಿಂ ಮಹಿಳೆ ಮೇಲೆ ಬೀಳುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಅವತ್ ನೈಟೇ ಅವ್ರ ಮನೆಯ ಒಬ್ಬ ಹುಡುಗನ್ನ ಕೊಲೆ ಮಾಡ್ತಾರೆ. ಯಾರು? ಈ ಫ್ಯಾಮಿಲಿ, ಮುಸ್ಲಿಂ ಫ್ಯಾಮಿಲಿ ಅವರು. ಅಂದ್ರೆ ಆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಇವ್ರ ಮಗ ಕಳ್ಕೊಂಡ್ರು, ಅದಕ್ಕೆ ಬಿಲ್ಡಿಂಗ್ ನ ಹೊಡೆದಾಗ್ತದ್ರ. ಅಂದ್ರೆ ಇಟ್ಸ್ ಬೀನ್ ಫಾಲೋಯಿಂಗ್, ಅಂದ್ರೆ ನಾವು UP ಆಗಿರ್ಬೋದು, ಎಲ್ಲ ಆಗಿರ್ಬೋದು ನೋಡ್ತಾ ಇದ್ದೀವಿ. ಲೀಗಲಿ ಎಷ್ಟು ಕರೆಕ್ಟ್? ಯಾರೋ ಮಿಸ್ಟೇಕ್ ಮಾಡಿದ್ರು ಅಂತಂದ್ರೆ ಒಬ್ರು ಮನೇನ ಬೀಳ್ಸೋದು ಎಷ್ಟು ಕರೆಕ್ಟ್? ನಾಳೆ ಅವ್ರಿಗೆ ಕಂಪ್ಲೀಟ್ಲಿ ತಪ್ಪು. ನೀವು ಅದೇ ಕೇಳಿದ್ದು, ಈಗ UP ಅಲ್ಲಿ ನಡೀತದೆ ಬುಲ್ಡೋಸರ್ ಬೇಸಿಕಲಿ ಬುಲ್ಡೋಸರ್. ಸೊ ಕಂಪ್ಲೀಟ್ಲಿ ತಪ್ಪು. ಈಗ ಮನೆಯಲ್ಲಿ ಒಬ್ಬ ವ್ಯಕ್ತಿ ಮರ್ಡರರ್ ಇದ್ದಾನೆ ಅಂತಂದ ಮಾತ್ರಕ್ಕೆ ಆ ಮನೆಯಲ್ಲಿ ಇನ್ನೊಂದು 15 ಜನ ಇರಬಹುದು, ಹಿಸ್ ಫ್ಯಾಮಿಲಿ. ಅವರೆಲ್ಲರೂ ತಪ್ಪು ಮಾಡಿದ್ರು ಅಂತ ಅಲ್ಲ. ಇಟ್ಕೊಳ್ಳೋಣ, ಓಕೆ, ಎಲ್ಲರೂ ಸೇರ್ಕೊಂಡೆ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಬಟ್ ಮನೆ ಬೀಳ್ಸೋದು ಇಸ್ ನೋವೇರ್ ರಿಟರ್ನ್ ಆಸ್ ಅ ಪನಿಷ್ಮೆಂಟ್, ರೈಟ್? ಐ ಮೀನ್ ಅದನ್ನ ನಾವು ಎಲ್ಲೂನು ಇದು ಈಗ ಹೊಸದಾಗಿ ಒಂದು ಪನಿಷ್ಮೆಂಟ್ ಅನ್ನ ಆಡ್ ಮಾಡಿದೀವಿ, ಕಮ್ಯುನಿಟಿ ಸರ್ವಿಸ್ ಅಂತ. ಸೊ ಪಿಟಿ ಕೇಸಸ್ಗೆ ಮರ ನೆಡಿ ಅಥವಾ ಗಿಡ ನೆಡಿ, ಇಲ್ಲ ಅಂತಂದ್ರೆ ಕಸ ಗುಡ್ಸಿ ಎಕ್ಸೆಟ್ರಾ ಅದೆಲ್ಲಾನು ಹೇಳ್ತೀವಿ. ಬಟ್ ಮನೆ ಬೀಳ್ಸೋದು, ಡೆಮಾಲಿಷನ್ ಅನ್ನೋದನ್ನ ಎಲ್ಲೂ ಹೇಳಿಲ್ಲ ನಾವು. ಸೊ ನೀವು ಯಾವ್ದೇ ಒಂದು ತಪ್ಪು ಆಯ್ತು ಅಂತ ಹೇಳಿದ ತಕ್ಷಣ ಆರ್ಬಿಟ್ರರಿಲಿ ನಾವು ಐ ಮೀನ್ ಇಷ್ಟ ಬಂದಂಗೆ ಬಂದು ಮನೆ ಬೀಳ್ಸ್ಬಿಡೋದು ಇಸ್ ನಾಟ್ ರೈಟ್. ರೈಟ್ ಅಲ್ವಾ? ರೈಟ್ ಅಲ್ಲ. ಈಗ ನಾಳೆ ದಿನ ಆ ಮನೆಯವರು ಗವರ್ಮೆಂಟ್ ಮೇಲೆ ಕೇಸ್ ಹಾಕ್ಬೋದಾ? ಹೌದು. ಅಂಟಿಲ್ ಅನ್ಲೆಸ್ ಅದು ಲೀಗಲ್ ಮನೆ ಆಗಿದ್ದು, ಕರೆಕ್ಟ್ ಫ್ಲೋರ್ಸ್ ಎಲ್ಲ ಕರೆಕ್ಟ್ ಆಗಿದ್ದು, ಅದಾದ್ರೆ ಏನಾದ್ರೂ ಎನ್ಕ್ರೋಚ್ ಆಗಿದೆ, ಇಲ್ಲೀಗಲ್ ಆಗಿ ಕಟ್ಟಿದ್ದಾರೆ, ದೆನ್ ಡೆಮಾಲಿಷನ್ ಮಾಡೋದು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಎಲ್ಲ ಮುಗಿಸಿ ಡ್ಯೂ ಪ್ರೊಸೆಸ್ ಆಫ್ ಲಾ ನ ಫಾಲೋ ಮಾಡಿ ನೀವು ಡೆಮಾಲಿಷ್ ಮಾಡ್ತಿದ್ದೀರಿ. ಕರೆಕ್ಟ್. ಸುಮ್ನೆ ನೀವು ಯಾವ್ದೇ ಒಂದು ಇಲ್ದೆ ಇನ್ನು ಕೇಸ್ ಇತ್ಯರ್ಥನೂ ಆಗ್ಲಿಲ್ಲ, ಶುರುನೂ ಆಗ್ಲಿಲ್ಲ, ಅಷ್ಟಕ್ಕೆ ನೀವು ಬಂದ್ ಮನೆ ಡೆಮಾಲಿಷ್ ಮಾಡ್ತಿದ್ದೀರಿ. ನಾಟ್ ಎಟ್ ಆಲ್ ರೈಟ್, ನಾಟ್ ಎಟ್ ಆಲ್ ಜಸ್ಟಿಫೈಡ್. ಓಕೆ, ಈಗ ಒಂದು ಎಕ್ಸಾಂಪಲ್ ತಗೋಣ. ಇಮ್ಯಾಜಿನ್ ಆ ಮನೆ ಇವಾಗ ಎಲ್ಲ ಗವರ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಕಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ನಾಳೆ ದಿನ ಏನೇನ್ ಆಗ್ಬೋದು ಅವ್ರ ಕೇಸ್ ಹಾಕಿದ್ರೆ? ಈಗ ನಮ್ಮ ಮನೆ ಈಗ ಬೀಳ್ಸಿದ್ದಾರೆ ಅಂತಂದಾಗ ನಾಳೆ ದಿನ ಏನೇನು ಪ್ರಾಪರ್ ನೀವೊಂದು ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಡ್ಯೂ ನೋಟಿಸ್ ಕೊಡಿ, ನೋಟಿಸ್ ಪೀರಿಯಡ್ ಸರ್ವ್ ಆಗ್ಲಿ, ಅಂಡ್ ಅಷ್ಟರಲ್ಲಿ ಅವರಿಗೆ ಇರುವಂತ ರೈಟ್ಸ್, ದ ಅದರ್ ಪಾರ್ಟಿ ಆಲ್ಸೋ ಸ್ಟ್ಯಾಂಡ್ಸ್ ಅ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್. ನಾವು ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಅಂತ ಮಾತನಾಡ್ತೀವಿ. ದಟ್ ಯಾವುದೇ ಸಿನಾರಿಯೋ ಆಗಿರ್ಲಿ, ಎರಡೂ ಪಾರ್ಟಿನ ಕೇಳಿನೇ ನೀವು ಡಿಸಿಷನ್ ನ ತಗೊಳ್ಬೇಕು. ಅಟ್ ಎನಿ ಕಾಸ್ಟ್ ನೀವು ಒಬ್ರನ್ನ ಕೇಳಿ ಡಿಸೈಡ್ ಮಾಡುವಂತದ್ದು ಇರೋದಿಲ್ಲ.
ಸೊ ಎರಡು ಪಾರ್ಟಿಗೂ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್ ಇದ್ದೇ ಇರುತ್ತೆ. ನಿಮ್ ಪಕ್ಷ ಏನು, ನಿಮ್ ಪರವಾಗಿ ಏನ್ ಮಾತನಾಡ್ಬೇಕು. ಇನ್ಫ್ಯಾಕ್ಟ್ ನಾವೀಗ ಅಗೇನ್ ಒಂದು ಡಿಬೇಟ್ ರೈಸ್ ಆಗುತ್ತೆ ಏನಂತಂದ್ರೆ, ಕಸಬ್ಗೂ ಸಹ ಲಾಯರ್ನ ಇಟ್ಟಿದ್ರಿ, ಕೋಲ್ಕತ್ತಾ ರೇಪ್ ಕೇಸಲ್ಲೂ ನೀವು ಲಾಯರ್ನ ಇಟ್ಟಿದ್ದೀರಿ ಎಕ್ಸೆಟ್ರಾ. ದಟ್ ಈಸ್ ಬಿಕಾಸ್ ಈ ನಮ್ಮ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವರದ್ದು ಒಂದು ಪಾಯಿಂಟ್ ಇಡ್ಲೇಬೇಕು. ಅಂಡ್ ಇಟ್ ಇಸ್ ನಾಟ್ ಫಾರ್ ದ ಸೇಕ್ ದಟ್ ಅವ್ರೇನೋ ಇನ್ನೋಸೆಂಟ್ ಅದನ್ನ ಪ್ರೂವ್ ಮಾಡ್ತೀವಿ ಅಂತ ಅಲ್ಲ. ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತಂದ್ರೂ ಈ ಅಡ್ವೊಕೇಟ್ ಕಡೆಯಿಂದಾನೇ ಆಗ್ಬೇಕು. ಇಫ್ ದರ್ ಇಸ್ ನೋ ಅಡ್ವೊಕೇಟ್ ಟು ರಿಪ್ರೆಸೆಂಟ್, ದೆನ್ ನಮ್ಮ ಪ್ರಿನ್ಸಿಪಲ್ಸ್, ನಮ್ಮ ಜ್ಯೂರಿಸ್ಪ್ರುಡೆನ್ಸ್ ಅಂತ ನಾವೇನು ನಮ್ಮ ಒಂದು ಲೀಗಲ್ ಸಿಸ್ಟಮ್ ಇದೆ, ಇಟ್ಸ್ ಅ ಫೇಲ್ಯೂರ್. ಸೊ ಅವನಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತಿರೋದು ಇಟ್ಸ್ ನಾಟ್ ಜಸ್ಟ್ ಅವನ್ನ ಜಸ್ಟಿಫೈ ಮಾಡ್ಕೊಳ್ತೀವಿ ಅಂತ ಅಲ್ಲ, ಅವನನ್ನ ನಾವು ಸರಿಯಾದಂತ ಪನಿಷ್ಮೆಂಟ್ ಕೊಡ್ಸೋದಕ್ಕೂ ಅಡ್ವೊಕೇಟ್ ಬೇಕು. ಸೊ ಕಂಪ್ಲೀಟ್ ಪ್ರೊಸೀಜರ್ ಲಾನ ಫಾಲೋ ಮಾಡಿ, ಎರಡು ಪಾರ್ಟಿನ ಕೇಳಿ, ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ, ದೆನ್ ಲೇಟರ್ ಕೋರ್ಟ್ ಇದು ಸರಿ ಇಲ್ಲ ಈ ರೀತಿ ಅಂತ ಹೇಳುವಾಗ ಡೆಮಾಲಿಷನ್ ಅನ್ನೋದು ಹೋಗುತ್ತೆ. ಓನ್ಲಿ ಇಫ್ ಇನ್ ಕೇಸ್ ಬಿಲ್ಡಿಂಗ್ ಸರಿಯಾಗಿಲ್ಲ, ಕಟ್ಟಡ ಇಲ್ಲ ಅಂಡ್ ಎನ್ಕ್ರೋಚ್ಮೆಂಟ್ ಇದೆ ಆ ಕಂಡೀಷನ್ಸ್ ಅಲ್ಲಿ. ಓಕೆ, ಸೊ ಬೇಸಿಕಲಿ ಇವಾಗ ಮಾಡಿರೋದು ಇಲ್ಲೀಗಲ್ ಅಂತಾನೆ ಹೇಳ್ತಾ ಇರೋದು. ಓಕೆ, ಸೊ ಈಗ ನೀವು ಹೇಳಿದ್ರಿ ಎಲ್ಲರಿಗೂ ಒಬ್ರು ಲಾಯರ್ ಇರಬೇಕು ಅಂತ. ಸೊ ನಾಳೆ ದಿನ ಯಾರ ಮೇಲೆ ಒಬ್ಬರ ಮೇಲೆ ಕೇಸ್ ಹಾಕ್ತಾರೆ ಅಂತ ಅನ್ಕೊಳ್ಳೋಣ, ಕಡು ಬಡವ ಅವ್ರಿಗೆ ಲಾಯರ್ ಅಫೋರ್ಡ್ ಮಾಡಕ್ ಆಗಲ್ಲ, ಆವಾಗ ಕೋರ್ಟೇ ಲಾಯರ್ ಕೊಡ್ತಾರಲ್ಲ ಅವ್ರಿಗೆ. ಸೊ ಅದಕ್ಕೆ ಫೀಸ್ ಗೌರ್ಮೆಂಟ್ ಪೇ ಮಾಡುತ್ತಾ, ಹೇಗೆ? ಗೌರ್ಮೆಂಟ್ ಪೇ ಮಾಡುತ್ತೆ. ಓಕೆ, ಫ್ರೀ ಲೀಗಲ್ ಏಡ್ ಅಂತ ಹೇಳ್ತೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದೇನೆ ರೈಟ್ ಅಗೇನ್ ಇದು 39A ಅಲ್ಲಿ ದಟ್ ಫ್ರೀ ಲೀಗಲ್ ಏಡ್ ಇದೆ. ಯಾರು ನೀವು ತೀರಾ ಅಫೋರ್ಡ್ ಮಾಡಕ್ ಆಗೋದಿಲ್ಲ, ದೆನ್ ನಿಮಗೆ ಪಾಪರ್ ಸೂಟ್ ಅಂತಾನು ಫೈಲ್ ಮಾಡ್ಬೋದು, ಸಿವಿಲ್ ಅಲ್ಲಿ ಬರುತ್ತೆ. ಸೊ ಇದು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಲಾಯರ್ನ ಅಪಾಯಿಂಟ್ ಮಾಡ್ತಾರೆ, ಗೌರ್ಮೆಂಟ್ ಫೀಸ್ ಎಲ್ಲ ಎಕ್ಸೆಟ್ರಾನು ಕೊಡುತ್ತೆ ಅಂಡ್ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ಲೇಬೇಕು. ಸೊ ಪ್ರತಿಯೊಂದು ಪಾರ್ಟಿ ರಿಪ್ರೆಸೆಂಟ್ ಆಗ್ಬೇಕು ಅನ್ನೋ ಅಡ್ವೊಕೇಟ್ ಕಡೆಯಿಂದ. ಸೊ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ಈಗ ನಾನೇ ಬಡವ ಅನ್ಕೊಳ್ಳೋಣ, ಯಾರೋ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಈಗ ನನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಸ್ ವಾಟ್ ಯು ಆರ್ ಸೇಯಿಂಗ್, ಹೋಗಿ ನಾನು ಕೇಳ್ಬೇಕು, ಐ ವಾಂಟ್ ಸಮನ್ ಟು ರೆಪ್ರೆಸೆಂಟ್ ಮೀ ಅಂತ. ಹೇಗೆ ಅಪ್ರೋಚ್ ಮಾಡೋದು? ಯಾರೋ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಹೌ ಡಸ್ ಸಮನ್ ಅಪ್ರೋಚ್? ಅಪ್ಲಿಕೇಶನ್ ಇದಾಗುತ್ತೆ. ಸೊ ಅದ್ರ ಅಕಾರ್ಡಿಂಗ್ಲಿ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಿಲ್ಲ, ಗವರ್ಮೆಂಟ್ ಕಡೆ ಮಾಡ್ತಾರೆ. ಓಕೆ, ಸೊ ನಿಮಗೆ ಅಡ್ವೊಕೇಟ್ ಅನ್ನೋದು ಅಪಾಯಿಂಟ್ ಮಾಡ್ಲಾಗಿರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದ ಸ್ಟೇಟ್ ಅಫೇರ್ಸ್ ಮಾತ್ರ. ಮೈ ಬ್ಯಾಡ್, ಸಾರಿ. ಓಕೆ, ಸೊ ಟರ್ಮಿನಾಲಜಿ. ಸೊ ಈಗ ನಾನು ಈಗ ಲಾಯರ್ಸ್ ಬಗ್ಗೆನೇ ಮಾತಾಡ್ತಿದ್ವಿ. ಜಸ್ಟ್ ಒಂದು ಫೇಕ್ ಕೇಸ್ ಅಂತ ಅನ್ಕೊಳ್ಳೋಣ. ಒಂದು ಪ್ರತಿಷ್ಠಿತ ಹೋಟೆಲ್ ಬೆಂಗಳೂರಲ್ಲಿ ಅವ್ರ ಊಟದಲ್ಲಿ ಹುಳ ಸಿಕ್ಕಿದೆ ಅಂದ್ಬಿಟ್ಟು ಒಬ್ರು ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅದು ಅವ್ರೇನ್ ಹೇಳ್ತಾರೆ, ಇಲ್ಲ ಇವರೇ CCTV ನಾವು ನೋಡಿದ್ವಿ, ತಂದು ಹಾಕಿದ್ರು, ಹಿಂಗೆಲ್ಲ ಕೇಸ್ ಆಯ್ತು. ಅದೇನಾಯ್ತು ನಮಗೆ ಗೊತ್ತಿಲ್ಲ ಕೇಸು. ಇನ್ ದಟ್ ಕೇಸ್ ಈಗ ನಾನು ಈಗ ಯಾರೋ ಒಬ್ರು ಹೋಗಿ ಒಂದು ಹೋಟ್ಲಿಗೆ ಇದಾಗ್ತಾರೆ, ಹುಳ ಹಾಕ್ತಾರೆ, ಕೂದ್ಲಾಗ್ತಾರೆ, ಏನೋ ಒಂದು ಹಾಕ್ತಾರೆ ಟು ಕ್ಲೇಮ್ ಸಮಥಿಂಗ್. ಅದು ಪ್ರೂವ್ ಆಗುತ್ತೆ, ಇಲ್ಲ ನೀನೇ ಮಾಡಿರೋದು ಅಂತ ಪ್ರೂವ್ ಆದಾಗ ನಾನು ಫೇಕ್ ಕೇಸ್ ಹಾಕಿರೋನು ಏನೇನು ಪ್ರೊಸೀಜರ್ ಆಗುತ್ತೆ ನನಗೆ? ಪ್ರೊಸೀಜರ್ ಅಂತ ಹೇಳೋದಕ್ಕಿಂತ ಪರ್ಜರಿ ಅಂತ ಹೇಳ್ತೀವಿ ಫಸ್ಟ್ ಥಿಂಗ್. ಕೋರ್ಟ್ ಅಲ್ಲಿ ನೀವು ಯಾವ್ದೇ ರೀತಿ ಸುಳ್ಳು ಸಾಕ್ಷಿ, ಸುಳ್ಳು ಕೇಸನ್ನ ಹಾಕಿದಿರಿ, ದೆನ್ ಇನ್ ಎನಿ ಕೇಸ್ ನಿಮ್ಮ ಅಗೇನ್ಸ್ಟ್ ಪರ್ಜರಿನ ಆಕ್ಷನ್ ತಗೊಳ್ತೀವಿ. ದೆನ್ ಮೆಲಿಷಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳ್ತೀವಿ. ದಟ್ ನೀವು ಬೇಕಂತಲೇ ಇನ್ನೊಬ್ಬ ವ್ಯಕ್ತಿನ ಡ್ಯಾಮೇಜ್ ಮಾಡೋದಕ್ಕೆ, ಅವನ ರೆಪ್ಯುಟೇಷನ್, ಮೈಂಡ್, ಪ್ರಾಪರ್ಟಿ, ಬಾಡಿ, ಎನಿಥಿಂಗ್ ಡ್ಯಾಮೇಜ್ ಮಾಡೋಕ್ಕೋಸ್ಕರನೇ ಮಾಡಿರೋದು ಅನ್ನೋದು ನೀವು ಆಲ್ರೆಡಿ ಪ್ರೂವ್ ಆಯ್ತು, ಸುಳ್ಳು ಕೇಸ್ ಅನ್ನೋದೇನೆ ಗೊತ್ತಾಗಿದೆ. ಆ ಎಲ್ಲಾ ಕಂಡೀಷನ್ಸ್ ನಿಮ್ ಮೇಲೆ ಅಪ್ಲೈ ಆಗುತ್ತೆ. ಮೆಲಿಷಿಯಸ್ ಪ್ರಾಸಿಕ್ಯೂಷನ್ ಆಗಿರ್ಬಹುದು, ಪರ್ಜರಿ ಆಗಿರ್ಬಹುದು. ಅದು ಬಿಕಾಸ್ ಕೇಸ್ ನಡೆದ್ಮೇಲೆ ನೀವು ಫಾಲ್ಸ್ ಅಂತ ಹೇಳಿ ಗೊತ್ತಾಗಿದ್ದು. ಸೊ ಇನ್ ದಟ್ ಕಂಡೀಷನ್ ಅದೆಲ್ಲ ಆಕ್ಷನ್ ನಿಮ್ಮ ಮೇಲೆ ತಗೊಳ್ತೀವಿ. ಏನೇನ್ ಆಕ್ಷನ್ಸ್ ಇರುತ್ತೆ? ಸೇಮ್ ಇವ್ರಿಗೇನ್ ಬರ್ಬೇಕಿತ್ತು ಪನಿಷ್ಮೆಂಟ್, ಅದು ನಿಮಗಾಗಿರತ್ತೆ ಈಗ. ಹೌದಾ? ಓಕೆ, ಅಂದ್ರೆ ಅವ್ರ ಲಾಯರ್ ಫೀಸು ನಾವೇ ಕಟ್ಬೇಕು ಅಂತ ಏನೇನೋ ಇದೆ, ಕಾಸ್ಟ್ ಎಕ್ಸೆಟ್ರಾ ಯಾರ ಮೇಲೆ ಇಂಪೋಸ್ ಆಗುತ್ತೆ ಅದಿರುತ್ತೆ. ಕಾಸ್ಟ್ ಶುಡ್ ಬಿ ಬೋರ್ನ್ ಬೈ ದ ಅದರ್ ಪಾರ್ಟಿ ಓನ್ಲಿ ಅನ್ನೋದು. ಓಕೆ, ಸೊ ಅವ್ರಿಗೇನ್ ಪನಿಷ್ಮೆಂಟ್ ಆಗ್ಬೇಕು, ಆ ಕೇಸ್ ಪ್ರೂವ್ ಆಗಿದ್ರೆ ಅದು ಇವ್ರಿಗಾಗುತ್ತೆ. ಸೊ ಅದಕ್ಕೆ ಅಗೇನ್ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಬಟ್ ಹೌದು, ಹಿಂಗಾಗತ್ತೆ. ಓಕೆ ಓಕೆ, ಅಂದ್ರೆ ಈಗ ಫೇಕ್ ಮರ್ಡರ್ ಕೇಸ್ ಅಂತ ಯಾರು ಹಾಕಿದ್ರೆ ಈಗ ಅಲ್ಲ ಹಾಫ್ ಮರ್ಡರ್ ಕೇಸ್ ಅಂತ ನಾವೀಗ ಇಂಜುರಿ ಅಂತ ಹೇಳ್ತೀವಿ. ಫಸ್ಟ್ ಇಂಜುರಿ ಅಂತ IPC ಅಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ಮ ರೈಟ್ ವೈಲೇಟ್ ಆಯ್ತು, ಯಾವ್ದೇ ಒಂದು ರೈಟ್, ಅದರಿಂದ ನಿಮಗೆ ಇಂಜುರಿ ಕಾಸ್ ಆಯ್ತು, ದೆನ್ ನೀವು ಕೇಸ್ ಹಾಕ್ಬೋದು. ಸೊ ಇಂಜುರಿ ಅಂತ ಹೇಳುವಾಗ ಮೈಂಡ್, ಬಾಡಿ, ರೆಪ್ಯುಟೇಷನ್, ಪ್ರಾಪರ್ಟಿ 4 ಆಸ್ಪೆಕ್ಟ್ ಇನ್ಕ್ಲೂಡ್ ಆಗುತ್ತೆ. ಮೈಂಡ್, ಮೆಂಟಲಿ ನಿಮಗೇನೋ ಒಂದು ಕೋಮಾಗ್ ಹೋದ್ರಿ, ಟಾರ್ಚರ್ ಆಯ್ತು, ಸೊ ಎಕ್ಸೆಟ್ರಾ ಮೆಂಟಲ್ ಕ್ರೂಯಲ್ಟಿ ಎಲ್ಲಾನು ನಾವು ಮೈಂಡ್ ಅಲ್ಲಿ ನೋಡ್ತೀವಿ. ಸೈಕಲಾಜಿಕಲಿ ಈಗ ನಾವು ಡಿಫಮೇಷನ್ ಅಂತ ಹೇಳುವಾಗ, ಸೊ ನನ್ನ ಮೆಂಟಲ್ ಟಾರ್ಚರ್ ಆಯ್ತು, ಅದರಿಂದ ನನಗೆ ಮಾನಸಿಕವಾಗಿ ತೊಂದರೆ ಆಯ್ತು. ಬಾಡಿ, ಫಿಸಿಕಲ್ ಆಗಿ ಯಾವುದೇ ರೀತಿ ನನಗೆ ಗ್ರೀವಿಯಸ್ ಹರ್ಟ್ ಆಗಿರ್ಬೋದು. ಪ್ರಾಪರ್ಟಿ, ನಿಮ್ಮಿಂದ ನೀವು ಮಾಡಿದಂತ ಕೆಲಸದಿಂದ ನನ್ನ ಪ್ರಾಪರ್ಟಿ ಡೆಮಾಲಿಶ್ ಆಯ್ತು ಅಗೇನ್, ಸೊ ಪ್ರಾಪರ್ಟಿ. ಅಥವಾ
ರೆಪ್ಯುಟೇಷನ್. ಸೊ ಈ 4ಕ್ಕೆ ಧಕ್ಕೆ ಬಂತು, ದೆನ್ ಯು ಹ್ಯಾವ್ ಆಲ್ ಯೋರ್ ರೈಟ್ಸ್ ಟು ಸ್ಟ್ಯಾಂಡ್. ನೀವು ನಿಮ್ಮ ಕೇಸನ್ನ ಹಾಕ್ಬಹುದು. ಈಗ ಅದರ ರಿಲೇಟೆಡ್ ನೀವು ಫಾಲ್ಸ್ ಆಗ್ಲಿ ಏನೊಂದು ಲೀಡ್ ಆಗುತ್ತೆ ಅಂತ ಹೇಳುವಾಗ ಸೇಮ್ ರೆಸಿಪ್ರೊಕೇಟ್ ಆಗುತ್ತೆ. ಓಕೆ, ಇನ್ ದಟ್ ಕೇಸ್ ಈಗ ನಾನು ಫೇಕ್ ಕೇಸ್ ಹಾಕಿದೀನಿ ಅಂತ ಅನ್ಕೋಣ ಅಕ್ಷಯ್ ಮೇಲೆ. ಅಕ್ಷಯ್ ಕಪಿಲ್ ಸಿಬ್ಬಲ್ನ ಹೈರ್ ಮಾಡಿದ್ದಾರೆ ಅಂತ ಅನ್ಕೋಣ. ಕಪಿಲ್ ಸಿಬ್ಬಲ್ ಆಗ್ಲೇ ಮಾತಾಡೋದು ಪರ್ ಅವರ್ ಚಾರ್ಜ್ ಮಾಡ್ತಾರೆ, ತುಂಬಾ ಚಾರ್ಜ್ ಮಾಡ್ತಾರೆ ಅಂತ. ಈಗ ಅವ್ರು ಪ್ರೂವ್ ಮಾಡ್ತಾರೆ ನಾನು ಫೇಕ್ ಕೇಸ್ ಹಾಕಿದೀನಿ ಅಂತ. ನಾನ್ ಕಪಿಲ್ ಸಿಬ್ಬಲ್ ಪೇಮೆಂಟ್ ನಾನ್ ಕೊಡ್ಬೇಕಾಗತ್ತಾ? ಹಂಗಲ್ಲ, ಅವರ ಅಡ್ವೊಕೇಟ್ ನ ಚಾರ್ಜಸ್ ಆತರ ಅಲ್ಲ. ಇಟ್ಸ್ ದಟ್ ನೀವು ಅಕ್ಷಯ್ ಅವರೀಗ ನೀವು ಫೇಕ್ ಕೇಸ್ ಹಾಕಿರೋದಲ್ಲ, ಸೊ ಅವರಿಗೆ ಏನು ಆ ಒಂದು ಚಾರ್ಜಸ್ ಪ್ರೂವ್ ಆಗಿದ್ರೆ ಪನಿಷ್ಮೆಂಟ್ ಆಗಿರ್ತಿತ್ತು, ಅಷ್ಟು ಕ್ವಾಂಟಮ್ ನಿಮಗೆ ಅಲ್ಲ. ಬಟ್ ಲಾಯರ್ ಚಾರ್ಜ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಅದೇನಿಲ್ಲ. ಸಿವಿಲ್ ಇದ್ರಲ್ಲಿ ಕಾಸ್ಟ್ ಇಂಪೋಸ್ ಆಗತ್ತೆ, ಬಟ್ ಅಷ್ಟು ಅಂತ ಆಗೋದಿಲ್ಲ. ಒಪ್ಕೊಂಡ್ರಲ್ಲ ನನ್ ಮೇಲೆ ಫೇಕ್ ಕೇಸ್ ಹಾಕ್ತೀರಾ? ಇದು ಆಕ್ಚುಲಿ ಯೂಸ್ ಮಾಡ್ಬೋದು ಮುಂದೆ, ಇವರು ಪ್ಲಾನ್ ಮಾಡಿದ್ರು ಆಲ್ರೆಡಿ ಅಂತ ಈ ಕ್ಲಿಪ್ ನ. ಫೇಕ್ ಕೇಸ್ ಅಂದಾಗ ಫೇಕ್ ಲವ್ ಅಂತ ನಂಗೆ ಒಂದು ಕಾನ್ಸೆಪ್ಟ್ ಬಂತು. ಒಂದು ರಿಯಲ್ ಸ್ಟೋರಿ. ಐ ರೆಡ್ ಇಟ್ ಆನ್ ರೆಡಿಟಲ್ಲಿ ಓದಿದೆ. ಸೊ ಹುಡುಗ ಗೌರ್ಮೆಂಟ್ ಜಾಬ್ ಅಲ್ಲಿರ್ತಾನೆ. ಆಬ್ವಿಯಸ್ಲಿ ಹುಡುಗಿಗೆ ಒಬ್ಬ ಸೆಕ್ಯೂರ್ ಆಗಿರೋ ಹುಡುಗ ಬೇಕು, ಹುಡುಗನಿಗೆ ಸಖತ್ತಾಗಿರೋ ಹುಡುಗಿ ಬೇಕು, ಎಲ್ಲ ಮ್ಯಾಚ್ ಆಗುತ್ತೆ, ಮದುವೆ ಆಗ್ತಾರೆ. ಆ್ಯಂಡ್ ದ ವೈಫ್ ಇಸ್ ಪ್ರೆಗ್ನೆಂಟ್. ಒಂದು ದಿವಸ ಹುಡುಗಂಗೆ ಕಾಲ್ ಬರುತ್ತೆ, ನಾನು ಅವಳು ಎಕ್ಸ್ ಬಾಯ್ ಫ್ರೆಂಡು ಮೀಟ್ ಮಾಡೋಣ ಅಂತ. ಇವನು ಸರಿ ಆಯ್ತಲ್ಲ ಎಕ್ಸ್ ಬಿಡು ಅಂತ ಮೀಟ್ ಮಾಡ್ತಾನೆ. ಬಟ್ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಸೇಯಿಂಗ್ ಮದುವೆ ಆಗೋ ಸ್ವಲ್ಪ ದಿನ 2 days or 3 days ಹಿಂದೆ ದೇ ವುಡ್ ಹ್ಯಾವ್ ಗಾಟನ್ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಯಾರು, ಎಕ್ಸು ಮತ್ತು ಇವನ್ ಹೆಂಡ್ತಿ. ಸೊ ದೆರ್ ಇಸ್ ಹೈ ಪ್ರಾಬಬಿಲಿಟಿ ದಟ್ ಅವನಿಗೆ ಈಗ ಹುಟ್ಟೋ ಮಗು ಎಕ್ಸ್ದಾಗಿರ್ಬೋದು ಅಂತ. ಅವ್ನು ಕಂಪ್ಲೀಟ್ಲಿ ಶಾಟರ್ ಆಗಿಬಿಡ್ತಾನೆ. ಇಷ್ಟು ದಿನ ನನ್ನ ಮಗು ಅಂತ ಏನು ಅಂದ್ಕೊಂಡಿದ್ನೋ, ನಾಳೆ ನನ್ನ ಹೆಂಡತಿ ಎಕ್ಸ್ ಬಾಯ್ ಫ್ರೆಂಡ್ ಮಗು ಅಂದಾಗ ಈಸ್ ಕಂಪ್ಲೀಟ್ಲಿ ಶಾಟರ್ಡ್. ಈ ಥರ ಇದ್ದಾಗ ಫಾರ್ ಎಕ್ಸಾಂಪಲ್ ನಾಳೆ ಮಗು ಹುಟ್ಟಿತು ಅಂದರೆ ಈ ಒಂದು ಕೇಸ್ ಯಾವ ಥರ ಪ್ಯಾನ್ ಔಟ್ ಆಗುತ್ತೆ? ಫಸ್ಟ್ ಥಿಂಗ್, 112 ಎವಿಡೆನ್ಸ್ ಆಕ್ಟ್ ಅಲ್ಲಿ ದರ್ ಇಸ್ ಕನ್ಕ್ಲೂಸಿವ್ ಪ್ರೂಫ್ ಒಂದು ವ್ಯಾಲಿಡ್ ಮ್ಯಾರೇಜ್ ಅಲ್ಲಿ ಇದೀರ ಆಲ್ರೆಡಿ. ಆ ಮದ್ವೆ ಅಲ್ಲಿ ಮಗು ಹುಟ್ಟಿದೆ, ಯಾರದಿಂದಾದ್ರೂ ಹುಟ್ಟಿರ್ಲಿ, ಮಗು ನಿಮ್ದೇನೆ, ನೀವೇ ತಂದೆ. ಸೊ ದರ್ ಇಸ್ ಎಕ್ಸ್ ಅಂಡ್ ವೈ, ಮದ್ವೆ ಆಯ್ತು. ಅಲ್ಲ, ಬಟ್ ಇದು ಈ ಕೇಸಲ್ಲಿ ಮದುವೆಗಿಂತ ಮುಂಚೆ, ಬಟ್ ಅದಾದ್ಮೇಲೆ ಮಾತಾಡೋಣ. ಫಸ್ಟ್ ನೀವು ಹೇಳ್ಬಿಡಿ. ಇನ್ನೊಂದು ಕನ್ಫ್ರಂಟ್ ಮಾಡ್ತಾನಂತೆ ವೈಫ್ನ, ಐ ಆಮ್ ಸಾರಿ ಐ ಆಮ್ ಟೇಕಿಂಗ್ ಆಗಿರೋದಿದೆ. ಕನ್ಫ್ಯೂಸ್ ಮಾಡ್ತಂತ ಹುಡುಗಿ, ಹೌದು ತಪ್ಪಾಗೋಯ್ತು ಅಂತ. ಬಟ್ ಏನ್ ಮಾಡಕ್ಕಾಗತ್ತೆ, ನಾಳೆ ಮಗು ಹುಟ್ಟಿದ್ಮೇಲೆ ನನ್ನ ಮಗುನೇ ಅಲ್ಲ ಅಂದ್ರೆ ನಾನು ಅದ್ರ ಚಾರ್ಜಸ್ ತಗೋಬೇಕು ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಟ್ರೊಮ್ಯಾಟಿಕ್. ಅಲ್ಲ, ಆತರ ಯಾಕೆ ಮಾಡಿದಾರೆ? ಬಿಕಾಸ್ ಆ ರೂಲು ಇದೆ ಇವಾಗ, ಮಗು ಯಾರದೇ ಆದ್ರೂ ನೀನೇ ನೋಡ್ಕೋಬೇಕು ಅಂದ್ರೆ ಹೌ ಮದ್ವೆಗ್ ಮುಂಚೆ ಅಂತ ಹೇಳುವಾಗ ಟಾಪಿಕ್ ಬೇರೆ ಆಗತ್ತೆ. ನೀವು ಮದ್ವೆ ಆದ್ಮೇಲೆ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಥವಾ ಎಕ್ಸ್ ಜೊತೆಗೇನೆ ರಿಲೇಶನ್ಶಿಪ್ ಅಂಡ್ ಮಗು ಹುಟ್ಟಿರೋದು ಎಕ್ಸ್ದೆ ಅಂತ ನಿಮಗೂ ಗೊತ್ತು, ಎಲ್ಲ ಆಗಿದ್ರು ತಂದೆ ನೀವೇ ಆಗಿರ್ತೀರಿ. ಏನಕ್ಕೆ ಅಂತಂದ್ರೆ ಡಾಕ್ಯುಮೆಂಟ್ ಮೇಲೆ ನಿಮ್ದು ವ್ಯಾಲಿಡ್ ಮ್ಯಾರೇಜ್ ಅಂತ ಆಗತ್ತೆ. ಅಂಡ್ ಆ ಮದ್ವೆ ಆಗಿದೆ, ದೆನ್ ಇಟ್ಸ್ ಅ ವ್ಯಾಲಿಡ್ ಮ್ಯಾರೇಜ್. ವ್ಯಾಲಿಡ್ ಮ್ಯಾರೇಜ್ ಅಂದ್ರೆ ಒಂದೇ ಮದ್ವೆ, ಮುಂಚೆ ಮದ್ವೆ ಇಲ್ಲ. ಸೊ ನಾವು ಮೊನೋಗಮಿ ಅಂತ ಹೇಳ್ತೀವಿ, ಒಂದೇ ವೈಫ್ ಒಂದೇ ಗಂಡ, ಅಂಡ್ ಅವರಿಬ್ಬರಿಗೆ ಒಂದು ಮಗು ಹುಟ್ಟಿದೆ, ದೆನ್ ಅದು ವ್ಯಾಲಿಡ್ ಆಗಿರತ್ತ ಮ್ಯಾರೇಜ್. ಆ ಮ್ಯಾರೇಜ್ ಅಲ್ಲಿ ಯಾರಿಂದ ಆದ್ರೂ ಮಗು ಹುಟ್ಟಿರ್ಲಿ, ಮಗುಗೆ ತಂದೆ ಮಾತ್ರ, ತಾಯಿನ ನಾವು ಪಿಕ್ಚರ್ಗೆ ತಗೊಳ್ಳೋದಿಲ್ಲ. ತಂದೆ ಪೆಟರ್ನಿಟಿ ನಿಮ್ದೇನೆ ಆಗಿರತ್ತೆ. ಓಕೆ, ಸೊ ಓಕೆ, ಇದು ಕನ್ಕ್ಲೂಸಿವ್ ಪ್ರೂಫ್ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ ಸುಮಾರು ಜಡ್ಜ್ಮೆಂಟ್ಸ್ ಇದೆ. ಅಂಡ್ ಸುಪ್ರೀಂ ಕೋರ್ಟ್ ನ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೆ, ಗೌತಮ್ ಕುಂದು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ನ ಜಡ್ಜ್ಮೆಂಟ್, ವೇರ್ DNA ಟೆಸ್ಟ್ ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿದೀವಿ. ಒಂದು ಕಾಲದಲ್ಲಾದ್ರೆ 1872 ನಮ್ಮ ಎವಿಡೆನ್ಸ್ ಆಕ್ಟ್, ಅವಾಗಿಂದಾದ್ರೆ ಓಕೆ ನಾವು ತೋರ್ಸಕ್ ಆಗಲ್ಲ ಇವನೇ ತಂದೆ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಇವತ್ತು ನಾವು ಪ್ರೂವ್ ಮಾಡಬಹುದು DNA ಕೊಟ್ಟು ಪ್ರೊಫೈಲಿಂಗ್, ಆದ್ರೂ ಕೋರ್ಟ್ ಅದನ್ನ ಅಲೌ ಮಾಡೋದಿಲ್ಲ. ಯಾವುದೋ ಒಂದು ರೇರ್ ಕೇಸಸ್ ಅನ್ನೋದು, ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸ್ ಅನ್ನೋದು ಬಿಟ್ರೆ ಎಲ್ಲ ಕೇಸಲ್ಲಿ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅಗೇನ್ ಬಾಸ್ಟರ್ಡೈಸೇಷನ್ ಆಫ್ ಸೊಸೈಟಿನ ತಡೆಯೋದಕ್ಕೆ, ವಿಮೆನ್ ಡಿಗ್ನಿಟಿ, ಅವರ ಒಂದು ಸೇಫ್ಟಿ ಎಕ್ಸೆಟ್ರಾನ ಇನ್ಶೂರ್ ಮಾಡ್ಕೊಳ್ಳೋದಕ್ಕೆ, ಮಗು ಲೆಜಿಟಿಮೇಟ್ ಅಂತ ಕರೆಯೋದಕ್ಕೆ. ಸೊ ಮಗುಗೆ ತಂದೆ ಇಲ್ಲ ಅನ್ನೋದನ್ನ ಆಗ್ಬಾರ್ದು, ಕಂಪ್ಲೀಟ್ ಸೊಸೈಟಿ ಅಥವಾ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದಕ್ಕೆ. ಓಕೆ, ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಜ್ಞಾಪಕ ಆಯ್ತು, ಮೊದಲು ಪ್ರೂವ್ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಒಂದು ಪ್ರೂವ್ ಮಾಡ್ಬೋದು, ಗಂಡ ಫರ್ಟೈಲ ಇನ್ಫರ್ಟೈಲ ಅಂತ. ಈ ಥರ ಸಿಚುವೇಶನ್ ಅಲ್ಲಿ ಗಂಡ ಇನ್ಫರ್ಟೈಲ್ ಅಂತ ಗೊತ್ತಾಗ್ಬಿಡುತ್ತೆ, ಅವನು ಮಗು ಆಗ ಸಾಧ್ಯತೆನೇ ಇಲ್ಲ, ಆದ್ರೂ ಆಗ್ಬಿಟ್ಟಿದೆ ಅಂದಾಗ ಈ ತರ ಆದಾಗ ಏನ್ ಮಾಡೋದು? ಅದೇ ಎಕ್ಸೆಪ್ಷನಲ್ ಕಂಡೀಷನ್. DNA ನಮಗೆ ಕೋರ್ಟ್ ಗ್ರಾಂಟ್ ಮಾಡತ್ತೆ, ನೀವು DNA ಮಾಡಿಸ್ಬೋದು ಮಗುದೂನು, ಅಂಡ್ ತಂದೆ ಯಾರು ಅಂತ ನೀವು. ಬಟ್ ಇವಾಗ ತಂದೆ ಬೇರೆಯವರು ಅಂತ ಗೊತ್ತಾದಾಗ ಕೋರ್ಟ್ ಈ ತರನು ಜಜ್ಮೆಂಟ್ ಪಾಸ್ ಮಾಡ್ಬೋದಾ? ಸಿನ್ಸ್ ವಿ ನೋ ನೀನಲ್ಲ ತಂದೆ, ಇನ್ನೊಬ್ರು ತಂದೆ ಅಂತ,
ಅವ್ನು ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಅವರು ಕೂಡ Cost bear ಮಾಡೋದಾರ? ಬೇರ್ ಮಾಡೋ ತರ ಏನಾದ್ರು ಇದೆಯಾ ಅವಾಗ ಪ್ರೆಸೆಂಟ್ಲಿ? ಸಿ ಇಫ್ ಬೋತ್ ದ ಪಾರ್ಟೀಸ್ ಅಗ್ರಿ, ಆ ಹುಡುಗನು ಅಥವಾ ಯಾರ ಜೊತೆ ಆಗಿತ್ತು ಅವ್ರು ಬಂದು ಅಗ್ರಿ ಮಾಡ್ತಿದ್ದಾರೆ, ದೆನ್ ಸರ್ಕಮ್ಸ್ಟಾನ್ಸಸ್ ಮೈಟ್ ವೇರಿ. ಫ್ಯಾಕ್ಟ್ಸ್ ವೇರಿ ಆಗತ್ತೆ ಪ್ರತಿ ಕೇಸಿಗೆ, ಇದಕ್ಕೆ ಹೀಗೆ ಇರತ್ತೆ ಅಂತ ಅಲ್ಲ. ಹುಡುಗಿ ಮತ್ತೆ ಯಾರ ಜೊತೆ ಮಗು ಆಗಿತ್ತು ಅವ್ರಿಬ್ರು ಒಪ್ಕೊಳ್ತಿದ್ದಾರೆ ಹಾ ನಮ್ದು ಅನ್ನೋದು, ದೆನ್ ಆ ಕಂಡೀಷನ್ಸ್ ವೇರಿ ಆಗತ್ತೆ. ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಬಹುದು. ಬಟ್ ಆ ಹುಡುಗ ಬರ್ಲಿಲ್ಲ ಅಂದ್ರೆ ಅದು ಹೋಲ್ಡ್ ಆಗಲ್ಲ, ಅಂದ್ರೆ ಅವರೇ ಕೋರ್ಟಿಗೆ ಬರ್ಬೇಕಂದ್ರೆ ಒಂಥರ ಸೊ ಓಕೆ, ಇಟ್ ಇಸ್ ವೆರಿ ರಾಂಗ್ ಟು ಅಸ್, ಬಟ್ ಕೇಳಲೇಬೇಕು. ಯಾಕಂದ್ರೆ ನಾವು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ರೇನೆ ಗೊತ್ತಾಗ ಜನರಿಗೆ. ನಾನು ಓದಿದ್ದಕ್ಕೆ ನನಗೆ ಗೊತ್ತಾಯ್ತು. ನೀವ್ ಯಾವ್ದಾದ್ರು ಈ ತರ ನೋಡಿದಿರಾ ಇನ್ ಯೋರ್ ಪ್ರಾಕ್ಟೀಸ್, ಅಥವಾ ಯಾವ್ದಾದ್ರು ಕೇಸ್ ಕೇಳಿರೋದು ಏನಾದ್ರು ಹೇಳ್ಬೋದು ಅಂದ್ರೆ ಇಫ್ ಯು ಕ್ಯಾನ್ ಟೆಲ್ ಅಸ್. ಹುಡುಗಿ ತಂದೆ ತಾಯಿ ಇಬ್ರು ಸ್ಕೂಲ್ ಟೀಚರ್, ಮದ್ವೆ ಆಗಿದೆ ಅಂಡ್ ಮಗು ಹುಟ್ಟಿದೆ. ಮಗು ಆಕ್ಚುಲಿ ಹುಟ್ಟಿರೋದು ಅವ್ರಿಗೇನೆ, ಓನ್ಲಿ ಬಿಕಾಸ್ ಅವರ ವೈಫ್ ಒಂದು ದಿನ ಎಲ್ಲೋ ಸ್ಕೂಲ್ ಟ್ರಿಪ್ ಅಂತ ಏನೋ ಹೋಗಿದ್ರು ಅಂಡ್ ದೇರ್ ವಾಸ್ ಅ ಟಾಕ್ ಇನ್ ಸ್ಕೂಲ್ ದಟ್ ಇವ್ರಿಗೆ ಬೇರೆ ಒಬ್ಬರ ಜೊತೆ ಸಂಬಂಧ ಇದೆ ಟೀಚರ್ಗೆ, ಅಂಡ್ ಸ್ಕೂಲ್ ಟ್ರಿಪ್ ಹೋಗಿದ್ರು. ಸೊ ಹಸ್ಬೆಂಡ್ ಅಸ್ಯೂಮ್ಸ್ ದ್ಯಾಟ್ ಇವರಿಬ್ಬರಿಗೆ ರಿಲೇಷನ್ ಇದೆ ಅಂತ. ಸೊ ಆ ಮಗುನ ನನ್ನ ಮಗು ಅಲ್ಲ, ದೋ ದ ಹಸ್ಬೆಂಡ್ ಕ್ಲಿಯರ್ಲಿ ನೋಸ್ ದ್ಯಾಟ್ ಮಗು ಅವಂದೇ, ಆದ್ರೂ ಅವನು ನೀನು ನನಗ್ ಬೇಡ, ಮಗು ನನಗ್ ಬೇಡ, ಅಂಡ್ ಕಂಪ್ಲೀಟ್ ಅಸಂಪ್ಷನ್ ಬೇಸಿಸ್ ಮೇಲೆ ನಡ್ಕೊಂಡಿರೋದು ಇದು. ಆತರ ಏನು ಇನ್ ರಿಯಾಲಿಟಿ ವೈಫ್ ಕಡೆಯಿಂದ ವೈಫ್ಸ್ನ ಸ್ಟೇಟ್ಮೆಂಟ್ ಆಗಿಲ್ಲ. ಓಕೆ, ಲಾ ಅನ್ನೋದು ಎಲ್ರಿಗೂ ತುಂಬಾ ಬೇಕಿರೋ ವಿಷಯ, ಬಟ್ ತುಂಬಾ ಇಗ್ನೋರ್ ಮಾಡೋ ವಿಷಯ ಕೂಡ ಇದೆ. ಸೊ ನಮ್ಮ ಒಂದು ಪ್ರಯತ್ನ ಎಲ್ರಿಗೂ ಒಂದ್ ಸ್ವಲ್ಪ ಲಾ ಅರ್ಥ ಆಗ್ಲಿ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ರೌಂಡರ್ಸ್. ಮತ್ತೆ ಆಲ್ರೌಂಡರ್ಸ್ ಕ್ಲಿಪ್ ಅಂತ ನಮ್ಮ ಕ್ಲಿಪ್ಸ್ ಚಾನಲ್, ನೀವು ಏನು ನೋಡಿದಾರ ಪಾಡ್ಕಾಸ್ಟ್, ನಿಮಗೆ ಚಿಕ್ಕದಾಗಿ ನೋಡಬೇಕು ಅಂದ್ರೆ ಆಲ್ರೌಂಡರ್ ಕ್ಲಿಪ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.